ಪಾತ್ರರಾದಂತಹ ಅನ್ವಿತಾ ಜಯಮೂರ್ತಿ ಇವರ ಸುಮಧುರ ಕಂಠಸಿರಿಯೊಂದಿಗೆ ಈ ವೇದಿಕೆಯಲ್ಲಿ ಹಾಡುಗಳನ್ನು ಮೂಡಿಬರಲಿದೆ. ಆ ನಿಟ್ಟಿನಲ್ಲಿ ಪ್ರತಿಭಾ ಸಂಪನ್ನೆ ಅನ್ವಿತಾ ಅವರನ್ನ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾರೆ. ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಸಂದರ್ಭದಲ್ಲಿ ಅಗತ್ಯ ಇರುವವರಿಗೆ ಸದಾ ನೆರವಾಗುತ್ತಾ ಬಂದಿರುವ ಸಂಸ್ಥೆ. ಈ ಸಂಸ್ಥೆ ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದರ ಸವಿ ನೆನಪಿಗಾಗಿ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಹಾಗೂ ಅಭಯಹಸ್ತ ಪ್ರತಿಷ್ಠಿತ ಸಂಘಟನೆ 2022 ಎಂಬ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದು ಯಶಸ್ವಿಯಾಗಿ 2ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಈ ಸಂಸ್ಥೆ ಹುಟ್ಟಿಕೊಂಡದ್ದು ಒಂದು ತುರ್ತು ಸಂದರ್ಭದಲ್ಲಿ. ಹೌದು, 2020ರ ಕೊರೋನಾ. ಈ ಪರಿಣಾಮವನ್ನ ಯಾರು ತಾನೇ ಮರೆಯಲು ಸಾಧ್ಯ? ಅದು ಜಗತ್ತೇ ಕೋವಿಡ್ ಮಹಾಮಾರಿಗೆ ನಲುಗಿ ಹೋಗಿದ್ದಂತಹ ಪರಿಸ್ಥಿತಿ. ಇನ್ನು ಉಡುಪಿ ಜಿಲ್ಲೆಯ ಪಾಲಿಗಂತೂ ಈ ಅವಧಿ ನರಕ ದರ್ಶನವನ್ನೇ ಮಾಡಿಸಿತ್ತು. ಈ ಅವಧಿಯಲ್ಲಿ ಅದೆಷ್ಟೋ ಮಂದಿ ಮನೆಯಿಂದ ಹೊರಬರಲು ಹೆದರುತ್ತಿದ್ದ ಸಮಯ. ಅದು ಇಂದಿಗೂ ಕಹಿ ನೆನಪಾಗಿಯೇ ಉಳಿದಿದೆ. ಅಲ್ಲದೆ ಈ ಅವಧಿಯಲ್ಲಿ ತುರ್ತು ರಕ್ತದ ಅವಶ್ಯಕತೆ ತುಂಬನೇ ಕಾಡಿತ್ತು. ಈ ಸಂದರ್ಭದಲ್ಲಿ ನಿತ್ಯ ತುರ್ತು ರಕ್ತದಾನಿಗಳ ಅನಿವಾರ್ಯತೆಯನ್ನ ಮನಗಂಡು ರಕ್ತದ ಆಪತ್ ಬಾಂಧವ ಸತೀಶ್ ಸಾಲ್ಯಾನ್ ಮಣಿಪಾಲ್ ಹಾಗೂ ರಾಜೇಶ್ ಮೆಂಡನ್ ಬೈಪಾಸ್ ಅವರ ಸಾರಥ್ಯದಲ್ಲಿ ಮಾರ್ಚ್ನಲ್ಲಿ ಅಭಯಹಸ್ತ ಹೆಲ್ಪ್ ಲೈನ್ ಹೆಸರಿನಲ್ಲಿ ಈ ಸಂಸ್ಥೆ ಹುಟ್ಟಿಕೊಂಡಿತು. ರಕ್ತದಾನದ ಕ್ರಾಂತಿ ಪುರುಷ ನಾಡೋಜ ಜಿ ಶಂಕರ್ ಅವರ ಪ್ರೇರಣೆಯಿಂದ ಅಭಯಹಸ್ತ ಹೆಲ್ಪ್ ಲೈನ್ ಎಂಬ ಹೆಸರಿನಲ್ಲಿ ವಾಟ್ಸ್ಆಪ್ ಮೂಲಕ ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಸಂದರ್ಭದಲ್ಲಿ ಅಗತ್ಯ ಇರುವವರಿಗೆ ಸದಾ ನೆರವಾಗುತ್ತಾ ಬಂದಿರುವ ಸಂಸ್ಥೆ. ಈ ಸಂಸ್ಥೆ ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದರ ಸವಿ ನೆನಪಿಗಾಗಿ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಹಾಗೂ ಅಭಯಹಸ್ತ ಪ್ರತಿಷ್ಠಿತ ಸಂಘಟನೆ 2022 ಎಂಬ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದು ಯಶಸ್ವಿಯಾಗಿ 2ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಈ ಸಂಸ್ಥೆ ಹುಟ್ಟಿಕೊಂಡದ್ದು ಒಂದು ತುರ್ತು ಸಂದರ್ಭದಲ್ಲಿ. ಹೌದು, 2020ರ ಕೊರೋನಾ. ಈ ಪರಿಣಾಮವನ್ನ ಯಾರು ತಾನೇ ಮರೆಯಲು ಸಾಧ್ಯ?
ಅದು ಜಗತ್ತೇ ಕೋವಿಡ್ ಮಹಾಮಾರಿಗೆ ನಲುಗಿ ಹೋಗಿದ್ದಂತಹ ಪರಿಸ್ಥಿತಿ. ಇನ್ನು ಉಡುಪಿ ಜಿಲ್ಲೆಯ ಪಾಲಿಗಂತೂ ಈ ಅವಧಿ ನರಕ ದರ್ಶನವನ್ನೇ ಮಾಡಿಸಿತ್ತು. ಈ ಅವಧಿಯಲ್ಲಿ ಅದೆಷ್ಟು ಒಂದೆರಡು ಲೈನ್ಸ್ ಈ ಹಾಡಿನ ಬಗ್ಗೆ ನಾನು ಹೇಳಬೇಕನ್ನೋದು ನನ್ನ ಅಭಿಪ್ರಾಯ. ನೀನೇ ದೇವರು ಅಂತ ಬರ್ತದೆ ಒಂದು ಲಿರಿಕ್ಸ್. ಸೊ ಅದು ಎಷ್ಟು ಅರ್ಥಪೂರ್ಣವಾಗಿದೆ. ಪ್ರತಿಯೊಬ್ಬರಿಗೂ ಮೊದಲನೇ ದೇವರು ತಮ್ಮ ತಾಯಿಯೇ ಆಗಿರ್ತಾರೆ. ಅಂತಹ ತಾಯಂದಿರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಕೊಡಬೇಕು. ಯಾಕಂದರೆ ಇವಳು ಹಗಲು ಎಲ್ಲದನ್ನೂ ಬಿಟ್ಟು ಮಕ್ಕಳಿಗೋಸ್ಕರ ದುಡಿತಾರೆ, ಮಕ್ಕಳಿಗೋಸ್ಕರ ಎಲ್ಲ ತ್ಯಾಗವನ್ನು ಮಾಡಿ ಮಕ್ಕಳಿಗೋಸ್ಕರ ಎಲ್ಲದನ್ನು ಕೊಡ್ತಾರೆ. ಹಾಗೆ ಇವತ್ತಿನ ಬ್ಲಡ್ ಡೊನೇಷನ್ ಕೂಡ ಹಾಗೆ ಅಭಯ ಹಸ್ತ ಅವರು ಮಾಡಿರುವಂತಹ ಆ ಒಂದು ಹೆಲ್ಪ್ ಕೂಡ ಹಾಗೆ ಎಷ್ಟೋ ಜನರ ಜೀವ, ಎಷ್ಟೋ ಜನರ ಪ್ರಾಣ ಉಳಿಸಿದೆ. ಅದಕ್ಕೆಲ್ಲದಕ್ಕೂ ನನ್ನ ಕಡೆ ನಾನು ಎಲ್ರಿಗೂ ದೊಡ್ಡ ಚಪ್ಪಾಳೆ. ಧನ್ಯವಾದಗಳು. ಕಾರ್ಯಕ್ರಮದ ಇನ್ನೊಂದು ಹಾಡು ನಾನು ಹಾಡ್ತಾ ಇದ್ದೇನೆ. ಹಾಡು ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದನಮ್ಮ. ಉಡುಪಿಯಲ್ಲಿದ್ದೇವೆ, ಕೃಷ್ಣದೇವರ ಒಂದು ಹಾಡನ್ನು ಕೇಳೋಣ ಅಂತ. ಸೊ ಹಾಗಾಗಿ ಹಾಡು ಅಮ್ಮ ದೇವರಾಣೆ. ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಸಂದರ್ಭದಲ್ಲಿ ಅಗತ್ಯ ಇರುವವರಿಗೆ ಸದಾ ನೆರವಾಗುತ್ತಾ ಬಂದಿರುವ ಸಂಸ್ಥೆ. ಈ ಸಂಸ್ಥೆ ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದರ ಸವಿ ನೆನಪಿಗಾಗಿ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಹಾಗೂ ಅಭಯ
ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಸಂದರ್ಭದಲ್ಲಿ ಅಗತ್ಯ ಇರುವವರಿಗೆ ಸದಾ ನೆರವಾಗುತ್ತಾ ಬಂದಿರುವ ಸಂಸ್ಥೆ. Yeah.
ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಸಂದರ್ಭದಲ್ಲಿ ಅಗತ್ಯ ಇರುವವರಿಗೆ ಸದಾ ನೆರವಾಗುತ್ತಾ ಬಂದಿರುವ ಸಂಸ್ಥೆ. ಈ ಸಂಸ್ಥೆ ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದರ ಸವಿ ನೆನಪಿಗಾಗಿ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಹಾಗೂ ಅಭಯಹಸ್ತ ಪ್ರತಿಷ್ಠಿತ ಸಂಘಟನೆ 2022 ಎಂಬ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದು ಯಶಸ್ವಿಯಾಗಿ 2ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಈ ಸಂಸ್ಥೆ ಹುಟ್ಟಿಕೊಂಡದ್ದು ಒಂದು ತುರ್ತು ಸಂದರ್ಭದಲ್ಲಿ. ಹೌದು, 2020ರ ಕೊರೋನಾ. ಈ ಪರಿಣಾಮವನ್ನ ಯಾರು ತಾನೇ ಮರೆಯಲು ಸಾಧ್ಯ? ಅದು ಜಗತ್ತೇ ಕೋವಿಡ್ ಮಹಾಮಾರಿಗೆ ನಲುಗಿ ಹೋಗಿದ್ದಂತಹ ಪರಿಸ್ಥಿತಿ. ಇನ್ನು ಉಡುಪಿ ಜಿಲ್ಲೆಯ ಪಾಲಿಗಂತೂ ಈ ಅವಧಿ ನರಕ ದರ್ಶನವನ್ನೇ ಮಾಡಿಸಿತ್ತು. ಈ ಅವಧಿಯಲ್ಲಿ ಅದೆಷ್ಟೋ ಮಂದಿ ಮನೆಯಿಂದ ಹೊರಬರಲು ಹೆದರುತ್ತಿದ್ದ ಸಮಯ. ಅದು ಇಂದಿಗೂ ಕಹಿ ನೆನಪಾಗಿಯೇ ಉಳಿದಿದೆ. ಅಲ್ಲದೆ ಈ ಅವಧಿಯಲ್ಲಿ ತುರ್ತು ರಕ್ತದ ಅವಶ್ಯಕತೆ ತುಂಬನೇ ಕಾಡಿತ್ತು. ಈ ಸಂದರ್ಭದಲ್ಲಿ ನಿತ್ಯ ತುರ್ತು ಸಮರ್ಪಿಸಿಕೊಂಡು ಇದರ ಸಭಾಪತಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಎಸ್ ಜಯಕೃಷ್ಣ ಇವರನ್ನ ಅಭಯಹಸ್ತ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸುವಂತಹ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಪಕ್ಕದೊಮ್ಮೆ ಆಮಂತ್ರಿಸಿಕೊಳ್ಳುತ್ತಾ ನಮ್ಮ ಇಂದಿನ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಉಡುಪಿ ಜಿಲ್ಲೆಯನ್ನು ರಕ್ತದಾನಿಗಳ ಜಿಲ್ಲೆ ಎಂದು ಘೋಷಿಸುವಲ್ಲಿ ಪ್ರಧಾನ ಶಕ್ತಿಯಾದವರು, ಅದೆಷ್ಟೋ ಮಂದಿಯ ಬಾಳಿಗೆ ಬೆಳಕನ್ನು ನೀಡಿದವರು, ಈ ಜಿಲ್ಲೆ ಎಂದೆಂದು ಮರೆಯಲಾಗದ ಮಹಾನ್ ವ್ಯಕ್ತಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು. ಅವರಿಂದ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುವವರಿದ್ದಾರೆ. ರಕ್ತದಾನಿಗಳು ನೀಡುವ ಒಂದು ಯೂನಿಟ್ ರಕ್ತ 3 ಜೀವಗಳನ್ನು ಉಳಿಸಬಲ್ಲದು ಎಂಬುದು ತಜ್ಞರ ಪಂಡಿತರ. ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಸಂದರ್ಭದಲ್ಲಿ ಅಗತ್ಯ ಇರುವವರಿಗೆ ಸದಾ ನೆರವಾಗುತ್ತಾ ಬಂದಿರುವ ಸಂಸ್ಥೆ. ಈ ಸಂಸ್ಥೆ ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದರ ಸವಿ ನೆನಪಿಗಾಗಿ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಹಾಗೂ ಅಭಯಹಸ್ತ ಪ್ರತಿಷ್ಠಿತ ಸಂಘಟನೆ 2022 ಎಂಬ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದು ಯಶಸ್ವಿಯಾಗಿ 2ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಈ ಸಂಸ್ಥೆ ಹುಟ್ಟಿಕೊಂಡದ್ದು ಒಂದು ತುರ್ತು ಸಂದರ್ಭದಲ್ಲಿ. ಹೌದು, 2020ರ ಕೊರೋನಾ. ಈ ಪರಿಣಾಮವನ್ನ ಯಾರು ತಾನೇ ಮರೆಯಲು ಸಾಧ್ಯ? ಅದು ಜಗತ್ತೇ ಕೋವಿಡ್ ಮಹಾಮಾರಿಗೆ ನಲುಗಿ ಹೋಗಿದ್ದಂತಹ ಪರಿಸ್ಥಿತಿ. ಇನ್ನು ಉಡುಪಿ ಜಿಲ್ಲೆಯ ಪಾಲಿಗಂತೂ ಈ ಅವಧಿ ನರಕ ದರ್ಶನವನ್ನೇ ಮಾಡಿಸಿತ್ತು. ಈ ಅವಧಿಯಲ್ಲಿ ಅದೆಷ್ಟೋ ಮಂದಿ ಮನೆಯಿಂದ ಹೊರಬರಲು ಹೆದರುತ್ತಿದ್ದ ಸಮಯ. ಅದು ಇಂದಿಗೂ ಕಹಿ ನೆನಪಾಗಿಯೇ ಉಳಿದಿದೆ. ಅಲ್ಲದೆ ಈ ಅವಧಿಯಲ್ಲಿ ತುರ್ತು ರಕ್ತದ ಅವಶ್ಯಕತೆ ತುಂಬನೇ ಕಾಡಿತ್ತು. ಈ ಸಂದರ್ಭದಲ್ಲಿ ನಿತ್ಯ ತುರ್ತು ರಕ್ತದಾನಿಗಳ ಅನಿವಾರ್ಯತೆಯನ್ನ ಮನಗಂಡು ರಕ್ತದ ಆಪತ್ ಬಾಂಧವ ಸತೀಶ್ ಸಾಲ್ಯಾನ್ ಮಣಿಪಾಲ್ ಹಾಗೂ ರಾಜೇಶ್ ಮೆಂಡನ್ ಬೈಪಾಸ್ ಅವರ ಸಾರಥ್ಯದಲ್ಲಿ ಮಾರ್ಚ್ನಲ್ಲಿ ಅಭಯಹಸ್ತ ಹೆಲ್ಪ್ ಲೈನ್ ಹೆಸರಿನಲ್ಲಿ ಈ ಸಂಸ್ಥೆ ಹುಟ್ಟಿಕೊಂಡಿತು. ರಕ್ತದಾನದ ಕ್ರಾಂತಿ ಪುರುಷ ನಾಡೋಜ ಜಿ ಶಂಕರ್ ಅವರ ಪ್ರೇರಣೆಯಿಂದ ಅಭಯಹಸ್ತ ಹೆಲ್ಪ್ಲೈನ್ ಎಂಬ ಹೆಸರಿನಲ್ಲಿ ವಾಟ್ಸಪ್ ಮೂಲಕ ಆರಂಭವಾದ ಈ ಸಂಸ್ಥೆ ರಕ್ತದಾನದ ಕ್ಷೇತ್ರದಲ್ಲಿ ತನ್ನದೇ ಆದ ದಾಖಲೆಯನ್ನ ಮಾಡಿದೆ. ಇದುವರೆಗೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ 72ಕ್ಕೂ ಅಧಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿ ಸುಮಾರು 1,500ಕ್ಕೂ ಅಧಿಕ ನಿತ್ಯ ತುರ್ತು ರಕ್ತದಾನಿಗಳನ್ನು ಉಡುಪಿ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಿಗೆ ಪೂರೈಕೆ ಮಾಡುತ್ತಲೇ ಬಂದಿದೆ. ಈವರೆಗೆ ಶಿಬಿರದ ಮೂಲಕ ಅಭಯಹಸ್ತ ಸಂಸ್ಥೆಯ ವತಿಯಿಂದ 7,000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹ ಮಾಡಿರುವಂತಹ ಹೆಗ್ಗಳಿಕೆ ಪ್ರತಿಭಾ ಸಂಪನ್ನರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅದೆಷ್ಟೋ ಮಂದಿಯ ಕಣ್ಣೀರು ಒರೆಸುವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಮಾತೃಶ್ರೀ ಸೇವಾ ಸಂಸ್ಥೆ ಸೇವಾ ಸಂಘ ಮಣಿಪಾಲದ ಪ್ರವರ್ತಕರಾಗಿರುವ
ಸನ್ಮಾನ್ಯ ರತ್ನಾಕರ ಸಾಮಂತ್ ಇವರೆಲ್ಲರನ್ನ ವೇದಿಕೆಗೆ ಆಮಂತ್ರಿಸಿಕೊಳ್ಳಲಿಕ್ಕಿದ್ದಾರೆ. ಈ ಒಂದು ಎಲ್ಲ ಯಶಸ್ಸಿನ ಹಿಂದಿನ ಪ್ರಧಾನ ಶಕ್ತಿ ಅಭಯಹಸ್ತ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ರಕ್ತದ ಆಪತ್ ಬಾಂಧವ ಶ್ರೀ ಸತೀಶ್ ಸ್ವಾಮಿ ಮಣಿಪಾಲ ಇವರು ಎಲ್ಲ ಅತಿಥಿ ಅಭ್ಯರ್ಥಿಗಳನ್ನ ವೇದಿಕೆಯ ಆಸನಗಳಿಗೆ ಬರಮಾಡಿಕೊಂಡು ಹೋಗಿದ್ದಾರೆ. ಗಣ್ಯರ ಆಸನ ಸ್ವೀಕಾರ ಅಷ್ಟ ಮಠಗಳ ನಾಡು ನಮ್ಮಿ ಉಡುಪಿ ಹೃದಯ ಶ್ರೀಮಂತಿಕೆ ಉಳ್ಳವರ ನೆಲೆವೀಡು ಉಡುಪಿಯ ರಕ್ತದಾನಿಗಳನ್ನು ಗುರುತಿಸಿಕೊಂಡು ಅವರ ಶಕ್ತಿ ಸಾಮರ್ಥ್ಯವನ್ನು ಹೊರ ಜಗತ್ತಿಗೆ ತೋರ್ಪಡಿಸುವಲ್ಲಿ ಪ್ರಧಾನ ಶಕ್ತಿಗಳಾಗಿರುವಂತಹ ರಕ್ತದ ಆಪತ್ಭಾಗದ ಸತೀಶ್ ಸ್ವಾಮಿ ಮಣಿಪಾಲ ಇವರ ಮುತುವರ್ಜಿ ಮೇಲೆ ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯುವ ಜನತೆಯಾಗಿ ಮಾಡಿ ಸದಾಕಾಲ ಸಮಾಜಮುಖಿ ಕಾರ್ಯವನ್ನು ನಡೆಸುತ್ತಿರುವವರು ಹತ್ತು ಹಲವು ಸಂಘಟನೆಗಳಲ್ಲಿ ತನ್ನನ್ನು ನಿರಂತರವಾಗಿ ತೊಡಗಿಸಿಕೊಂಡವರು ಸನ್ಮಾನ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವಂತಹ ನಮ್ಮ ಈ ಕಾರ್ಯಕ್ರಮ ಮಾನ್ಯ ಸತೀಶ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಂಡು ಹೋಗಿದ್ದಾರೆ. ತಮ್ಮೆಲ್ಲರನ್ನ ಸಾಕ್ಷೀಕರಿಸಿಕೊಂಡು ಉಡುಪಿಯ ಪುರಭವನದಲ್ಲಿ ನಡೆಯುತ್ತಿರುವಂತಹ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ಸಾಗಿ ಬರಲಿ ಎಂದು ದೇವರನ್ನ ಪ್ರಾರ್ಥಿಸಿಕೊಳ್ಳುವ ಹೊತ್ತು ಈ ಸಂದರ್ಭದಲ್ಲಿ ಭಾಗ್ಯಮ್ಮ ಮತ್ತು ತಂಡ ಇವರಿಂದ ಪ್ರಾರ್ಥನೆ. ಮೊದಲಿಗೆ ಪ್ರಾರ್ಥನೆ ಭಾಗ್ಯಮ್ಮ ಮತ್ತು ತಂಡದವರಿಗೆ. ರಕ್ತದ ಆಪತ್ಭಾಗದ ಸತೀಶ್ ಅವರು ತನ್ನ ತಂಡವನ್ನು ಕಟ್ಟಿಕೊಂಡು ಸುದೀರ್ಘ ದಿನಗಳ ಪೂರ್ವ ತಯಾರಿ. ಭಾಗ್ಯಮ್ಮ ಮತ್ತು ತಂಡದವರಿಂದ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ. ಸುಮಧುರವಾದ ಕಂಠ ಸಿರಿಯೊಂದಿಗೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಂಡಿರುವಂತಹ ಭಾಗ್ಯಮ್ಮ ಮತ್ತು ತಂಡದವರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಅಭಯಹಸ್ತ ಚಾರಿಟಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ರಾಜೇಶ್ ಮೆಂಡಲ್ ಬೈಪಾಸ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ದಿನೇಶ್ ಆತ್ರಾಡಿ ಇವರು ಕೂಡ ವೇದಿಕೆಗೆ ಬರುವಂತೆ ಅವರನ್ನ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದಾರೆ. 2 ವರ್ಷಗಳ ಸಾಧನೆ. ಈ ಜಿಲ್ಲೆಯ 84 ಕಡೆಗಳಲ್ಲಿ ರಕ್ತದಾನ ಶಿಬಿರದ ಆಯೋಜನೆಯನ್ನ ಮಾಡಿ 8,594 ಯೂನಿಟ್ ರಕ್ತವನ್ನು ಸಂಗ್ರಹಿಸಿಕೊಂಡು ನಿತ್ಯವೂ 9,000 ಮಂದಿಯನ್ನ
ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ರಾಜೇಶ್ ಬೆಟ್ಟರ್, ಕಾರ್ಯದರ್ಶಿಗಳಾಗಿರುವ ದಿನೇಶ್ ಬೆಟ್ಟರ್ ಇವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಗೌರವದಿಂದ ಆಮಂತ್ರಿಸಿಕೊಳ್ತಾ ಇದ್ದಾರೆ. ಬಂಧುಗಳೇ, ಈ ಸಂಭ್ರಮದ ಪರ್ವ ಕಾಲದಲ್ಲಿ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯಾತಿ ಗಣ್ಯರನ್ನು ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ತಮ್ಮೆಲ್ಲರನ್ನು ಸಕಲ ಗೌರವ ಆದರದೊಂದಿಗೆ ಸ್ವಾಗತಿಸಿಕೊಳ್ಳಲಿದ್ದಾರೆ ರಕ್ತದ ಆಪತ್ಮಾನವ ಶ್ರೀ ಸತೀಶ್ ಸಾಲೆ ಮಣಿಪಾಲ. ಎಲ್ಲರಿಗೂ ನಮಸ್ಕಾರ. ಅಭಯಸ್ಥ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಇವರು ಹಮ್ಮಿಕೊಂಡಿರುವಂತಹ ಅಭಯಸ್ಥ ವರ್ಷದಲ್ಲಿ 2022 ಹಾಗೂ ಅಭಯಸ್ಥ ಪ್ರತಿಷ್ಠಿತ ಸಂಘಟನೆ 2022 ಇದರ ಸಭಾ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಗಮಿಸಿರುವಂತಹ ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಗೌಡರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ವೇದಿಕೆಯ ನಿರ್ದೇಶಕರು ಪ್ರಸಾದ್ ಉಡುಪಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಯಶ್ವರ್ ಅವರು ಈ ಒಂದು ಅಭಯಸ್ಥ ಚಾರಿಟಬಲ್ನ ಗೌರವಾಧ್ಯಕ್ಷರು ಹಾಗೂ ನಮ್ಮ ಮಾರ್ಗದರ್ಶಕರಾಗಿರುವಂತಹ ಯಶ್ವರ್ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸುತ್ತಿದ್ದೇವೆ. ಇಂಡಿಯನ್ ರೆಡ್ ಕ್ರಾಸ್ ಇದರ ಉನ್ನತಿಗಾಗಿ ದುಡಿದಿರುವಂತಹ ಈ ಒಂದು ಅಭಯಸ್ಥ ಪ್ರತಿಷ್ಠಿತ ಸಂಘಟನೆ ಪ್ರತಿಷ್ಠಿತ ಪ್ರಶಸ್ತಿ 2022 ಈ ಒಂದು ಸನ್ಮಾನಕ್ಕೆ ಪಾತ್ರರಾಗಿರುವಂತಹ ನಮ್ಮೆಲ್ಲರ ಕಣ್ಮಣಿ ಸನ್ಮಾನ್ಯ CS ಜಯಕರ್ ಶೆಟ್ಟಿ, ಸಭಾಪತಿಗಳು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕುಂದಾಪುರ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರುತ್ತಿದೆ. ಉಡುಪಿ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ನಿರಂತರ ಸಮಾಜ ಸೇವೆಯನ್ನು ಮಾಡುತ್ತಾ ಪರ್ಯಾಯವಾಗಿ ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆ ಮಾಡಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರುವಂತಹ ಕೃಷ್ಣಮೂರ್ತಿ ಆಚಾರ್ಯ ಕಿರಿಮೂಲಿ ಸಮಾಜ ಸೇವಕರು ಉಡುಪಿ ಇವರನ್ನು ಕೂಡ ಸ್ವಾಗತಿಸಿದ್ದೇವೆ. ಮಾತೃಶ್ರೀ ಸೇವಾ ಸಂಘ ಇದನ್ನು ಮುಖ್ಯವಾಗಿ ಮಾತೃಶ್ರೀ ಪ್ರಶಸ್ತಿ ನೀಡುತ್ತಾ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿರುವ ಬಂಟೂರು ಗೋಪಾಲಾಚಾರ್ಯ ಇವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಸ್ವಾಗತಿಸಿದ್ದೇವೆ. MIT ಮಣಿಪಾಲದ ಮುಖ್ಯ ಭದ್ರತಾಧಿಕಾರಿ ಹಾಗೂ ನಮಗೆ MIT ಭಾಗದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲು ನಿರಂತರ ನಮಗೆ ಸಹಕಾರವನ್ನು ನೀಡುತ್ತಿರುವಂತಹ ರತ್ನಾಕರ್ ಸಮನ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅಭಯಸ್ಥ ಚಾರಿಟಬಲ್ ಟ್ರಸ್ಟ್ ಒಂದು ಕಳೆದ 2 ವರ್ಷಗಳ ಹಿಂದೆ ಹುಟ್ಟುಹಾಕಲು ಪ್ರಮುಖ ಕಾರಣ ರಾಜೇಶ್ ಮೆಂಡನ್ ಬೈಪಾಸ್ ಇವರು ನಮ್ಮೆಲ್ಲರಿಗೂ ಸ್ಫೂರ್ತಿ, ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸಿದೆ. ಹಾಗೆ ಈ ಒಂದು ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕಳೆದ ಹಲವು ವರ್ಷಗಳಿಂದ ನಿರಂತರ ಪ್ರೋತ್ಸಾಹ ನೀಡುತ್ತಿರುವಂತಹ ದಿನೇಶ್ ಯಾತ್ರಾಡಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈಗಾಗಲೇ ನಾವು ಈ ಒಂದು ಕಾರ್ಯಕ್ರಮದ ನಂತರದಲ್ಲಿ ಯಕ್ಷಗಾನವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಖಂಡಿತವಾಗಿ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಿ. ಸ್ವಲ್ಪ ತಡ ಆಗಿದೆ. ನಾಡೋಜ ಶಿಕ್ಷಕರವರು ಇನ್ನೇನೋ ಸ್ವಲ್ಪ ಹೊತ್ತಿನಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಳೆದ ಕೊರೋನಾ ಸಂದರ್ಭದಲ್ಲಿ ಹುಟ್ಟುಹಾಕಿದಂತಹ ಒಂದು ಸಂಸ್ಥೆ ಅಭಯಸ್ಥ ಚಾರಿಟಬಲ್ ಟ್ರಸ್ಟ್. ನಾವು ಕಳೆದ 2 ವರ್ಷಗಳಿಂದ ವಿವಿಧ ಸಂಘಟನೆಗಳ ಸಹಕಾರದಲ್ಲಿ 84ಕ್ಕೂ ಅಧಿಕ ರಕ್ತದಾನ ಶಿಬಿರವನ್ನು ನಾವು ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದ್ದೇವೆ. ಹಾಗೆ ನಿತ್ಯ ತುರ್ತು ರಕ್ತದಾನಿಗಳ ಪೂರೈಕೆಯಲ್ಲಿ ಕೂಡ ನಾವು 1300ಕ್ಕೂ ಅಧಿಕ ಇರುವುದನ್ನು ನಾವು ವಿವಿಧ ಆಸ್ಪತ್ರೆಯಲ್ಲಿ ಉಡುಪಿ ಭಾಗದಲ್ಲಿ ಹಾಗೂ ಮಂಗಳೂರಿನಲ್ಲಿ ಪೂರೈಕೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾಧನೆಯನ್ನು ಗುರುತಿಸಿ ಸುಮಾರು 10 ರಿಂದ 12 ಸಂಘಟನೆಗಳು ನಮಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಹಾಗೆ ಕೊರೋನಾ ವಾರಿಯರ್ಸ್ ಎಂಬ ಬಿರುದನ್ನು ಕೂಡ ನೀಡಿದ್ದಾರೆ. ಈ ನಡುವೆ ಕಳೆದ ಜೂನ್ 14ರಂದು ರಕ್ತದಾನಿಗಳ ವಿಶ್ವ ರಕ್ತದಾನಿಗಳ ದಿನಾಚರಣೆಯಂದು KMC ಮಣಿಪಾಲದವರು ಕೂಡ ಮಾಡುವಂತಹ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಡಾಕ್ಟರ್ ಸತೀಶ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ಪ್ರಶಸ್ತಿ. ಈ ಪ್ರಶಸ್ತಿ ಕೂಡ ನಮಗೆ ನಮ್ಮ ಸಂಸ್ಥೆಗೆ ಲಭ್ಯವಾಗಿದೆ ಅಂತ ಹೇಳಿ ನಾನು ಬಹಳ ಸಂತೋಷ ಪಡ್ತೇನೆ. ನಂತರದಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತ ನಮ್ಮ ಹೆಸರನ್ನು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿ ಇಡೀ ರಾಜ್ಯದಲ್ಲಿ ನಾವು ಕಳೆದ ವರ್ಷ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. 7,000 ಅಧಿಕ ರಕ್ತವನ್ನು ಸಂಗ್ರಹಿಸಿದ ಏಕಮಾತ್ರ ಸಂಸ್ಥೆ ಈ ಎಲ್ಲ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ನಾವು ನಮ್ಮ ಎಲ್ಲ ಕಮಿಟಿಯವರು ಸೇರಿ ಒಂದು ನಿರ್ಣಯ ಮಾಡಿದ್ದು ನಾವು ಕೇವಲ ಇನ್ನೊಂದು ಕಡೆ ಸನ್ಮಾನ ಕೊಡುವುದಲ್ಲ, ನಾವು ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ರಕ್ತದಾನ ಕ್ಷೇತ್ರದಲ್ಲಿ ಯಾರು ಹೆಚ್ಚು ಕೆಲಸ ಮಾಡಿದ್ದಾರೆ ಅವರನ್ನು ಗುರುತಿಸಬೇಕೆಂಬ ಕಾರಣದಿಂದ ನಾವು ಅಭಯಸ್ಥ ವರ್ಷದ ವ್ಯಕ್ತಿ ಹಾಗೂ ಪ್ರತಿಷ್ಠಿತ ಸಂಘಟನೆಯ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ
ವಿಶೇಷವಾಗಿ ನಮಗೆ ಕಂಡು ಬಂದದ್ದು ಎಸ್ ಜಯಕರ್ ಶೆಟ್ಟಿ ಅವರು. ಅವರ ಬಗ್ಗೆ ಸಾಕಷ್ಟು ಬಯೋಡೇಟಾಗಳಿದ್ದಾವೆ. ನಂತರದಲ್ಲಿ ಅವರ ಬಗ್ಗೆ ಈ ಒಂದು ಸಭಾಕಾರ್ಯದಲ್ಲಿ ನೀವು ಕೇಳಿದ್ದೀರಿ. ಅದು ಕೂಡ ಬ್ಯಾಂಕ್ ರಿಟೈರ್ಡ್ ಆದಂಥ ಒಬ್ಬ ವ್ಯಕ್ತಿ ನಂತರದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ಗೆ ದುಡಿದು ಅದರ ಉನ್ನತಿಗೆ ಕಾರಣವಾಗಿ ಸುಮಾರು ಈಗ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿರುವಂಥ ಅತ್ಯಂತ ಪ್ರತಿಷ್ಠಿತ ಒಂದು ಬ್ಲಡ್ ಬ್ಯಾಂಕ್ ಅಂತ ಅದು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ನಮ್ಮೆಲ್ಲರ ಭಾಗ್ಯ. ಯಾಕಂದರೆ ನಾವು ಉತ್ತರ ಕನ್ನಡ ಅಂತ ಹೋದಾಗ ಅಲ್ಲಿ ಯಾವುದೇ ಒಂದು ಬ್ಲಡ್ ಬ್ಯಾಂಕ್ ಕೂಡ ಇಲ್ಲ. ಅದೇ ನಾವು ಮಂಗಳೂರಿಗೆ ಅಂತ ಹೋದಾಗ ಸುಮಾರು 7ರಿಂದ 8 ಬ್ಲಡ್ ಬ್ಯಾಂಕ್ ಇದೆ. ಆದರೆ ನಮಗೆ ಉಡುಪಿಯಲ್ಲಿ ಮಧ್ಯವಾಗಿ ಯಾವುದೇ ಬ್ಲಡ್ ಬ್ಯಾಂಕ್ ಇಲ್ಲ. ಮಣಿಪಾಲ ಅಂತದ್ದು 2200 ರೂಪಾಯಿ ರೇಟ್ ಆಗ್ತದೆ. ಮತ್ತು ತುಂಬ ಕಾಸ್ಟ್ಲಿ ಮತ್ತು ಟೆಸ್ಟಿಂಗ್ ಚಾರ್ಜಸ್ ಎಲ್ಲ ಡಿಪೆಂಡ್ ಇರ್ತದೆ. ಮತ್ತು ನಮಗೆ ಇರುವುದು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಮಾತ್ರ. ಇದರ ಒಂದು ಕೊರತೆಯನ್ನು ಸರಿದೂಗಿಸಲು ನಾವು ಇಂಡಿಯನ್ ರೆಡ್ ಕ್ರಾಸ್ ಅವರಿಗೆ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಮತ್ತು ಉಡುಪಿ ಭಾಗದಲ್ಲಿ ಕೂಡ ಅದರ ಪ್ರಯೋಜನವನ್ನು ಬಹಳಷ್ಟು ಜನ ಪಡೆದಿದ್ದಾರೆ. ಹಾಗಾಗಿ ಅಂಥ ಒಂದು ಸಂಸ್ಥೆಯ ಉನ್ನತಿಗಾಗಿ ದುಡಿದಂಥ ಒಂದು ವ್ಯಕ್ತಿಯನ್ನು ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ. ಈ ಒಂದು ಸನ್ಮಾನಕ್ಕೆ ತಾವೆಲ್ಲರೂ ಆಗಮಿಸಿದ್ದೀವಿ. ಈ ನಂತರದಲ್ಲಿ ಜಯಶಂಕರ್ ಕೂಡ ನಮ್ಮೊಂದಿಗೆ ಸೇರಿಕೊಳ್ಳುತ್ತಿದ್ದಾರೆ. ಈ ಎಲ್ಲ ಒಂದು ಯಶಸ್ವಿ ಕಾರ್ಯಕ್ಕೆ ನೀವೆಲ್ಲರೂ ಸಾಕ್ಷಿಯನ್ನು ತೆಗೆದುಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಬಹಳಷ್ಟು ಜನ ನಮಗೆ ಸಹಕಾರವನ್ನು ನೀಡಿದ್ದಾರೆ. ವಿಶೇಷವಾಗಿ ನಾವು ಜನವರಿ 8ಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆದರೆ ಕೊರೋನಾದಿಂದ ಅದು ಮುಂದೂಡಲ್ಪಟ್ಟಿತ್ತು. ಆ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಪ್ರೊಮೋ ಮೀಡಿಯಾ ಮಾಡಲು ರಾಘವೇಂದ್ರ ತೀರ್ಥಳ್ಳಿ ಅವರು ಸಹಕಾರ ಮಾಡಿದರು. ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಹೋಸ್ಟ್ ಮಾಡಲು ರಕ್ಷಿತಾ ಅವರು ಇವತ್ತಿನ ಒಂದು ಕಾರ್ಯಕ್ರಮದ ಅಲಂಕಾರ ಚರತಾನಗಾಗಿ ಇವರೆಲ್ಲರಿಗೂ ನಾನು ಕೃತಜ್ಞತೆ ಅರ್ಪಿಸಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಎಲ್ಲ ಅದ್ಭುತ ಯಶಸ್ಸಿನ ಹಿಂದಿನ ಶಕ್ತಿ, ಎಳೆಯ ಹಾಯ, ಪಾದರಸದ ಚುರುಕು ಎಲ್ಲರನ್ನು ಜೊತೆಗೂಡಿಸಿಕೊಂಡು ಮುನ್ನಡೆಯುವ ಚಾಕಚಕ್ಯತೆ ತನ್ಮೂಲಕವಾಗಿ ಶ್ರೇಷ್ಠ ಸಾಧನೆಯನ್ನು ನೀಡಿರುವಂತಹ ಸತೀಶ್ ಗಟ್ಟಿ ಚಪ್ಪಾಳೆಯ ಅಭಿನಂದನೆ ಗೌರವದಿಂದ ಪುಷ್ಪಗಳ ರಾಣಿ ಗುಲಾಬಿಯನ್ನೆಂದು ಸ್ವಾಗತಿಸುವವರಿದ್ದಾರೆ. ರಕ್ತದ ಆಪತ್ತು ಪುಷ್ಪವನ್ನು ನೀಡಿ ಸ್ವಾಗತಿಸುವವರಿದ್ದಾರೆ. ಸಮಾರಂಭದ ಸಮಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮೆಲ್ಲರ ಹೆಮ್ಮೆಯ ಯಶಪಾಲ್ಸವರಿಗೆ, ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ಎಲ್ಲ ಗೌರವದಿಂದ ಗಣ್ಯಾಧಿಕಾರಿಗಳಿಗೆ ಪುಷ್ಪಗಳ ರಾಣಿ ಗುಲಾಬಿಯ ಸ್ವಾಗತ, ಸುಸ್ವಾಗತ. ಅದೆಷ್ಟೋ ಮಂದಿಯ ಬಾಯಿಯಲ್ಲಿ ಬೆಳಕನ್ನು ಕಾಣುವಂತ ಅನುವು ಮಾಡಿಕೊಟ್ಟ ನಾಡೋಜ ಕೃಷ್ಣಪ್ರಸಾದ್ ಅವರಿಗೆ, ಯಶಪಾಲ್ ಅವರಿಗೆ, ಮಾನ್ಯ ಕೃಷ್ಣಮೂರ್ತಿ ಆಚಾರ್ಯ ಕಿವಿಮೂರ್ತಿ ಇವರನ್ನು ಕೂಡ ಗೌರವಿಸಿಕೊಂಡು ನಮ್ಮ ಉಪಾಧ್ಯಕ್ಷರಾಗಿರುವ ರಾಜೇಶ್ ಮಂಡಲ್, ಹಿರಿಯರು, ನಮ್ಮೆಲ್ಲರ ತಮ್ಮ ಆದರ್ಶ ವ್ಯಕ್ತಿತ್ವದ ಎಸ್ ಜಯಕರ್ ಶೆಟ್ಟಿ, ಅದೆಷ್ಟೋ ಮಂದಿ ಕಲಾವಿದರಿಗೆ ಆಸರೆಯಾದಂತಹ ಮೈಕೂರು ಗೋಪಾಲಾಚಾರ್ಯರು, ಡಾಕ್ಟರ್ ಮೈಕೂರು ಗೋಪಾಲಾಚಾರ್ಯ, ಮಾನ್ಯ ರತ್ನಾಕರ ಸ್ವಾಮಿ ವೀರಪ್ಪಯ್ಯವರು ಹಾಗೂ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ವೀರೇಶ್ವರ ಅವರಾಗಿ ಎಲ್ಲ ಯಶಸ್ವಿ ಹಿಂದಿನ ಪ್ರೇರಕ ಶಕ್ತಿ ಸಂದೇಶವನ್ನು ಕೂಡ ಸ್ವಾಗತಿಸಿಕೊಂಡ ತರುವಾಯ ನಮ್ಮ ಮುಂದಿನ ಕಾರ್ಯಕ್ರಮ ಅಭಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ ಈ ಸಂಸ್ಥೆಯ ದ್ವಿತೀಯ ವರ್ಷದ ಸಂಭ್ರಮದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇದೀಗ ನೆರವೇರಿಸಿಕೊಳ್ಳಲಿದ್ದಾರೆ. ದೀಪ ಬೆಳಗುವುದರ ಮೂಲಕವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗಣ್ಯರು ನೆರವೇರಿಸಿಕೊಳ್ಳುವವರಿದ್ದಾರೆ. ಈ ದೀಪವನ್ನು ಬೆಳಗಿಸುವ ಉದ್ದೇಶ ಕತ್ತಲೆಯನ್ನು ಹೊಡೆದೋಡಿಸುತ್ತೇನೆ ಎಂಬಲ್ಲ. ಈ ದೀಪದ ಬೆಳಕಿನಲ್ಲಿ ನಮ್ಮ ಮುಖ ನಿಮಗೆ, ನಿಮ್ಮ ಮುಖ ನಮಗೆ ನಿರಂತರವಾಗಿ ಕಾಣುವಂತಾಗಲಿ ಎಂಬ ಆಶಯ ನಡೆಯುತ್ತಿರುವಂತಹ ದೀಪ ಬೆಳಗುವುದರ ಮೂಲಕವಾಗಿ ಇದೀಗ ನಾಡೋಜ ಡಾಕ್ಟರ್ ಕೃಷ್ಣಪ್ರಸಾದ್ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ. ಅದೆಷ್ಟೋ ಮಂದಿಗೆ ಜೀವವನ್ನು ಬೆಳೆಸಿದ ಸಂಸ್ಥೆ ಅಭಯ ಹಸ್ತ, ಅದೆಷ್ಟೋ ಮಂದಿಗೆ ನಡುರಾತ್ರಿಯಲ್ಲಿ ಕೂಡ ರಕ್ತದ ವ್ಯವಸ್ಥೆಯನ್ನು ಮಾಡಿದ ಸಂಸ್ಥೆ ಅಭಯ ಹಸ್ತ, ವಿವಿಧ ಸಂಘಟನೆಗಳ ಒಗ್ಗೂಡಿಕೆಯೊಂದಿಗೆ ಈ ಜಿಲ್ಲೆಯಾದ್ಯಂತ 84 ಕಡೆಗಳಲ್ಲಿ ರಕ್ತದಾನ ಶಿಬಿರದ ಆಯೋಜನೆ ಮಾಡಿದ ಸಂಸ್ಥೆ ಅಭಯ ಹಸ್ತ, ಅಲ್ಪಾವಧಿಗೆ 7,594 ಇಲ್ಲಿ ರಕ್ತವನ್ನು ಸಂಗ್ರಹಿಸಿದ ಸಂಸ್ಥೆ ಅಭಯ ಹಸ್ತ, ಕರ್ನಾಟಕ ರಾಜ್ಯೋತ್ಸವದಲ್ಲಿ ಗುರುತಿಸಿಕೊಂಡಿರುವ ಸಂಸ್ಥೆಯ ದ್ವಿತೀಯ ವರ್ಷದ ಸಂಭ್ರಮಾಚರಣೆಯ ಸಭಾ ಕಾರ್ಯಕ್ರಮದ ಉದ್ಘಾಟನೆ. ಅದೆಷ್ಟೋ ಮಂದಿಯ ಬಾಳನ್ನು ಬೆಳಗಿದ ಈ ಸಂಸ್ಥೆ, ಅದೆಷ್ಟೋ ಕುಟುಂಬದ ಮೊದಲ
ಸನ್ಮಾನ್ಯ ಕೃಷ್ಣಮೂರ್ತಿ ಆಚಾರ್ಯ ಕಿನ್ನಿಮುಂಡಿ ಸಮಾಜ ಸೇವಕರಾಗಿ ಅಪ್ರತಿಮ ಸಂಘಟಕರಾಗಿ ಇಂದು ನಮ್ಮಿ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ಮಾನ್ಯ ಶ್ರೀ ಕೃಷ್ಣಮೂರ್ತಿ ಆಚಾರ್ಯರವರು ಟಿ ಶರ್ಟ್ನ ಬಿಡುಗಡೆಯನ್ನು ಮಾಡುವವರಿದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನ ಕಳಕಳಿಯಿಂದ ಕೇಳಿಕೊಂಡವರಿದ್ದಾರೆ. ಅಭಯ ಹಸ್ತ ಚಾರಿಟೇಬಲ್ ಟ್ರಸ್ಟಿನ ಟಿ ಶರ್ಟ್ನ ಬಿಡುಗಡೆಗೆ ಇಲ್ಲಿಯೇ ಶುಭಕಾಮನೆ. ನಡೆಯುತ್ತಿರುವ ಈ ಕಾರ್ಯಕ್ರಮ ಟಿ ಶರ್ಟ್ನ ಬಿಡುಗಡೆ ಒಂದು ಶ್ರೇಷ್ಠ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನಾಲ್ಕು ಭಾಗಿಗಳಾಗುತ್ತಿದ್ದೇವೆ ಎಂಬ ಸಂಭ್ರಮ ನಮ್ಮಲ್ಲಿ. ರಕ್ತದಾನಿಗಳು ಅದೆಷ್ಟೋ ಮಂದಿಯ ಜೀವವನ್ನು ಉಳಿಸಿದ ಸಂತತಿಗೆ ಪಾತ್ರರಾದವರು. ಕಷ್ಟ ಕಾಲದಲ್ಲಿ ನೆನಪಿಗೆ ಬರುವ ವ್ಯಕ್ತಿ ಸತೀಶ್ ಸಾಗರ ಮತ್ತು ಅವರ ತಂಡ. ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಲಾಂಛನದ ಬಿಡುಗಡೆ ಇದನ್ನ ಗಣ್ಯರು ಸನ್ಮಾನ್ಯ ಡಾಕ್ಟರ್ ಭಟ್ಕೂರು ಗೋಪಾಲಾಚಾರ್ಯರು ನೆರವೇರಿಸಿಕೊಡುವವರಿದ್ದಾರೆ. ನಮ್ಮ ಸಂಸ್ಥೆಯ ಲಾಂಛನದ ಬಿಡುಗಡೆ ಅಭಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ನಿಮ್ಮ ರಕ್ತ ಸಂಗಾತಿ ಈ ಸಂಸ್ಥೆಯ ನೂತನ ಲಾಂಛನದ ಬಿಡುಗಡೆಗೆ ಇದುವೇ ಶುಭ ಕಾಲ, ಶುಭ ಗಳಿಗೆ, ಶುಭ ಯೋಗ, ಶುಭ ಕರುಣೆ. ಮುಂಬರುವ ದಿನಗಳಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಕೆಲಸ ವ್ಯವಹಾರಗಳಿರಲಿ, ಯಾವುದೇ ಕಾರ್ಯಕ್ರಮಗಳಿರಲಿ ಈ ಲಾಂಛನದ ಅಡಿಯಲ್ಲಿ ನಡೆಯಲಿದೆ. ನಾವೆಲ್ಲ ಒಂದೇ ಮಾಹಿತಿ ಭಾವನೆಯನ್ನ ಮೂಡಿಸಬಲ್ಲಂತಹ ಲಾಂಛನ. ಇಂದಿನ ಈ ಒಂದು ಭವ್ಯ ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟವರು ನಮ್ಮೆಲ್ಲರ ಪಾಲಿನ ಗೌರವಾನ್ವಿತರಾದಂತಹ ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು. ಅವರಿಗೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡುವರೆ ಅವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪ ಬೆಳಗುವುದರ ಮೂಲಕ ನೆರವೇರಿಸಿಕೊಟ್ಟಿರುವಂತಹ ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಇದೀಗ ನಮ್ಮೊಂದಿಗೆ. ಇದರ ಸನ್ಮಾನ ಕಾರ್ಯಕ್ರಮದಲ್ಲಿ ಇಂದಿನ ವೇದಿಕೆಯ ಅಧ್ಯಕ್ಷತೆ ವಹಿಸಿದಂಥ ಆತ್ಮೀಯರಾದಂಥ ವಿಶ್ವಾಸವರನಾದೆ ಇಂದು ಸನ್ಮಾನಗೊಳ್ಳುತ್ತಿರುವಂಥ ಎಸ್ ಜಯಪ್ರಶಸ್ತಿದೆ. ವೇದಿಕೆ ನಿರ್ಮಿಸುತ್ತಿರುವಂಥ ಆತ್ಮೀಯರಾದಂಥ ಕೃಷ್ಣಮೂರ್ತಿ ಆಚಾರ್ಯವರೇ, ಬಣಕೂರು ಗೋಪಾಲಾಚಾರ್ಯವರೇ, ಪದ್ಮಾಕರ ಸಾವಂತವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇಂದಿನ ಕಾರ್ಯಕ್ರಮದ ರೂವಾರಿ ಆತ್ಮೀಯರಾದಂಥ ಸತೀಶ್ ಸಾಗರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಇಂದು ಸನ್ಮಾನಗೊಳ್ಳಲಿರುವಂಥ ಎಲ್ಲ ನನ್ನ ಆತ್ಮೀಯರೇ, ಬಹಳ ಒಂದು ಅಭೂತಪೂರ್ವ ಕಾರ್ಯಕ್ರಮ. ತಮಗೆಲ್ಲ ತಿಳಿದಾಗೆ ಉಡುಪಿ ಒಂದು ವಿಶೇಷವಾದಂಥ ಒಂದು ದೈವಸ್ಥಾನಗಳ ಮತ್ತು ದೇವಸ್ಥಾನಗಳ ಒಂದು ಶಕ್ತಿ ಕೇಂದ್ರ ಹೇಳಿದರೆ ತಪ್ಪಾಗಲಾರದು. ಈ ಉಡುಪಿಯಲ್ಲಿ ಯಾವುದೇ ಕೆಲಸವನ್ನು ಯಾರು ಏನೇ ಮಾಡಿದ್ರು ಅದಕ್ಕೆ ಎಲ್ಲ ದೈವಗಳ ಒಂದು ಆಶೀರ್ವಾದ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಒಂದು ಬಾರಿ ಮುತ್ತಿಗೆ ಶ್ರೀಗಳಾದ ಸುಗಣೇಂದ್ರ ಸ್ವಾಮೀಜಿಯವರು ವಿಶ್ವದಲ್ಲಿ ನೀವು ಬಹಳ ಕಡೆಯಲ್ಲಿ ಪರ್ಯಟನೆ ಮಾಡಿದರೆ ಉಡುಪಿ ಜಿಲ್ಲೆಯ ಎಲ್ಲರೂ ಒಂದು ಒಳ್ಳೆಯ ರೀತಿಯ ಸ್ಥಾನದಲ್ಲಿದ್ದಾರೆ. ನೀವು ಯಾವುದೇ ಒಂದು ದೇಶಕ್ಕೆ ಹೋಗಿ, ಯಾವುದಾದ್ರೂ ಬೆಂಗಳೂರಿಗೆ ಹೋಗಿ, ಹೆಚ್ಚಿನವರು ಯಾವುದೇ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡಿದ್ರು
ಅದರಲ್ಲಿ ಉಡುಪಿ ಜಿಲ್ಲೆಯವರು, ನಾನು ಮಂಗಳೂರು ಜಿಲ್ಲೆಯವರ ಹತ್ರ ಗಲಾಟೆ ಮಾಡಲಿಕ್ಕೆ ಉಂಟಾದರೆ ಉಡುಪಿ ಜಿಲ್ಲೆಯವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಆದರೆ ಅವರೆಲ್ಲ ಹೊರಗಡೆ ಬಿಸ್ನೆಸ್ಗೆ ಹೋದರೂ ಸಮೇತ ಉಡುಪಿಯಲ್ಲಿ ನೆಲೆಗೊಳ್ಳಲಿಕ್ಕೆ ಬಹಳಷ್ಟು ಜನರಿಗೆ ಇನ್ನೂ ಸಾಧ್ಯ ಆಗಿದೆ. ಆದರೆ ಯಾರು ಉಡುಪಿಯಲ್ಲಿ ನೆಲೆಗೊಂಡು ಒಂದು ಉಡುಪಿಯ ಜನರ ಸೇವೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಅವರನ್ನು ದೇವರಲ್ಲಿ ನೆಲೆಸಿ ಅವರ ಕೈಯಲ್ಲಿ ಕೆಲಸ ಕಾರ್ಯವನ್ನು ಮಾಡೋದನ್ನು ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಸತೀಶ್ ಶಾಲೆಯನ್ನು ಮಾಡುವಂಥ ಒಂದು ಕೆಲಸ ಬಹಳ ಒಂದು ಶ್ಲಾಘನೀಯ. ನನಗೆ ಈಗಲೂ ನೆನಪಿದೆ, 20 ವರ್ಷದ ಹಿಂದೆ ನಾನು ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೆ. ಅಂದು ರಕ್ತಕ್ಕೆ ಒಂದು ರಕ್ತದ ಕೊರತೆ ಎಷ್ಟಿತ್ತು ಅಂತ ಹೇಳಿದರೆ, ಅವಾಗ ರಕ್ತದ ಬ್ಯಾಂಕ್ನಲ್ಲಿ ಡಾಕ್ಟರ್ ಶರತ್ ಎಂಬ ಡಾಕ್ಟರ್ ಇದ್ದರು. ಅದೆಷ್ಟು ಇದಾದಾಗ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸನೂ ಮಾಡ್ತಾ ಇದ್ದೆ. ರಾತ್ರಿ ಫೋನ್ಗಳು, ಕೆಲವೊಂದು ಬ್ಲಡ್ ಗ್ರೂಪಿನ ರೋಗಿಗಳಿಗೆ ನಾವೇ ಖುದ್ದಾಗಿ ಫೋನ್ ಮಾಡ್ತಿದ್ವಿ. ದಮ್ಮಯ್ಯ ಒಂದು ಬಾಟಲ್ ಬ್ಲಡ್ ಕೊಡಿ ಅಂತ. ಇಲ್ಲ, ನಾವು ಊರಲ್ಲಿಲ್ಲ ಬರ್ತೇವೆ. ಆದರೆ ಕೆಲವೊಂದು ರಕ್ತದಾನಿಗಳು ಓಡಿ ಬಂದು ಕೊಡ್ತಿದ್ವಿ. ಆದರೆ ಅದಕ್ಕೆ ವಿವಿಧ ರೀತಿಯ ಟೆಸ್ಟ್ಗಳಾಗಬೇಕು, ವಿವಿಧ ರೀತಿಯ ಒಂದು ಪ್ರಕ್ರಿಯೆಗಳ ಮೂಲಕವೇ ಬ್ಲಡ್ಡನ್ನು ಇನ್ನೊಬ್ಬರಿಗೆ ದಾನ ಮಾಡಲಿಕ್ಕಾಗ್ತದೆ. ಒಂದೇ ಸತಿ ಅವರು ಬ್ಲಡ್ ಕೊಟ್ಟರೆ ಅವರು ಬ್ಲಡ್ ತೆಗೆದು ಹಾಗೆ ಇನ್ನೊಬ್ಬರಿಗೆ ಕೊಡಲಿಕ್ಕಾಗೋದಿಲ್ಲ. ಅದಕ್ಕೆ ಅದರ ಪ್ರೊಸೀಜರ್ಸ್ ಇದೆ. ಅವಾಗ ಭಾಳಷ್ಟು ಆ ಟೈಮಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಬಂದು ಇದಾದಮೇಲೆ ಮಣಿಪಾಲ KMCಗೆ ದೊಡ್ಡದಾದಂಥ ಬ್ಲಡ್ ಬ್ಯಾಂಕ್ ಇದೆ. ಆದರೆ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದರೆ, 2000 ವರ್ಷದಿಂದ ಇವತ್ತು ತನಕ ಉಡುಪಿಯ ಜನಸಂಖ್ಯೆ ಹೆಚ್ಚಾಗಿದೆ. ಬಹಳಷ್ಟು ಬ್ಲಡ್ ಡೊನೇಷನ್ಗಳು ಇನ್ನಷ್ಟು ಆಗಬೇಕಾದ ನನ್ನ ಅನಿಸಿಕೆ. ಯಾಕಂದರೆ ಈಗ ನಾವು ಸೇವಿಸುವಂಥ ಆಹಾರ ಪದಾರ್ಥಗಳಿರ್ಬೋದು ಅಥವಾ ನಮ್ಮ ದಿನಚರಿ ಮಾಡುವ ಕೆಲಸದಿಂದ ಬಹಳಷ್ಟು ಕಾಯಿಲೆಗಳು ಬರ್ತಾ ಇದ್ದಾವೆ. ಮುಖ್ಯವಾಗಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಥವಾ ಹೆಂಗಸರಲ್ಲಿ ಮುಖ್ಯವಾಗಿ ಅವರು 45-50 ವರ್ಷ ಆದ ಮೇಲೆ ಅವರಲ್ಲಿ ದೇಹದಲ್ಲಿ ರಕ್ತದ ಅವಶ್ಯಕತೆ ಬರುವುದನ್ನು ಕಂಡು ಬಂದಿದೆ. ಸೊ ಈ ಒಂದೆಲ್ಲ ನಿಟ್ಟಿನಲ್ಲಿ ನನ್ನ ಅನಿಸಿಕೆ, ಈಗ ನಾನು ಪ್ರಾಸ್ತಾವಿಕ ಭಾಷಣವನ್ನು ಸತೀಶ್ ಹೇಳುವುದೇ ನನ್ನ ಮನಸ್ಸಿಗೆ ಬಂದು ಉಡುಪಿಗೆ ಇನ್ನೊಂದು ರಕ್ತದಾನ ಮಾಡುವಂಥ ಒಂದು ಕೇಂದ್ರದ ಅವಶ್ಯಕತೆ ಎಂಬುದನ್ನು ನಾನು ನನ್ನ ಮನಸ್ಸಿಗೆ ಬಂದಿದೆ. ಹಾಗಾಗಿ ಒಬ್ಬ ವ್ಯಕ್ತಿ ಈಗಾಗಲೇ ಜನರನ್ನು ಮುನ್ನಡೆಸಿಕೊಂಡು ರಕ್ತದಾನಿಗಳನ್ನು ಪ್ರೇರೇಪಿಸ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸತೀಶ್ ಅವರು. ನನ್ನ ಮನಸ್ಸಿಗೆ ಬಂದು ಯಾಕೆ ಈ ಒಂದು ಸತೀಶಿನ ಒಂದು ನೇತೃತ್ವದಲ್ಲಿ ಯಾಕೆ ಒಂದು ಬ್ಲಡ್ ಬ್ಯಾಂಕ್ ಅನ್ನು ಮಾಡುವ ಆಲೋಚನೆ ನನಗೆ ಬಂದಿದೆ. ಖಂಡಿತವಾಗಿಯೂ ಈ ಆಲೋಚನೆ ಯಶ್ಪಾಲ್ ಇದ್ದಾರೆ. ಯಾಕಂದರೆ ಸರ್ಕಾರಕ್ಕೆ ಹತ್ತಿರವಾದಂಥ ವ್ಯಕ್ತಿ. ಎಲ್ಲರೂ ಸೇರಿಕೊಂಡು ಒಂದು ಸತೀಶನ್ನು ಮುಂದಿಟ್ಟುಬಿಟ್ಟು ನಾವು ಒಂದು ಬ್ಲಡ್ ಬ್ಯಾಂಕ್ ಅನ್ನು ಮುಂದೆ ಮಾಡ್ತೇವೆ ಅನ್ನೋ ಆಶೆಯನ್ನು ಹೊಂದಿದ್ದೀವಿ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಯಾವುದೆಲ್ಲ ಮಾರ್ಗೋಪಾಯಗಳು, ಅದಕ್ಕೆ ಬೇಕಾದಂಥ ರೀತಿಗಳು, ಬೇರೆ ಬೇರೆ ರೀತಿಯಿಂದ ಒಂದು ಅದಕ್ಕೆ ಹಣಕಾಸಿನ ಅವಶ್ಯಕತೆ ಇದೆ. ಆದರೆ ಸರ್ಕಾರದಿಂದ ಹಣಕಾಸಿನ ಅದಕ್ಕೆ ಒದಗಿ ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು ಬ್ಲಡ್ ಬ್ಯಾಂಕ್ ಆದರೆ ಕೆಲವೊಂದು ಬಾರಿ ಆಧಾರ್ ಕಾರ್ಡ್ನಲ್ಲಿ ಸಿಗುವುದಿಲ್ಲ. ಮಣಿಪಾಲದಲ್ಲಿ ಹೋದರೆ ನೀವು ಒಂದು ಬಾಟಲ್ ಬ್ಲಡ್ ಕೊಡಿ ಅಂತ ಹೇಳಿದ್ದಾರೆ, ಅವ್ರಿಗೆ ಬ್ಲಡ್ ಕೊಡಲಿಕ್ಕೆ ಕಟ್ಟಬೇಕು ಅಂತ. ಇದರಲ್ಲಿ ಉಡುಪಿಯಲ್ಲಿ ಇನ್ನೊಂದು ಬ್ಲಡ್ ಬ್ಯಾಂಕ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜನರಿಗೆ ಬಹಳ ಸಹಾಯ ಆಗುವುದು ಎಂದು ನನ್ನ ಅನಿಸಿಕೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, 15 ವರ್ಷದ ಹಿಂದೆ ನಮ್ಮ ಪ್ರಸಾದ್ ನೇತ್ರಾಲಯ ರೆಡ್ ಕ್ರಾಸ್ ಸೊಸೈಟಿ ಸಭಾಪತಿಯವರಿದ್ದಾರೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮೂಲಕ ನಾವು ನೇತ್ರ ಬ್ಯಾಂಕನ್ನು ಉಡುಪಿಯಲ್ಲಿ ಮಾಡಿದ್ವಿ. ಸರ್ಕಾರಿ ಅಧೀನಕ್ಕೆ ಒಳಪಟ್ಟದ್ದು ಗೌರ್ಮೆಂಟ್ ಅಪ್ರೂವ್ಡ್ ಬ್ಲಡ್ ಐ ಬ್ಯಾಂಕ್. ಆವಾಗ ಮಣಿಪಾಲ KMCಗೆ ಐ ಬ್ಯಾಂಕಿನ ಅಪ್ರೂವ್ ಇರಲಿಲ್ಲ. ಅವರಿಗೂ ಅದು ಐ ಬ್ಯಾಂಕ್ ಅಂತ ಹೇಳಿದರೆ ಒಬ್ಬರು ಮರಣ ಆದಮೇಲೆ ರಾತ್ರಾತ್ರಿ ಮನೆಗೆ ಹೋಗಬೇಕು, ಅವರ ಕಣ್ಣನ್ನು ಮನೆಗೆಲ್ಲ ಅಳ್ತಾ ಇರ್ತಾರೆ ಅಂತ ಒಂದು ನೋವಿನ ಸಮಯದಲ್ಲಿ ಕಣ್ಣನ್ನು ತಗೊಂಡು ಬರಬೇಕು, ಪುನಃ ಅದನ್ನು ಶೇಖರಣೆ, ಇದೊಂದು ದೊಡ್ಡ ತಲೆನೋವು. ಆದರೆ ನಾನೇ ಮತ್ತೆ ಮಣಿಪಾಲ KMC ಆಗಲಿ ಹೆಚ್ಚುವರಿ ನಾವು ಒಟ್ಟಿಗೆ ಕೃಷ್ಣರಾಯರು ಒಟ್ಟಿಗೆ ನಾವು ಆತ್ಮೀಯರಾಗೋದು ಇಲ್ಲ, ನಿಮಗೊಂದು ಐ ಬ್ಯಾಂಕ್ ಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಕಳೆದ 5 ವರ್ಷದಿಂದ ಮಣಿಪಾಲದಲ್ಲಿ ಐ ಬ್ಯಾಂಕ್ ಆಗಿದೆ. ನಮ್ಮೆಲ್ಲರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಾವು ಪ್ರತಿಯೊಬ್ಬ ಮನುಷ್ಯನು ಬದುಕ್ತಾನೆ, ಜೀವನದಲ್ಲಿ ನಮಗೆಲ್ಲರೂ ಆಸೆ ಇದೆ. ಎಲ್ಲರಿಗೂ ಹಣದ ಸಂಪಾದನೆ
ಕಿಂಚಿತ್ತನ್ನು ಬೇರೆ ಜನರಿಗೆ, ಕಷ್ಟದಲ್ಲಿರುವಂಥ ಜನರಿಗೆ ನೀವು ಸಹಾಯ ಮಾಡಿ ಎನ್ನುವುದು ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ಪರರಿಗಾಗಿ ಕೆಲಸ ಮಾಡುವಂಥ ಸತೀಶ್ ರಾಜೇಂದ್ರ ಬೇರೆ ಬೇರೆ ವಿಷಯದಲ್ಲಿ ಅವರು ಜನೋಪಯೋಗಿ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನೇತೃತ್ವಜ್ಞರಾಗಿ ನನ್ನ ಮೇಲೆ ಬಹಳ ಒಂದು ಗೌರವಿಟ್ಟು ಕಾರ್ಯಕ್ರಮದಲ್ಲಿ ನನ್ನನ್ನು ಮುಖ್ಯ ಅತಿಥಿಯಾಗಿ ನನ್ನ ಕೈಯಲ್ಲಿ ನಾಮಿನೇಷನ್ ಮಾಡಿಸಿದ್ದಾರೆ. ನಮ್ಮ ಪ್ರಸಾರ ನೇತಾರರಲ್ಲಿ ಭಗವತಿನಗರಲ್ಲಿ ತಮಗೆಲ್ಲ ತಿಳಿದ ಪ್ರಕಾರ ನಾವು 7 ಜಿಲ್ಲೆ ಮತ್ತು 4 ರಾಜ್ಯಗಳಲ್ಲಿ ನಿರಂತರವಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಈ ತನಕ 25 ಲಕ್ಷಕ್ಕಿಂತ ಹೆಚ್ಚು ಕಣ್ಣಿನ ರೋಗಿಗಳನ್ನು ಪರೀಕ್ಷೆ ಮಾಡಿದ್ದೀವಿ. ಅದು ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮಗಳು ಮಾಡಿ ನೀನು ನನ್ನ ಇವತ್ತು ಮನಸ್ಸಿಗೆ ಬಂದದಂತ ಹೇಳಿದರೆ, ಮುಂದೆ ಪ್ರತಿ ವರ್ಷವೂ ಸತೀಶ್ ಶಾಲೆಯಿಂದ ಒಂದು ನೇತೃತ್ವದಲ್ಲಿ ಉಡುಪಿ ಜಿಲ್ಲಾದ್ಯಂತ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ನಾವು ನಿಮ್ಮ ಜೊತೆಗೆ ಮಾಡಿ ನನ್ನ ಅದರ ಸಂಪೂರ್ಣ ಖರ್ಚು ವೆಚ್ಚವನ್ನು ನಾನು ಭರಿಸ್ತೇನೆ. ಅದರ ಜೊತೆಗೆ ಈ ಒಂದು ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟಿನ ಪತ್ರ ಮುಖಾಂತರ ಕಣ್ಣಿನ ಚಿಕಿತ್ಸೆಗೆ ಯಾವುದೇ ಬಡ ರೋಗಿಗಳು ನಮ್ಮ ಪ್ರಸಾದ ನೇತ್ರದಲ್ಲಿ ಬಂದರೆ ಅವರಿಗೆ ಉಚಿತವಾದ ಸೇವೆಯನ್ನು ನೀಡಲು ಸಿದ್ಧರಿರುತ್ತ ಅವಕಾಶ ಈ ಜಿಲ್ಲೆ ಕಂಡ ಓರ್ವ ಶ್ರೇಷ್ಠ ವೈದ್ಯರು ಈ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಪ್ರಸಾದ ದೇವಾಲಯ ಎಂದರೆ ಏನು ಎಂಬುದನ್ನು ತೋರ್ಪಡಿಸಿಕೊಟ್ಟವರು ಹೃದಯ ಶ್ರೀಮಂತಿಕೆ ಉಳ್ಳಂತಹ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡವರು ಇಂದಿನ ಕಾರ್ಯಕ್ರಮದಲ್ಲಿ ಟಿ ಶರ್ಟ್ ಬಿಡುಗಡೆಗೊಳಿಸಿರುವಂತಹ ಸನ್ಮಾನ್ಯ ಕೃಷ್ಣಮೂರ್ತಿ ಆಚಾರ್ಯ ಕಿನ್ನಿಮೂರ್ತಿ ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾದರೆ ಕೋರಿಕೆ. ಪೂರ್ವ ಅಪ್ರತಿಮ ಸಂಘಟಕರು, ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಸನ್ಮಾನ್ಯ ಕೃಷ್ಣಮೂರ್ತಿ ಆಚಾರ್ಯರು ಅವರಿಗೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದರೆ ಪ್ರೀತಿಪೂರ್ವಕವಾದ ಕೋರಿಕೆ. ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ನನ್ನ ಮಾರ್ಗದರ್ಶಕರು ಆದಂಥ ಶ್ರೀಯುತ ನಾಗರ ಡಾಕ್ಟರ್ ಕೃಷ್ಣಪ್ರಸಾದ್ ಅವರೇ, ಆತ್ಮೀಯ ಮಿತ್ರರಾದಂಥ ಶ್ರೀಯುತ ಯಶ್ಪಾಲ್ ಸುವರ್ಣ ಅವರೇ, ವೇದಿಕೆ ಮೇಲಿರುವ ಹಿರಿಯರಾದಂಥ ಸನ್ಮಾನ್ಯ ಜಯಕರ್ ಶೆಟ್ಟಿ ಅವರೇ, ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿರುವಂಥ ಎಲ್ಲ ಹಿರಿಯರೇ ಹಾಗೂ ಬಂಧುಗಳೇ, ಬಹಳ ಕಾರ್ಯಕ್ರಮ ಎಷ್ಟೋ 25 ಕಾರ್ಯಕ್ರಮ ಇದ್ದು ಇಂಥ ಕಾರ್ಯಕ್ರಮಕ್ಕೆ ಬರುವಾಗ ಬಹಳ ಆನಂದವಾಗುತ್ತದೆ ಬಂಧುಗಳೇ. ಯಾಕಂತ ಹೇಳಿದರೆ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ಒಂದು ಮಾಡುವ ಅತ್ಯುನ್ನತ ಕಾರ್ಯಕ್ರಮ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಪ್ರತಿ ಸಲ ಸತೀಶ್ ಶಾಲೆ ಅವರ ನೇತೃತ್ವದಲ್ಲಿ ನಾನು ಬ್ಲಡ್ ಕ್ಯಾಂಪ್ ಮಾಡಬೇಕಾದ್ರೆ ನನಗೆ ಪ್ರೇರಿತರಾದ ಮುಖ್ಯ ವ್ಯಕ್ತಿ ಹೇಳಿದರೆ ಸತೀಶ್ ಶಾಲೆ ಅವರು. ಯಾಕಂತ ಹೇಳಿದರೆ ಅನೇಕ ಬಾರಿ ನಮಗೂ ಸಮಾಜ ಸೇವೆ ಮಾಡುವ ಹುಚ್ಚು, ಇಂದಿನ 30 ವರ್ಷದಿಂದ ಒಂದು ಹುಚ್ಚು ನನಗೆ. ಹೀಗೆ ಆಸ್ಪತ್ರೆಯಲ್ಲಿ ಏನಾದರೂ ಪೇಷಂಟಿಗೆ ಅಗತ್ಯವಾಗಿ ಬೇಕಾದಾಗ ಅನೇಕವಾಗಿ ಒಂದು ಸಲ ಸತೀಶ್ ಶಾಲೆ ಅನ್ನೋದು ಪರಿಚಯ ನಂತರ ಸುಮಾರು 15 ವರ್ಷದಿಂದ ಯಾವಾಗಲೂ ಅನೇಕ ಬಾರಿ ಜಗಳ ಮಾಡುವುದು ಬ್ಲಡ್ ಬೇಕೇ ಈಗ ಹೇಗಾದರೂ ಮಾಡಿ ಶಿವಮೊಗ್ಗ ಗೌರ್ಮೆಂಟ್ ಆಸ್ಪತ್ರೆ ಮಣಿಪಾಲ್ ಹೇಗಾದರೂ ಮಾಡಿ ನಮ್ಮ ರೋಗಿಗಳಿಗೆ ಬ್ಲಡ್ ಮಾಡಿ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಸತೀಶ್ ಶಾಲೆಗಳನ್ನು ಅಭಿನಂದಿಸ್ತೇನೆ. ಅವರ ಪ್ರೇರಿತವಾಗಿ ನಾವು ಒಂದು 5 ವರ್ಷದಿಂದ ನಮ್ಮ ಅಭಿಮಾನಿಗಳ ಹಾಗೂ 15 ಸಂಸ್ಥೆಗಳು ಒಟ್ಟಾಗಿ ನಾವು ಬ್ಲಡ್ ಕ್ಯಾಂಪನ್ನು ಕೂಡ ಅವರ ಮಾರ್ಗದರ್ಶನದಲ್ಲೇ ಮಾಡ್ತಾ ಇದ್ದೇವೆ ಹೇಳಿ ಸಂತೋಷ ಪಡ್ತೇವೆ. ಬಂಧುಗಳೇ, ರಕ್ತದಾನಕ್ಕಿಂತ ಮಿಗಿಲಾದ ಯಾವುದೂ ತಾನೇ ಇಲ್ಲ. ನಾವು ಇತ್ತೀಚಿನ ಹಲವು ದ್ವೇಷ ತುಂಬಿದ ವಾತಾವರಣ ನಾವು ನೋಡ್ತಾ ಇದ್ದೇವೆ. ನಾವು ಯಾಕೆ ನೋಡ್ತೇವೆ ಅಂತ ಹೇಳಿದರೆ, ಆ ನೋಡದ ಒಂದು ಜಾಗ ಹೇಳಿದರೆ ಆಸ್ಪತ್ರೆ ಹೋಗುವಾಗ ನಮಗೇನಾದರೂ ಹುಷಾರಿಲ್ಲ ಇನ್ನೊಬ್ಬ ವ್ಯಕ್ತಿಗೆ, ನಮ್ಮ ಬಂಧುಗೆ ಹುಷಾರಿಲ್ಲ ಟೈಮಲ್ಲಿ ಆಸ್ಪತ್ರೆಯಲ್ಲಿ ಬದಲಿ ಮನೆಯಲ್ಲಿ ಇದ್ದ ವ್ಯಕ್ತಿಯ ಜಾತಿ ನೋಡಲಿಲ್ಲ ಬಂಧುಗಳೇ. ಅವನಿಗೆ ಏನಾಗಿದೆ, ಅವನು ಯಾವ ರೀತಿಯ ರೋಗಿ ಅಂತೇಳಿ ನಮ್ಮ ಮನಸ್ಸಲ್ಲಿ ಇದ್ದರೆ ಅವನಿಗೂ ನಮ್ಮ ಮನಸ್ಸಿರುವಾಗ ಅವನ ಮನಸ್ಸಲ್ಲಿ ನಮ್ಮ ಜಾತಿ ಇರುವುದಿಲ್ಲ, ಆ ವ್ಯಕ್ತಿಗೆ ಯಾವ ರೋಗ ಇದೆ ಅಂತ. ಅದೇ ರೀತಿ ಸ್ವಲ್ಪ ಹೊತ್ತು ಹೋದಾಗ
ನಮ್ಮ ಬಂಧುಗಳಿಗೆ ಏನಾದರೂ ಬ್ಲಡ್ ಬೇಕು ಅಂತೇಳಿ ನಾವು ಹೋದಾಗ ಬ್ಲಡ್ ಬ್ಯಾಂಕ್ಗೆ ನಾವು ದೊಡ್ಡ ಆಸ್ಪತ್ರೆಯಲ್ಲಿ ನಾವು ಎಷ್ಟು ದುಡ್ಡು ಕೊಟ್ಟು ಬ್ಲಡ್ ತರ್ತೀವಿ. ಆ ಬ್ಲಡ್ 1,500, 2,000, 5,000 ಕೊಟ್ಟು 1 ಯೂನಿಟ್ ಬ್ಲಡ್ ಅನ್ನು ತರ್ತೇವೆ. ಸನ್ಮಾನ್ಯ MC ಮಾಡುವ ಸತೀಶ್ ಹೇಳಿದ್ರು, 1 ಬ್ಲಡ್ ಅನ್ನು ಯೂನಿಟ್ ಇಂದ 3 ಮಂದಿಯ ಜೀವವನ್ನು ಉಳಿಸಬಹುದು ಅಂತೇಳಿ. ಆದರೆ ಆ ಪರಿಸ್ಥಿತಿ ನಮ್ಮ ಆತ್ಮೀಯ ನಮ್ಮ ಬಂಧುಗಳ ಜೀವ ಉಳಿಸುವಾಗ ನಾವು ಬ್ಲಡ್ ಬ್ಯಾಂಕ್ಗೆ ಹೋಗ್ತೇವೆ. ಆ ಬ್ಲಡ್ ಬ್ಯಾಂಕ್ಗೆ ಹೋದಾಗ ಬ್ಲಡ್ ಅನ್ನು ತಗೊಂಡು ನಾವು ಸಂಬಂಧಪಟ್ಟ ವ್ಯಕ್ತಿ ಬ್ಲಡ್ ಕೊಡಲಿಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ನರ್ಸಿಗೆ ಸಿಸ್ಟರ್ನವರಿಗೆ ಕೊಡ್ತೇವೆ ಬಂಧುಗಳು. ಆ ಬ್ಲಡ್ ತಗೊಂಡಾಗ ನಾವು ಯಾವ ಕಾರಣಕ್ಕೂ ಎಲ್ಲಿಯೂ ಕೂಡ ಆ ಬ್ಲಡ್ ಯಾವ ಜಾತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವ ಜಾತಿಯ ಒಂದು ಅವ್ರ ಹೆಸರೇನು ಅಂತೇಳಿ ಕೇಳೋದಿಲ್ಲ ಬಂಧುಗಳು. ನಮ್ಮ ವಸ್ತು ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಬಂಧುಗಳ ಜೀವವನ್ನು ರಕ್ಷಣೆ ಮಾಡುವ ಒಂದು ವಸ್ತು ರೂಪದಲ್ಲಿ ನಮಗೆ ಬ್ಲಡ್ ದೊರೆಯುವಾಗ ನಾವು ಅದನ್ನು ಮರೆತು ಬಿಡ್ತೇವೆ. ಹಾಗಿರುವಾಗ ಸಮಾನತೆಯ ಬದುಕು ನಾವು ಆಸ್ಪತ್ರೆಯಲ್ಲಿ ನೋಡುವಾಗ ಅಂತ ಒಂದು ದೊಡ್ಡ ವ್ಯವಸ್ಥೆ ರೀತಿಯಲ್ಲಿ ಇಂಥ ಸಮಯದಲ್ಲಿ ಇಂಥ ಕಾರ್ಯಕ್ರಮ ಬಹಳ ಸತೀಶ್ ಶಾಲೆಯವರು ಅರ್ಥ ಇರುತ್ತೆ ಅಂತ ಹೇಳ್ತಾ ಅನೇಕ ರೀತಿಯಲ್ಲಿ ನಾವು ಸಮಾಜ ಸೇವೆಯಲ್ಲಿ ಅನೇಕ ವಿವಿಧ ಸೇವೆಯಲ್ಲಿ ಸತೀಶ್ ಶಾಲೆಯವರದ್ದು ನನಗೆ ತಿಳಿದ ಮಟ್ಟಿಗೆ ಒಂದು ಸ್ವಲ್ಪ ಬೇಜಾರು ಆಗ್ತದೆ, ಸ್ವಲ್ಪ ಸಂತೋಷವೂ ಆಗ್ತದೆ. ಅವರು ಮಾಡಿದ ಕೆಲಸಕ್ಕೆ ಸತೀಶ್ ಶಾಲೆಯವರು ಮಾಡಿದ ಕೆಲಸಕ್ಕೆ ಅದೆಷ್ಟೋ ಸಾವಿರ ಮಂದಿ ಜೀವ ಉಳಿಸಿದ್ದಾರೆ. ನನ್ನ ಲೆಕ್ಕದಲ್ಲಿ ನಾನೇ ಒಂದೆಷ್ಟು ಕಮ್ಮಿ 1,000 ಮಂದಿಗೆ ಬ್ಲಡ್ ತೆಗೆಸಿಕೊಟ್ಟಿದ್ದೇನೆ. 100-200 ಮಂದಿಗೆ ಎಷ್ಟು ಕಮ್ಮಿ 1,000 ಮಂದಿಗೆ ಅವರ ಸತೀಶ್ ಶಾಲೆ ಹತ್ರ ಜಗಳ ಮಾಡಿ ಚರ್ಚೆ ಮಾಡಿ ನನಗೆ ಬೇಕೆ ಅಂತೇಳಿ ಒಂದು ದಿವಸ 8 ಬಾಟಲು ಬ್ಲಡ್ ತೋರಿಸ್ಕೊಟ್ಟಿದ್ದಾರೆ. ಇವತ್ತು 6 ವರ್ಷ ಇದೆ ಅಂತ ಒಂದು ವ್ಯಕ್ತಿ ಇಂಥ ಕಾರ್ಯಕ್ರಮ ಮಾಡುವಾಗ ನಮ್ಮಿಂದ ಅಥವಾ ಸಹಕಾರ ಬಿಟ್ಟು ಈ ಒಂದು ಹಾಲು ತುಂಬಿಬೇಕಿತ್ತು. ಆದರೆ ಈಗಿನ ಕಾಲ ಬಂಧುಗಳ ಕಲಿಯುಗ ಇವತ್ತು ಮಾಡಿದ್ದನ್ನು ನಾಳೆ ನಮ್ಮ ವ್ಯಕ್ತಿಗೆ ನೆನಪಿರುವುದಿಲ್ಲ. ನಾವೆಲ್ಲ ನೆನಪಿಟ್ಕೊಂಡ್ರೆ ಮಾತ್ರ ಮುಂದಿನ ಸಮಾಜದಲ್ಲಿ ನಾವು ಯಶಸ್ವಿ ಹೆಜ್ಜೆ ಇದ್ದೇವೆ ಅಂತ ಹೇಳ್ತಾ ಅದೇನೇ ಇಂಥ ಯಶಸ್ವಿ ಕಾರ್ಯಕ್ರಮ ಸತೀಶ್ ಶಾಲೆಯವರು ಇನ್ನಷ್ಟು ಮನೆಯಲ್ಲಿ ನಾವು ಅವರ ಹಿಂದೆ ಇದ್ದೇವೆ ಅಂತ ಹೇಳ್ತಾ ನನ್ನನ್ನು ಕರೆದಕ್ಕೆ ಸದಾ ನಿಮ್ಮ ಆಭಾರಿಯಾಗಿದ್ದೇನೆ ಅಂತ ನಾನು 2 ಮಾತುಗಳನ್ನು ತಿಳಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಘಟನೆ, ಸಮಾಜ ಸೇವೆ ಈ ಎಲ್ಲ ವಿಚಾರಗಳ ಬಗ್ಗೆ ಅನುಭವಗಳ ಮಾನ್ಯ ಕೃಷ್ಣಮೂರ್ತಿ ಆಚಾರ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಸಭಾ ಕಾರ್ಯಕ್ರಮದ ತರುವಾಯ ಯಕ್ಷಗಾನ ಕಾರ್ಯಕ್ರಮ ಕೂಡ ಇಲ್ಲಿ ಮೂಡಿ ಬರಬೇಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಳ್ಳುತ್ತಾ ಇದೀಗ ನಾವು ಹಮ್ಮಿಕೊಂಡಿರುವ ಭಾವನಾತ್ಮಕವಾದ ಕಾರ್ಯಕ್ರಮ ಅಭಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ ಈ ಸಂಸ್ಥೆಯ ಎಲ್ಲ ಯಶಸ್ಸಿನ ಹಿಂದೆ ಸಂಪೂರ್ಣವಾಗಿ ಸಹಕರಿಸಿದವರನ್ನ ಈ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸಿ ಅಭಿಮಾನದಿಂದ ಅಭಿನಂದಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಮೊದಲಿಗೆ ಸನ್ಮಾನದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಅಭಯ ಹಸ್ತ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಸನ್ಮಾನ್ಯ ರಾಜೇಶ್ ಶೆಟ್ಟಿ ಮುನಿಯಾಲ್ ಇವರನ್ನ ಆತ್ಮೀಯವಾಗಿ ವೇದಿಕೆಯ ಮೇಲ್ಭಾಗದ ಸನ್ಮಾನದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದಾರೆ. ಇವರ ಪರಿಚಯವನ್ನು ಶ್ರೀಯುತ ರಾಘವೇಂದ್ರರವರು ನೆರವೇರಿಸಿಕೊಂಡಿದ್ದಾರೆ. ಅಭಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಇದರ ಪ್ರತಿಷ್ಠಿತ ಸಂಘಟನೆ ಸನ್ಮಾನ ಕಾರ್ಯಕ್ರಮದ ಮೊದಲಿಗಾಗಿ ಅಭಯ ಹಸ್ತ ಇದರ ಮಾಜಿ ಅಧ್ಯಕ್ಷರು ರಾಜೇಶ್ ಶೆಟ್ಟಿ ಮುನಿಯಾಲ್. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಹೆಮ್ಮೆಯ ಸಂಸ್ಥೆ ಅಭಯ ಹಸ್ತ ಸಂಸ್ಥೆ ಸುದೀರ್ಘ 1.5 ವರ್ಷಗಳ ಕಾಲ ಅಭಯ ಹಸ್ತ ಅಧ್ಯಕ್ಷರಾಗಿ ಕಾರ್ಕಳ ಭಾಗದಲ್ಲಿ ದಾಖಲೆಯ ರಕ್ತದಾನ ಶಿಬಿರ ಆಯೋಜನೆ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಲ್ಲಿ ತುರ್ತು ರಕ್ತದಾನಗಳ ಪೂರೈಕೆಗೆ ಮಹತ್ತರವಾದ ಪಾತ್ರವನ್ನು ವಹಿಸಿರುತ್ತಾರೆ. ಸ್ವತಃ ರಕ್ತದಾನಿಯಾಗಿ 23 ಬಾರಿ ರಕ್ತದಾನ ಮಾಡಿರುತ್ತಾರೆ. ಇವರ ಕಾರ್ಯ ಸಾಧನೆ ಮೆಚ್ಚಿ ಜಿಲ್ಲಾಡಳಿತದಿಂದ ಸನ್ಮಾನ ಹಾಗೂ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನಿತರಾಗಿರ್ತಾರೆ. ಅಲ್ಲದೆ ಮುನಿಯಾಲು ಭಾಗದಲ್ಲಿ ಹಿಂದೂ ಹೆಲ್ಪ್ಲೈನ್ ಎನ್ನುವ ಸಂಘಟನೆಯನ್ನು ಕಟ್ಟಿಕೊಂಡು ಬಡ ಅನಾರೋಗ್ಯ ಪೀಡಿತರಿಗೆ ಸಹಾಯಧನ ಹಾಗೂ ಬಡವರಿಗೆ ಶೌಚಾಲಯ ನಿರ್ಮಾಣ, ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸುಮಾರು 400 ಮನೆಗಳಿಗೆ ಉಪಯೋಗಕ್ಕೆ ಬೇಕಾಗಿರುವ ಔಷಧ ವಿತರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. ಶ್ರೀಯುತ ರಾಜೇಶ್ ಶೆಟ್ಟಿ ಮುನಿಯಾಲ್ ನಿಮ್ಮ ಸೇವಾ ಭಾವನೆಯನ್ನು ಗೌರವಿಸಿಕೊಂಡು ಇಂದು ಈ ವೇದಿಕೆಯಲ್ಲಿ ಗಣ್ಯಾತಿಗಳ ಸಮಕ್ಷಮದಲ್ಲಿ ಅಭಿನಂದಿಸಿಕೊಳ್ಳುತ್ತಿರುವಂತಹ ಹೃದಯ ಶ್ರೀಮಂತಿಕೆಯ ಕಾರ್ಯಕ್ರಮ ಸನ್ಮಾನ್ಯ ರಾಜೇಶ್ ಶೆಟ್ಟಿ ಮುನಿಯಾಲ್ ಆಪದ ಕಾಲದಲ್ಲಿ ಸಹಕರಿಸಿದವರು. ಜೊತೆಗೆ 3 ಸೇವಾ ಸಂಸ್ಥೆಗಳಲ್ಲಿ ಅಭಯ ಹಸ್ತ ಪ್ರತಿಷ್ಠಿತ
ಯೂತ್ ಕ್ಲಬ್ ಮಣಿಪಾಲ, ಕರಾವಳಿ ಯೂತ್ ಕ್ಲಬ್ ಮಣಿಪಾಲ ಹಾಗೂ ಮಾತೃಶ್ರೀ ಸೇವಾ ಸಂಘ ಮಣಿಪಾಲ, ಹೆಲ್ಪಿಂಗ್ ಹ್ಯಾಂಡ್ಸ್ ಕುಂದಾಪುರ ಈ ಸಂಸ್ಥೆಯ ಅಧ್ಯಕ್ಷರುಗಳನ್ನು ವೇದಿಕೆಯ ಭಾಗಕ್ಕೆ ಕೇಳಿಕೊಳ್ತಾ ಇದ್ದಾರೆ. ಕರಾವಳಿ ಯೂತ್ ಕ್ಲಬ್ ಅಧ್ಯಕ್ಷರು ಯುವಜನಾಂಗ ಕೇವಲ ಮೋಜು ಮಸ್ತಿಯಲ್ಲಿ ಕಾಲಗಳಲ್ಲಿ ಸಮಾಜದಲ್ಲಿ ಮಾದರಿಯಾಗುವಂತಹ ಕೆಲಸಗಳನ್ನು ಮಾಡಿ ಉತ್ತಮ ಸಮಾಜವನ್ನು ನಿರ್ಮಿಸಬೇಕು. ಕರಾವಳಿ ಯೂತ್ ಕ್ಲಬ್ ಮಣಿಪಾಲ ಇದರ ಅಧ್ಯಕ್ಷರು, ಮಾತೃಶ್ರೀ ಸೇವಾ ಸಂಘ ಮಣಿಪಾಲ ಇದರ ಅಧ್ಯಕ್ಷರು, ಹೆಲ್ಪಿಂಗ್ ಹ್ಯಾಂಡ್ಸ್ ಕುಂದಾಪುರ ಇದರ ಅಧ್ಯಕ್ಷರುಗಳನ್ನು ವೇದಿಕೆಯ ಮೇಲ್ಭಾಗಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದಾರೆ. ಅಭಯ ಹಸ್ತ ಪ್ರತಿಷ್ಠಿತ ಸಂಘಟನೆ ಪ್ರಶಸ್ತಿಗೆ ಭಾಜನರಾದವರು ದಿನಾಂಕ 1/1/2016 ಹುಟ್ಟಿಕೊಂಡಂತಹ ಕರಾವಳಿ ಯೂತ್ ಕ್ಲಬ್ ಕರಾವಳಿ ಭಾಗದಲ್ಲಿ ಒಂದು ಮಾದರಿ ಸಂಘಟನೆಯಾಗಿ ಬೆಳೆದು ನಿಂತಿದೆ. 15 ಯುವಕರು ಸೇರಿ 2016 ಜನವರಿ 1ರಂದು ಹೊಸ ವರ್ಷಕ್ಕೆ ಸಮಾಜಕ್ಕೆ ಮಾದರಿಯಾಗುವ ಕೆಲಸ ಮಾಡಬೇಕೆಂಬ ನಿರ್ಧಾರದಲ್ಲಿ ಹುಟ್ಟಿಕೊಂಡಂತಹ ಸಂಸ್ಥೆ ಕರಾವಳಿ ಯೂತ್ ಕ್ಲಬ್ ಉಡುಪಿ ಇಂದಿಗೆ 6 ವರ್ಷಗಳನ್ನು ಪೂರೈಸಿದ್ದು 150ಕ್ಕೂ ಅಧಿಕ ಸದಸ್ಯರಿದ್ದಾರೆ. ಇಲ್ಲಿಯ ತನಕ ಮುಗಿಸಿರುವ ಯೋಜನೆಗಳು ಅಭಯಾಸ್ತ, ಮಗುವೀರ ಸಂಘಟನೆ ಮುಂತಾದ ಹಲವಾರು ಸಂಘದ ಸಂಸ್ಥೆಗಳಿಂದ ಜೊತೆಗೆ ಸೇರಿ ರಕ್ತದಾನ ಶಿಬಿರದ ಆಯೋಜನೆ, ಲಾಕ್ಡೌನ್ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ರಕ್ತದ ಕೊರತೆ ಉಂಟಾದಾಗ ರಕ್ತದಾನಿಗಳ ಮೂಲಕ ದಿನನಿತ್ಯದ ರಕ್ತದ ಪೂರೈಕೆಯನ್ನು ಮಾಡಲಾಯಿತು. ಪ್ರತಿ 6 ತಿಂಗಳಿಗೊಮ್ಮೆ ರಕ್ತದಾನ ಶಿಬಿರ ಮತ್ತು ದಿನನಿತ್ಯ ರಕ್ತದಾನ ಪೂರೈಕೆಯನ್ನು ಮಾಡಲಾಗುತ್ತದೆ. ಪ್ರತಿ ವರ್ಷ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ. 5ನೇ ವರ್ಷದ ಕಾರ್ಯಕ್ರಮದಲ್ಲಿ 5 ಅಶಕ್ತ ಬಡ ಕುಟುಂಬಗಳಿಗೆ 50,000 ಮೊತ್ತದ ಸಹಾಯಧನ ನೀಡಲಾಗುತ್ತದೆ. ಕೆವೈಸಿ ಸೇವಾ ಯೋಜನೆಯ ಮೂಲಕ ಪ್ರತಿ ತಿಂಗಳು ಅಶಕ್ತ ಬಡ ಕುಟುಂಬಗಳಿಗೆ ಧನ ಸಹಾಯ ಮಾಡುತ್ತದೆ. ಈವರೆಗೆ 5 ಲಕ್ಷಕ್ಕೂ ಮೀರಿ ಧನ ಸಹಾಯ ಮಾಡಿದ್ದಾರೆ. 2019ರಂದು ಉತ್ತರ ಕರ್ನಾಟಕದಲ್ಲಿ ಭೀಕರವಾಗಿ ನೆರೆದ ಸಂದರ್ಭದಲ್ಲಿ ದಾನಿಗಳ ಸಹಾಯ ಪಡೆದು 3 ಲಕ್ಷಕ್ಕೂ ಅಧಿಕ ಅಗತ್ಯ ಸಾಮಗ್ರಿಗಳನ್ನು ಸಂಗ್ರಹಿಸಿ ನೆರೆಪೀಡಿತ ಪ್ರದೇಶಕ್ಕೆ ಹೋಗಿ ಅಗತ್ಯ ವಸ್ತುಗಳನ್ನು ನೀಡಿರುತ್ತಾರೆ. ತಂಡದ ಸದಸ್ಯರು ತಮ್ಮ ಹುಟ್ಟುಹಬ್ಬ ಮತ್ತು ವಿಶೇಷ ದಿನಗಳನ್ನು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಗಳಲ್ಲಿ ಊಟ ಮತ್ತು ಅಗತ್ಯ ವಸ್ತುಗಳನ್ನು ನೀಡುವುದರ ಮೂಲಕ ಸಮಾಜಕ್ಕೆ ಪ್ರೇರಣೆಯಾಗುವ ರೀತಿಯಲ್ಲಿ ಆಚರಿಸುತ್ತಿದ್ದಾರೆ. ಕಾರ್ಕಳ ತಾಲೂಕಿನ ಮುನಿಯಾನಿನ ಬಡ ಕುಟುಂಬದ ಅನಾಥ ಮಕ್ಕಳಿಗೆ ದಾನಿಗಳ ಸಹಕಾರದಿಂದ ಮನೆಯನ್ನು ನಿರ್ಮಾಣ ಮಾಡಿ ಹಸ್ತಾಂತರಿಸಲಾಯಿತು ಮತ್ತು ಮನೆಯ ಖರ್ಚು ವೆಚ್ಚದಲ್ಲಿ ಉಳಿದ 47,000 ಮೊತ್ತವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀಡಿರುತ್ತಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಬಡ ಕುಟುಂಬಗಳಿಗೆ ದಿನಸಿ ಕಿಟ್ಗಳ ವಿತರಣೆ ಮತ್ತು ಉಚಿತ ಔಷಧಿಗಳ ವಿತರಣೆ ಮಾಡಿರುತ್ತಾರೆ. ಪ್ರಸ್ತುತ ಚಾಲ್ತಿಯಲ್ಲಿ ಯೋಜನೆಗಳನ್ನು 23 ವರ್ಷದಿಂದ ಉಡುಪಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಯಾಗಿರುವ ಕಾರಣ ಉಡುಪಿ ಜಿಲ್ಲೆಗೆ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗಬೇಕೆಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕರಾವಳಿ ಯೂತ್ ಕ್ಲಬ್ ಉಡುಪಿ, ಕರಾವಳಿ ಯೂತ್ ಕ್ಲಬ್ ಉಡುಪಿ ಇದೀಗ ಮಾತೃಶ್ರೀ ಸೇವಾ ಸಂಘ ಮಣಿಪಾಲ. ಡಾಕ್ಟರ್ ಬಡಕೂರು ಗೋಪಾಲಾಚಾರ್ಯ ಪ್ರವರ್ತಕರು ಮಾತೃಶ್ರೀ ಸೇವಾ ಸಂಘ ಮಣಿಪಾಲ, ಅರವಿಂದ್ ಮಣಿಪಾಲ ಅಧ್ಯಕ್ಷರು ಮಾತೃಶ್ರೀ ಸೇವಾ ಸಂಘ ಮಣಿಪಾಲ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಆಹಾರ ಕಿಟ್ಗಳ ವಿತರಣೆಯಲ್ಲಿ ಉಡುಪಿ ಜಿಲ್ಲೆ ಮಣಿಪಾಲ ಭಾಗದಲ್ಲಿ ಪ್ರಮುಖ ಪಾತ್ರ ವಹಿಸಿ ಜನಮನ್ನಣೆ ಗಳಿಸಿರುವ ಸಂಸ್ಥೆ. ಹಲವಾರು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ರಕ್ತದ ಅವಶ್ಯಕತೆಗಳನ್ನು ಜಿಲ್ಲೆಯಲ್ಲಿ ನೀಡುತ್ತಿರುವ ಸಂಸ್ಥೆಯಾಗಿರುತ್ತದೆ. ಕರಾವಳಿಯ ಗಂಡುಕಲ್ಲೆ ಯಕ್ಷಗಾನದ ಕಲಾವಿದರನ್ನು ಗುರುತಿಸಿ ವೇದಿಕೆಯಲ್ಲಿ ಅವರನ್ನು ಗೌರವಿಸುವ ಸಂಸ್ಥೆಯಾಗಿರುತ್ತದೆ ಮಾತೃಶ್ರೀ ಸೇವಾ ಸಂಘ ಮಣಿಪಾಲ. ಅವರನ್ನು ಗೌರವಿಸಿಕೊಂಡ ತರುವಾಯ ಹೆಲ್ಪಿಂಗ್ ಹ್ಯಾಂಡ್ಸ್ ಕುಂದಾಪುರ, ಹೆಲ್ಪಿಂಗ್ ಹ್ಯಾಂಡ್ಸ್ ಕುಂದಾಪುರ ಪ್ರದೀಪ್ ಮಗುವಿನ ಅವರ ಅಧ್ಯಕ್ಷತೆಯಲ್ಲಿ 2020ರಲ್ಲಿ ಹುಟ್ಟಿಕೊಂಡಂತಹ ಸಂಸ್ಥೆ ಹೆಲ್ಪಿಂಗ್ ಹ್ಯಾಂಡ್ಸ್ ಕುಂದಾಪುರ. ಕೊರೋನಾ 2ನೇ ಲಾಕ್ಡೌನ್ ಸಮಯದಲ್ಲಿ ಕುಂದಾಪುರದ ತಾಲೂಕಿನಾದ್ಯಂತ ಇಡೀ ಬಡ ಕುಟುಂಬಗಳಿಗೆ 1.5 ಲಕ್ಷಕ್ಕೂ ಅಧಿಕ ಮೊತ್ತದ ಉಚಿತ ದಿನಸಿ ಕಿಟ್ಗಳ ವಿತರಣೆ ಹಾಗೂ ಚಳಿಗಾಲದ ಸಮಯದಲ್ಲಿ ಕುಂದಾಪುರದ ರಸ್ತೆ ಬದಿಯಲ್ಲಿ ಬಡ ಕೂಲಿ ಕಾರ್ಮಿಕರು ಹಾಗೂ ಭಿಕ್ಷುಕರಿಗೆ 200ಕ್ಕೂ ಹೆಚ್ಚು ಉಚಿತ ಬೆಡ್ಶೀಟ್ಗಳ ವಿತರಣೆ. ಅಷ್ಟೇ ಅಲ್ಲದೆ ಹೆಲ್ಪಿಂಗ್ ಹ್ಯಾಂಡ್ಸ್ನ ಅತಿ ದೊಡ್ಡ ಯೋಜನೆಯಾದ ತಲ್ಲೂರಿನ ಕೋಟೆಬಾಗಿಲು ಬಡ ಅಜ್ಜಿಯ ಕುಟುಂಬಕ್ಕೆ ಉಚಿತ ಮನೆ ಕಟ್ಟುತ್ತಿರುವುದು ಮತ್ತು 2ನೇ ಮನೆಯಾಗಿ ನೆಲ್ಲಿಕಟ್ಟೆ ಗುಡಿಬೆಟ್ಟು ಅಜ್ಜಿಗೆ ಸಹ ಒಂದು ಮನೆಯನ್ನು ಕಟ್ಟುತ್ತಿರುವುದು ಹೆಲ್ಪಿಂಗ್ ಹ್ಯಾಂಡ್ಸ್ ಸಮಾಜದ ಕಾಳಜಿಗೆ ಇದ್ದ ಕನ್ನಡಿಯಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿಯ ತನಕ 10ಕ್ಕೂ ಹೆಚ್ಚು ರಕ್ತದಾನ ಶಿಬಿರ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ವಿವಿಧ ಬ್ಲಡ್ ಬ್ಯಾಂಕ್ಗಳಿಗೆ ರಕ್ತದ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದಾರೆ ಹೆಲ್ಪಿಂಗ್ ಹ್ಯಾಂಡ್ಸ್ ಕುಂದಾಪುರ. ಹಾಗೆಯೇ ಊಟೋಪಚಾರ
ಕುಂದಾಪುರ. ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್, ಪ್ಲೀಸ್. ಇಂದಿನ ಈ ಒಂದು ಭವ್ಯ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿಕೊಂಡವರು ಅಂದು ವೃತ್ತಿ ಬದುಕಿನಲ್ಲಿ ಭಾರತಾಂಬೆಯ ಇಂಚಿನ ಉಳಿವಿಗಾಗಿ ಕೆಚ್ಚೆದೆಯಿಂದ ಹೋರಾಡಿದ ವೀರ ಯೋಧ, ಪ್ರಸ್ತುತ ಮಣಿಪಾಲದ ಎಂಐಟಿಯಲ್ಲಿ ಭದ್ರತಾ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕ ಸನ್ಮಾನ್ಯ ರತ್ನಾಕರ ಸಾಮಂತ್ರವರು ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಅವರಲ್ಲಿ ಕಳಕಳಿಯ ಕೂಗಿತು. ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಅದೇ ರೀತಿ ಸಭೆಯನ್ನು ಅಲಂಕರಿಸುವಂಥ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇವತ್ತು ಅಭಯಸ್ಥ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಸನ್ಮಾನಗೊಳ್ಳಲಿರೋ ಜೈಕರ್ ಶೆಟ್ಟಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದನ್ನು ಅದೇ ರೀತಿ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿ ಅನುವು ಮಾಡಿಕೊಟ್ಟ ನಮ್ಮ ಮಿತ್ರರಾದ ಶ್ರೀಯುತ ಸತೀಶ್ ಸಾಲಿಯ ಅವರಿಗೆ ಸಹ ಧನ್ಯವಾದಗಳು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಆರಂಭಿಸುತ್ತೇನೆ. ಇದು ಮಾತನಾಡುವ ಸಮಯ ಅಲ್ಲ, ಯಾಕಂತಂದರೆ ನಾವು 4 ಗಂಟೆಗೆ ಯಕ್ಷಗಾನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿರ್ತೇವೆ. ಅದರಿಂದಾಗಿ ಬಹಳ ವೇಗವಾಗಿ 2-3 ಮಾತುಗಳನ್ನು ತಿಳಿಸಿದ್ದೇನೆ. ಒಬ್ಬ ಮಾಜಿ ಯೋಧನಾಗಿ ಸುಮಾರು 20 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ತದನಂತರ ಮಣಿಪಾಲದಲ್ಲಿ ನನ್ನ ಕರ್ತವ್ಯವನ್ನು ಮಾಡಿಕೊಂಡು ಬಂದಿದ್ದೇನೆ. ಆ ಸಂದರ್ಭದಲ್ಲಿ ತದನಂತರ ಒಂದು ಕರ್ತವ್ಯ ಸ್ಟಾರ್ಟ್ ಮಾಡುವ ದಿನವೇ ದಿವಸ ನಾನು ಈ ಬ್ಲಡ್ ಡೊನೇಷನ್ ಬಗ್ಗೆ ಬಹಳ ಒಂದು ಕಾಳಜಿಯಿಂದ ಕೆಲಸ ಮಾಡ್ಕೊಂಡು ಬಂದವನು. ನಮ್ಮ ಯಾವುದೇ ರೀತಿಯ ಸ್ಟೂಡೆಂಟ್ ಕ್ಲಬ್ಗಳಿರ್ಬೋದು, ರೋಟರಿ ಇರ್ಬೋದು, ಎಲ್ಲ ನಮ್ಮ ಸ್ಟೂಡೆಂಟ್ಗಳ ಒಂದು ಸಹಕಾರದಿಂದ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಮಾಡ್ಕೊಂಡು ಬಂದಿದ್ದು. ಆ ಸಂದರ್ಭದಲ್ಲಿ ನನಗೆ ಶ್ರೀಯುತ ಸತೀಶ್ ಸಾಲಿಯ ಸುಮಾರು 12 ವರ್ಷಗಳ ಹಿಂದೆ ಸತೀಶ್ ಸಾಲಿಯ ಪರಿಚಯ ಆಯಿತು. ಅದನಂತರ ನಾವು ಸೇರಿಕೊಂಡು ಮಣಿಪಾಲ ಭಾಗದಲ್ಲಿ ಹಲವಾರು ಕ್ಯಾಂಪ್ಗಳನ್ನು ನಡೆಸುತ್ತೇವೆ. ಪ್ರತಿಯೊಂದು ಸಲ ಬಂದು ಸರ್ ಒಂದು ಕ್ಯಾಂಪ್ ಆಗಬೇಕು ಮಣಿಪಾಲದಲ್ಲಿ, ನಿಮ್ಮ ಸ್ಟೂಡೆಂಟ್ ಒಂದು ಕ್ಯಾಂಪ್ ಮಾಡಬೇಕು ಅಂತ. ಅದೇ ರೀತಿ ಅವರು ಮಾಡಿದ ಕೆಲಸವನ್ನು ನೋಡಿದರೆ ನಾವು ತುಂಬ ಹತ್ತಿರದಿಂದ ಬಂದವನು. ಯಾಕಂದರೆ ನಾವು ಹೆಚ್ಚಾಗಿ ದಿನಕ್ಕೆ 1 ಬಾರಿ ದಿನದ ಹೊತ್ತಿನಲ್ಲಿ ಸೇರ್ತೇವೆ, ಹೇಗೆ ಮಾಡಬಹುದು, ಹೇಗೆ ಗಡ್ಡೊಳಿಸಿದ ಕ್ಯಾಂಪ್ಗಳನ್ನು ಮಾಡಬಹುದು ಅಂತೇಳಿ. ಆ ಸಂದರ್ಭದಲ್ಲಿ ಪ್ರತಿ 5 ನಿಮಿಷಕ್ಕೊಂದು ಫೋನ್ ಮಾಡ್ತದೆ ಅವರಿಗೆ. ಅಲ್ಲಿ ಬ್ಲಡ್ ಬೇಕು, ಇಲ್ಲಿ ಬ್ಲಡ್ ಬೇಕು, ಆ ಹಾಸ್ಪಿಟಲ್ ಇಲ್ಲಿ ಕುಂದಾಪುರ ಉಡುಪಿ ಇರ್ಬೋದು. ಆ ಮನುಷ್ಯರಲ್ಲಿ ಹೇಗೆ ತಡೆದುಕೊಂಡು ಇದು ಮಾಡ್ತಾರೆ ಗೊತ್ತಿಲ್ಲ, ಯಾಕಂದರೆ ನಮ್ಮಿಂದೆಲ್ಲ ಸಾಧ್ಯವಿಲ್ಲ. ಆ ಒಂದು ರೀತಿಯ ಕಳೆದ 12 ವರ್ಷಗಳಿಂದ ಈಗಾಗಲೂ ಕಳೆದ 5 ವರ್ಷಗಳಿಂದ ಅವರ ಜೀವನವನ್ನೇ ಬ್ಲಡ್ ಔಷಧಿಗೆ ಮುಳುಗಾಕಿಕೊಂಡಿದ್ದಾರೆ. ಅಂತ ಒಂದು ಅಭಯಸ್ಥ ಅಂತ ಹೇಳುವ ಒಂದು ಟ್ರಸ್ಟನ್ನು ಹುಟ್ಟಿ ಹಾಕೊಂಡು ಈ ರಕ್ತವನ್ನು ಒಟ್ಟುಗೂಡಿಸುವಷ್ಟು ಸುಲಭದ ಕೆಲಸವಲ್ಲ. ನಾನು ಹತ್ತಿರದಿಂದ ಬರುವ, ಯಾಕಂದರೆ ಆ ಹಾಸ್ಪಿಟಲ್ ವಿಭಾಗದಲ್ಲಿ ನಾವು ಕೆಲಸ ಮಾಡ್ತೇವೆ. ಪೇಷಂಟ್ ಪಾರ್ಟಿಗಳು ಬರ್ತಾರೆ, ಪೇಷಂಟ್ ಬರ್ತಾರೆ, ರಕ್ತವನ್ನು 2 ಯೂನಿಟ್ ರಕ್ತ ಬೇಕು, 3 ಯೂನಿಟ್ ರಕ್ತ ಬೇಕು ಅಂತ ಹೇಳ್ತಾರೆ. ಬಟ್ ಅವರ ಮನೆಯವರು ರಕ್ತ ಕೊಡಲಿಕ್ಕೆ ತಯಾರಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಸತೀಶ್ ಸಾಲಿಯವರು ಬಹಳ ಒಂದು ಮುತುವರ್ಜಿಯಿಂದ ಅವರು ಎಷ್ಟೋ ವಿಭಾಗಗಳಲ್ಲಿ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಅಥವಾ ಸೌತ್ ಕೇರಳ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ರಕ್ತದಾನ ಈಗ ನಮ್ಮ ವೇದಿಕೆಗೆ ಹಿರಿಯರಾದ ನಾಡೋಜ ಜಿ ಶಂಕರ್ ಅವರು ಆಗಮಿಸಿದ್ದಾರೆ. ಅವರನ್ನು ಸತ್ಯಪರವಾಗಿ ಹುಟ್ಟುವುದಕ್ಕೆ ಪ್ರೇರಣಾತ್ಮಕರಾದವರು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಅವರನ್ನ ವೇದಿಕೆ ಆಸನಗಳಿಗೆ ಗೌರವಪೂರ್ವಕವಾಗಿ ಆಮಂತ್ರಿಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಈ ಅಭಯಸ್ಥ ಟ್ರಸ್ಟ್ ಏನಿದೆ, ಈ ಟ್ರಸ್ಟಿಗೆ ಅಭಯಸ್ಥ ಶ್ರೀಯುತ ಸತೀಶ್ ಸಾಲಿಯರ್ ಹಾಗೂ ನನಗೆ ನಾವು ಮಾಜಿ ಯೋಧನಾಗಿ ಸುಮಾರು 2014 ಇಸ್ವಿಯಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಒಟ್ಟಿಗೆ ಪಡೆದುಕೊಂಡಿರ್ತೇವೆ. ಅದನಂತರ ನಾನು ಹೇಳಿ ಹೋದರೆ ಈ ಅಭಯಸ್ಥ
ಇಂಥ ಸತಿ ಶಾಲೆಗಳಿಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನವನ್ನು ಮಾಡಿದ್ದಾರೆ, ರಾಜ್ಯಾದ್ಯಂತ ಗುರುತಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ನಮ್ಮ ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶ್ರೀಯುತ ಸತಿ ಶಾಲೆಯೊಂದಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ದೊರಕಿ ಅದನ್ನು ದೊರಕಿಸುವಲ್ಲಿ ನಮ್ಮ ಜನಪ್ರತಿನಿಧಿಗಳು ಅಥವಾ ಜನತೆ ಇರ್ಬೋದು ಅವರ ಪ್ರಶಸ್ತಿಗೆ ಅರ್ಹರು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ ಮುಂದೆ ಹಲವಾರು ಜನರ ಜೀವವನ್ನು ಉಳಿಸಲಿ, ರಾಜ್ಯದಲ್ಲಿ ಒಂದು ನಂಬರ್ 1 ಸ್ಥಾನವನ್ನು ಪಡೆದುಕೊಂಡು ಎಲ್ಲರ ಜನಮೆಚ್ಚುಗೆ ಪಾತ್ರವಾಗಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಶುಭ ಹಾರೈಕೆಗಾಗಿ ಕೃತಜ್ಞತೆಗಳು. ಈ ಸಂದರ್ಭದಲ್ಲಿ ಆಗಮಿಸಿಕೊಂಡವರಿದ್ದಾರೆ ದಕ್ಷಿಣ ಭಾರತದ ಖ್ಯಾತ ಉದ್ಯಮಿಗಳು. ಹಂಚಿ ಹೋಗಿದ್ದ ಸಮಸ್ತ ಮಗುವಿನ ಬಂಧುಗಳನ್ನು ಒಂದೇ ಸೂರಿನಲ್ಲಿ ಒಗ್ಗೂಡಿಸಿಕೊಂಡು ಅವರ ಶಕ್ತಿ ಏನು ಎಂಬುದನ್ನು ಹೊರ ಪ್ರಪಂಚಕ್ಕೆ ತೋರ್ಪಡಿಸಿದವರು, ಅದೆಷ್ಟೋ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದವರು, ಅದೆಷ್ಟೋ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ನೀಡುತ್ತಿರುವವರು, ಈ ಜಿಲ್ಲೆಯನ್ನ ರಕ್ತದಾನಿಗಳ ಜಿಲ್ಲೆ ಎಂದು ಘೋಷಿಸುವಲ್ಲಿ ಪ್ರಧಾನ ಶಕ್ತಿಗಳಾಗಿರುವ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ನಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರ ಆಗಮನ ನಮ್ಮ ಪಾಲಿಗೆ ಬಹಳಷ್ಟು ಸಂತೋಷವನ್ನು ತಂದಿದೆ. ಗೌರವಾನ್ವಿತರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡ ತರುವಾಯ ನಮ್ಮ ಮುಂದಿನ ಕಾರ್ಯಕ್ರಮ ಅಭಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ ಕೊಡಮಾಡುವ ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ಭಾಜನರಾದವರು ಸನ್ಮಾನ್ಯ ಎಸ್ ಜಯಕರ ಶೆಟ್ಟಿ, ಸಭಾಪತಿಗಳು, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕುಂದಾಪುರ. ಇವರನ್ನ ವೇದಿಕೆಯ ಎದುರು ಭಾಗದ ಆಸನಕ್ಕೆ ತಾವೆಲ್ಲ ಪ್ಲೀಸ್ ಅವರನ್ನು ಪರಿಚಯ ಮಾಡ್ಕೊಳ್ತಾರೆ. ನಾವು ಪ್ಲೀಸ್ ಅವರನ್ನು ಪರಿಚಯ ಮಾಡ್ಕೊಳ್ತಾರೆ. ಸರಿ, ಇದೀಗ ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ಭಾಜನರಾಗಿರುವ ಎಸ್ ಜಯಕರ ಶೆಟ್ಟಿ ಅವರ ಸಾಧನೆಯನ್ನ ವೇದಿಕೆಯ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಹಾಗೂ ಎಲ್ಲರೂ ಶ್ರೀ ಶಾನಾಡಿ ಜಯಕರ್ ಶೆಟ್ಟಿ, ಸಭಾಪತಿ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕುಂದಾಪುರ ರಕ್ತದಾನ ಶಿಬಿರದ ಆಯೋಜನೆ, ಸಮಾಜ ಸೇವೆ, ಧಾರ್ಮಿಕ ಕಾರ್ಯಕ್ರಮದ ಮುಂದಾಳುತ್ವ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ ಕ್ರೋಡ, ಬೈಲೂರು ಮತ್ತು ಶಂಕರನಾರಾಯಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿ ಶ್ರೀ ಭುವನೇಂದ್ರ ಕಾಲೇಜ್ ಕಾರ್ಕಳದಿಂದ BSc ಪದವಿ ಡಿಗ್ರಿಯನ್ನು ಪಡೆದರು. 3 ವರ್ಷ ಉಡುಪಿಯಲ್ಲಿ ವಕೀಲ ವೃತ್ತಿಯನ್ನು ಮಾಡಿ 1981ರಲ್ಲಿ ವಿಜಯ ಬ್ಯಾಂಕಿನ ಪ್ರಧಾನ ಕಚೇರಿ ಬೆಂಗಳೂರಲ್ಲಿ ಲಾ ಆಫೀಸರ್ ಆಗಿ ಸೇರಿದರು. 1987ರಲ್ಲಿ ಕಾರ್ಪೊರೇಷನ್ ಬ್ಯಾಂಕಿನ ಪ್ರಾಂತೀಯ ಕಚೇರಿಯಲ್ಲಿ ಸೇರಿ ಬೆಂಗಳೂರಿನ ಹಲವಾರು ಶಾಖೆಗಳಲ್ಲಿ ಪ್ರಬಂಧಕರಾಗಿ ಕಾರ್ಯನಿರ್ವಹಿಸಿದರು. 1984ರಲ್ಲಿ ಕಾರ್ಪೊರೇಷನ್ ಬ್ಯಾಂಕಿನ ಬೆಂಗಳೂರಿನ ರೀಜನಲ್ ಮ್ಯಾನೇಜರ್ ಆಗಿ ಬಡ್ತಿ ಹೊಂದಿ 1989ರವರೆಗೆ ಕಾರ್ಯನಿರ್ವಹಿಸಿದರು. ಅಲ್ಲಿಂದ ತಮಿಳುನಾಡಿಗೆ ರೀಜನಲ್ ಮ್ಯಾನೇಜರ್ ಆಗಿ ಮದ್ರಾಸ್ಗೆ ವರ್ಗಾವಣೆಗೊಂಡರು. ಅಲ್ಲಿಂದ 1991ರಲ್ಲಿ ನ್ಯೂ ದಿಲ್ಲಿಯ ರೀಜನಲ್ ಆಫೀಸ್ಗೆ ವರ್ಗಾವಣೆಗೊಂಡು ದಿಲ್ಲಿ, ಪಂಜಾಬ್, ಉತ್ತರ ಪ್ರದೇಶ, ರಾಜಸ್ಥಾನ್, ಮಧ್ಯಪ್ರದೇಶ, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶ ಶಾಖೆಗಳ ರೀಜನಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದರು. ಮುಂದೆ 1994ರಲ್ಲಿ ಮುಂಬೈಗೆ DGM ಆಗಿ ವರ್ಗಾವಣೆಗೊಂಡು ಅಲ್ಲಿ ಮಹಾರಾಷ್ಟ್ರದ ಎಲ್ಲ ಶಾಖೆಗಳನ್ನು ನಿರ್ವಹಿಸಿದರು. ಮುಂದೆ 1995ರಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಭರ್ತಿಗೊಂಡು ಬ್ಯಾಂಕಿನ ಪ್ರಧಾನ ಕಚೇರಿ ಮಂಗಳೂರಿಗೆ ವರ್ಗಾವಣೆಗೊಂಡರು. ಅಲ್ಲಿ ಸಪೋರ್ಟ್ ಸರ್ವಿಸ್, ಬ್ರಾಂಚ್ ಎಕ್ಸ್ಪಾನ್ಷನ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗಳ ಮುಖ್ಯಸ್ಥರಾಗಿ ಕೆಲಸ ಮಾಡಿದರು. ಬೆಸ್ಟ್ ಮೆಟ್ರೋ ಬ್ರಾಂಚ್ ಮ್ಯಾನೇಜರ್, ಬೆಸ್ಟ್ ರೀಜನಲ್ ಮ್ಯಾನೇಜರ್ ಇತ್ಯಾದಿ ಅವಾರ್ಡ್ಗಳನ್ನು ಗಳಿಸಿರುತ್ತಾರೆ. 2003ರಲ್ಲಿ ನಿವೃತ್ತಿಯಾಗಿ ಕುಂದಾಪುರದಲ್ಲಿ ನೆಲೆಸಿದರು. ಮುಂದೆ 2004ರಲ್ಲಿ ರೋಟರಿ ಕ್ಲಬ್ ಕುಂದಾಪುರ ಸೌತ್ಗೆ ಸೇರಿ 2009-10ರಲ್ಲಿ ಅಧ್ಯಕ್ಷರಾಗಿ ಹಲವಾರು ಸರ್ವತೋಮುಖ ಕಾರ್ಯವನ್ನು ನೆರವೇರಿಸಿದರು. ಕುಂದಾಪುರಕ್ಕೆ ಅಗತ್ಯದ ಡಯಾಲಿಸಿಸ್ ಉಪಕರಣ ಪ್ರೈವೇಟ್ ಹಾಸ್ಪಿಟಲ್ಗೆ ಒದಗಿಸಿಕೊಟ್ಟರು. 2010ರಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕುಂದಾಪುರ ಇದರ ಸಭಾಪತಿಯಾಗಿ ಆಯ್ಕೆಯಾದರು. 2014ರಲ್ಲಿ ಕುಂದಾಪುರ ಮತ್ತು ಪರಿಸರಕ್ಕೆ ಅತಿ ಅಗತ್ಯವಿರುವ ರಕ್ತನಿಧಿ ಕೇಂದ್ರವನ್ನ ರೆಡ್ ಕ್ರಾಸ್ ಪರವಾಗಿ ಸ್ಥಾಪಿಸಲಾಯಿತು. ಪ್ರತಿ ವರ್ಷ 10,000 ರಕ್ತದ ಅಗತ್ಯಗಳನ್ನ ಪೂರೈಸಿದ ರೋಗಿಗಳಿಗೆ ಸರಬರಾಜು ಮಾಡುತ್ತಾ ಬಂದಿದ್ದಾರೆ. ಭಟ್ಕಳದಿಂದ ಉಡುಪಿ, ಕುಂದಾಪುರದ ಹಾಸ್ಪಿಟಲ್ಗಳು ಈ ಬ್ಲಡ್ ಬ್ಯಾಂಕ್ ನ ಪ್ರಯೋಜನ ಪಡೆಯುತ್ತಾರೆ. ಅದರಿಂದ ಹಲವಾರು ಜೀವಗಳನ್ನು ಉಳಿಸುವ ಕಾರ್ಯವಾಗುತ್ತಿದೆ. 2017ರಲ್ಲಿ ರೆಡ್ ಕ್ರಾಸ್ ಕುಂದಾಪುರ ಆಶ್ರಯದಲ್ಲಿ ಜನೌಷಧಿ ಕೇಂದ್ರವನ್ನ ಪ್ರಾರಂಭಿಸಲಾಯಿತು. ಇಲ್ಲಿ ಉತ್ತಮ ಗುಣಮಟ್ಟದ ಔಷಧವನ್ನು ವಿತರಿಸಲಾಗುವುದು. ಇದರಿಂದ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಜನರು ಪ್ರಯೋಜನ ಪಡೆಯುತ್ತಾರೆ. ಈ ಜನೌಷಧಿ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸ್ಥಾನವನ್ನು ಪಡೆದಿರುತ್ತದೆ. ಕಳೆದ 12 ವರ್ಷಗಳಿಂದ ರೆಡ್ ಕ್ರಾಸ್ ಕುಂದಾಪುರದ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 5 ವರ್ಷ ಸತತವಾಗಿ ಕರ್ನಾಟಕ ರಾಜ್ಯಪಾಲರಿಂದ ಬೆಸ್ಟ್ ತಾಲೂಕು ಬ್ರಾಂಚ್ ಇನ್ ಕರ್ನಾಟಕ ಎಂಬ ಪ್ರಶಸ್ತಿಯನ್ನ ಗಳಿಸಿದ್ದಾರೆ. ರೆಡ್ ಕ್ರಾಸ್ ಸಂಸ್ಥೆ ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ನೀಡುತ್ತಾ ಬಂದಿದೆ. ವೀಲ್ ಚೇರ್ಸ್, ಕನ್ನಡಕ, ಆರ್ಟಿಫಿಷಿಯಲ್ ಲಿಂಕ್ಸ್ ಕೊಡುತ್ತಾ ಬಂದಿದೆ. ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಕೇರ್ ಸೆಂಟರ್ ಅನ್ನ ಜಿಲ್ಲಾಡಳಿತದ ಸಹಭಾಗಿತ್ವದಲ್ಲಿ ಕುಂದಾಪುರದಲ್ಲಿ ನಡೆಸಿಕೊಂಡು ಬಂದಿದೆ. ಅಲ್ಲದೆ ಸರ್ಕಾರಿ ಹಾಸ್ಪಿಟಲ್ಗೆ ವೆಂಟಿಲೇಟರ್ ಇತ್ಯಾದಿಗಳನ್ನ ನೀಡಿದೆ. ಸಾವಿರಾರು ಜನರಿಗೆ ಲಾಕ್ಡೌನ್ ಸಮಯದಲ್ಲಿ ಮಧ್ಯಾಹ್ನದ ಊಟದ
ಆಕ್ಸಿಜನ್ ಸೆಂಟರ್ ಸ್ಥಾಪಿಸಿ ಹಲವಾರು ರೋಗಿಗಳಿಗೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಒದಗಿಸುತ್ತಾ ಬಂದಿದೆ. ಪ್ರಸ್ತುತ ಕ್ರೋಡ ಬೈಲೂರು ಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬೈಲೂರು ಮಹಿಷಾಸುರವರ್ತಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೈಲೂರು ನಂದಿಕೇಶ್ವರ ಮತ್ತು ಸಪರಿವಾರ ದೇವಸ್ಥಾನದ ಅನುವಂಶಿಕ ಆಡಳಿತ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀ ಶಾನಾಡಿ ಜೈಕರ್ ಶೆಟ್ಟಿ. ಸುದೀರ್ಘ ವರ್ಷಗಳಿಂದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಸೇವೆ ಪ್ರತಿಗಾಗಿ ನನ್ನನ್ನು ತೊಡಗಿಸಿಕೊಂಡಿರುವ ಎಸ್ ಜಯಕರ ಶೆಟ್ಟಿ ಇವರಿಗೆ ಅಭಯ ಹಸ್ತ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ಮಾನ್ಯ ನಾಡೋಜ ಜಿ ಶಂಕರ್ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವರೆ ಕೋರಿಕೆ. ರೆಡ್ ಕ್ರಾಸ್ ಸೊಸೈಟಿಯ ಸಭಾಪತಿಗಳಾಗಿ ಗೌರವದ ಮಾಧ್ಯಮದಿಂದ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದುಕೊಂಡಿರುವ ಮಾನ್ಯ ಎಸ್ ಜಯಕರ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯ ಅಭಿನಂದನೆಗಳೊಂದಿಗೆ ಅಭಯ ಹಸ್ತ ವರ್ಷದ ವ್ಯಕ್ತಿ ಗೌರವದ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸುವಂತಹ ಭಾವನಾತ್ಮಕವಾದ ಕ್ಷಣ. ಈ ಎಲ್ಲ ಕಾರ್ಯಕ್ರಮಗಳ ಆಯೋಜನೆ ಹಿಂದೆ ರಕ್ತದ ಆಪತ್ಭಾಗದ ಸತೀಶ್ ಸನ್ಮಾನ್ಯ ಎಸ್ ಜಯಕರ ಶೆಟ್ಟಿಯವರು ತಾವು ಈಗ ಸೇವಾ ಭಾವನೆಯನ್ನು ಗುರುತಿಸಿಕೊಂಡು ಈ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಯಕ್ರಮದ ಒತ್ತಡದ ಮಧ್ಯೆ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದರೆ ಅವರಲ್ಲಿ ಬಹಳ ಕಲಿಯ ಕೋರಿಕೆ. ಅಭಯ ಹಸ್ತ ರೆಡ್ ಕ್ರಾಸ್ನ ಅಧ್ಯಕ್ಷ ಜಯಕರ್ ಶೆಟ್ಟಿ ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮ. ಸತೀಶ್ ಶಾಲೆಯನ್ನು ನನಗೆ ಹೇಳಲಾರ್ದೇ ಅವರು ನನ್ನ ಹೆಸರು ಹಾಕಿದೆ. ನನಗೆ ಕಾರ್ಯಕ್ರಮ ಉಚ್ಚಿರದಲ್ಲಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನದ ಕಾರ್ಯಕ್ರಮ ಇರುತ್ತೆ, ಯಾವುದಕ್ಕೂ ಹಾಕಿಕೊಡ ಅಂತ ಹೇಳ್ತಾರೆ ನಮ್ಮ ಸ್ನೇಹಿತರಿಗೆ. ಖಂಡಿತ ಹಾಕಿದ್ದಾರೆ. ಜಯಕರ್ ಶೆಟ್ಟಿ ನನಗೆ ಬಹಳ ಬೇಕಾದವರು. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡುವುದು ಒಂದು ಪ್ರಸ್ತುತ ನಮ್ಮ ಕೆಲಸನೂ ಹೋದನ್ನು ಒಂದು ಭಾವನೆಯಿಂದ ಇಲ್ಲಿ ಕೂಡೋಗಿದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಅವರ ಅಭಿಮಾನಿ ವರ್ಗದವರೇ ಹಾಗೂ ಅಭಯ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಬಂಧುಗಳೇ, ಜಯಕರ್ ಶೆಟ್ಟಿಗೆ ಸನ್ಮಾನ ಮಾಡಲು ಖಂಡಿತ ಟ್ರಸ್ಟಿಗೆ ಒಂದು ಗೌರವ, ನಮಗೆಲ್ಲರಿಗೂ ಗೌರವ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು GM ಆದಾಗ ಹೋಗಿ ಕಾರ್ಪೊರೇಷನ್ ಬ್ಯಾಂಕಿಗೆ ಮಂಗಳೂರಿನಲ್ಲಿದ್ದರು. ಒಂದು ಸರಲ್ಲಿ ಒಂದು ಸಿಂಪಲ್ ಸಾಲ ಲಂಚ ಅವ್ರು GM ಅಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತು ರೆಡ್ ಕ್ರಾಸ್ಗೆ ಬಂದರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಬ್ಲಡ್ ಡೊನೇಷನ್ ಇದರಲ್ಲಿ ಒಂದು ಒಳ್ಳೆ ನಾವೇ ಸಂಘಟನೆಯವರು ಮಾಡಿದ್ರು. ಆ ಥರ ಅವರು ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಖಂಡಿತ ರೆಡ್ ಕ್ರಾಸ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಖಂಡಿತ ಗಂಟೆಗೋಸ್ಕರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಯಾವುದೇ ಒಂದು ಸ್ವಾರ್ಥದ ಇದಿಲ್ಲ, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಒಳ್ಳೆ ಕೆಲಸ ಮಾಡಿದ್ದಾರೆ. ದೇವರ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಒಂದು ಅರ್ಜೆಂಟ್ ಕೆಲಸ ಇರೋದ್ರಿಂದ ನಾನು ಮುಂದೆ ನಿಮ್ಮೆಲ್ಲರ ಅನುಮತಿ ಕೇಳಿ ಹೋಗ್ತೇನೆ. ಜಯಕರ್ ಶೆಟ್ಟಿ ಮಾತು ಕೇಳಬೇಕಾಗಿತ್ತು. ಖಂಡಿತ ಮುಂದೊಂದು ದಿನ ನಾನು ಹೇಳ್ತೇನೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಅದೆಷ್ಟೋ ಮಂದಿ ನಿತ್ಯವು ನೆನಪಿಸುವ ವ್ಯಕ್ತಿ, ಮಣಿಪಾಲ್ ಹೆಲ್ತ್ ಕಾರ್ಡಿನ ಮೂಲಕವಾಗಿ ಕಷ್ಟದ ಕಾಲದಲ್ಲಿ ನೆನಪಿಸುವ ವ್ಯಕ್ತಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ಬೆಳಗನ್ನು ನಿರ್ಮಿಸಿರುವ ತಮಗೆ ನಮ್ಮ ಹೃದಯದ ಆಳದ ಕೃತಜ್ಞತೆಗಳು. ಗೌರವಾನ್ವಿತರಾದ ನಾಡೋಜರವರನ್ನ ಈ ವೇದಿಕೆಯಿಂದ ಬೀಳ್ಕೊಂಡು ಇಂದಿನ ಕಾರ್ಯಕ್ರಮದಲ್ಲಿ ಅಭಯ ಹಸ್ತ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿರುವಂತಹ ನಮ್ಮೆಲ್ಲರ ಪಾಲಿನ ಹೆಮ್ಮೆಯ ಪ್ರತೀಕ ಸನ್ಮಾನ್ಯ ಎಸ್ ಜಯಕರ ಶೆಟ್ಟಿ ಅವರು ಅವರಿಗೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವರೆ ಅವರಲ್ಲಿ ಕಳಕಳಿಯ ಕೋರಿಕೆ. ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಹುಡುಗೇರಿಸಿಕೊಂಡವರು. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಿಷ್ಪಾದಕರು, ಇದನ್ನು ಉದ್ಘಾಟನೆ ಮಾಡಿದಂತಹ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರಿಗೆ, ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಿದಂತಹ ಡಾಕ್ಟರ್ ಶಂಕರ್ ಅವರಿಗೆ ತಾನೇ ನಿರ್ಗಮಿಸಿದರು. ಹಾಗೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ನಮ್ಮ ರೆಡ್ ಕ್ರಾಸ್ನ ಎಲ್ಲ ಮಿತ್ರರೇ, ನನ್ನ ಬಂಧುಗಳೇ ಹಾಗೂ ಅಭಯಸ್ಥ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ಮಿತ್ರರೇ, ಇವತ್ತು
ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಂಥ ಅಭಯಾಸ್ತ ಚಾರಿಟೇಬಲ್ ಟ್ರಸ್ಟ್ ಉಡುಪಿ ಇವರಿಗೆ ನಾನು ಪ್ರಥಮವಾಗಿ ಧನ್ಯವಾದಗಳು ಹೇಳ್ತೇನೆ. ಸತೀಶ್ ಅವರು ಹಲವಾರು ಕೆಲವು ಸಮಯದಿಂದ ನನಗೆ ಚಿರಪರಿಚಿತರು. ಅವರೊಟ್ಟಿಗೆ ಸೇರಿ ನಾವು ಹಲವಾರು ರಕ್ತದಾನ ಶಿಬಿರಗಳನ್ನು ನಾವು ಏರ್ಪಡಿಸಿದ್ದೇವೆ. ಪ್ರತಿ ದಿವಸ ಒಂದು 30ರಿಂದ 40 ಲೀಟರ್ ಅಷ್ಟು ರಕ್ತವನ್ನು ಈ ಸತೀಶ್ ಮತ್ತು ಅವರ ತಂಡದವರು ಉಡುಪಿ ಮತ್ತು ಪರಿಸರದ ಹಲವಾರು ಆಸ್ಪತ್ರೆಗಳಿಗೆ ಒದಗಿಸಿಕೊಡ್ತಾ ಇದ್ದಾರೆ. ಯಾರಿಗಾದರೂ ಯಾವುದೇ ಸಮಯದಲ್ಲಿ ಬ್ಲಡ್ ಬೇಕಾದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಇಮಿಡಿಯೇಟ್ ಆಗಿ ಯಾರಾದರೂ ವಾಲಂಟಿಯರ್ಸನ್ನು ಅವರ ಹತ್ತಿರದ ರಕ್ತನಿಧಿ ಕೇಂದ್ರಕ್ಕೆ ಕಳಿಸಿ ಅಲ್ಲಿಂದ ರಕ್ತದಾನ ಮಾಡಿಸಿ ಆ ಒಂದು ಪೇಷಂಟನ್ನು ಉಳಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಇದೊಂದು ಅತ್ಯುತ್ತಮವಾದ ಕಾರ್ಯ. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಸತೀಶ್ ಅವರ ತಂಡದವರು ಮಾಡುವಂತಹ ಈ ಕಾರ್ಯವನ್ನು ನಾವು ಶ್ಲಾಘಿಸಬೇಕಾಗುತ್ತದೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಕಾರ್ಯ ಅವರು ಮಾಡ್ತಾ ಬರಲಿ. ಶ್ರೀಕೃಷ್ಣನು ಅವರಿಗೆ ಆರೋಗ್ಯ ಮತ್ತು ಎಲ್ಲ ಅವರಿಗೆ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ನಾವು ನಮ್ಮ ರೆಡ್ ಕ್ರಾಸ್ ಅನ್ನು ಗುರುತಿಸಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ರೆಡ್ ಕ್ರಾಸ್ ಸಂಸ್ಥೆ ಗುರುತಿಸಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಈ ಒಂದು ಇವತ್ತಿನ ಏನು ನೀವು ಅವಾರ್ಡ್ ಕೊಟ್ಟಿದ್ದೀರಿ ಅಥವಾ ಈ ಒಂದು ಅವಾರ್ಡನ್ನು ಕೊಟ್ಟದ್ದು ಅದರ ಕ್ರೆಡಿಟ್ ನನ್ನ ಎಲ್ಲ ರೆಡ್ ಕ್ರಾಸ್ನ ಸಿಬ್ಬಂದಿಗಳು ಮತ್ತು ನನ್ನ ಎಲ್ಲ ಮಿತ್ರರಿಗೆ ನಾನು ಹೇಳಲಿಕ್ಕೆ ಸಂತೋಷಪಡ್ತೇನೆ. ಯಾಕಂದರೆ ನಾವೆಲ್ಲರೂ ಒಟ್ಟು ಟೀಮ್ ಆಗಿ ನಾವು ಕೆಲಸ ಮಾಡಿದ್ದೀವಿ. ನಾನು ಆಗ ಫಸ್ಟ್ ಅಮಂಗ್ ದ ಈಕ್ವಲ್ಸ್ ಅಂತ ಹೇಳ್ಬೋದು. ಹಾಗಾಗಿ ನನ್ನ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿದ್ದಾರೆ. ಅವರೆಲ್ಲರೂ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಅಭಯಹಸ್ತ. ಹಾಗಾಗಿ ಇವತ್ತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕುಂದಾಪುರ ತಾಲೂಕು ಬ್ರಾಂಚ್ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯವಾಗಿದೆ. ರಿಟೈರ್ಡ್ ಆದಮೇಲೆ ಊರಿಗೆ ಬಂದು ಏನಾದರೂ ಸಾಧಿಸಬೇಕು ಅಥವಾ ನಮ್ಮ ಒಂದು ಊರಿಗೆ ಏನಾದರೂ ಋಣ ತೀರಿಸಬೇಕು ಎನ್ನುವ ದೃಷ್ಟಿಯಿಂದ ನಾವು ರೆಡ್ ಕ್ರಾಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ. ಅದರ ಮೂಲಕ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಕಡೆಗೆ ಕುಂದಾಪುರದಲ್ಲಿ ಅಗತ್ಯವಾದ ರಕ್ತನಿಧಿ ಕೇಂದ್ರ ಸ್ಥಾಪಿಸುವ ಆಲೋಚನೆ ಬಂತು. ಆಗ ನಾವು ಬೇರೆ ಬೇರೆ ಆಸ್ಪತ್ರೆ ಎಲ್ಲ ಮುಖಂಡರನ್ನು ಹಾಗೆ ಕುಂದಾಪುರದ ಎಲ್ಲ ಲೀಡರ್ಸ್ಗಳನ್ನು ಕರೆದು ಸಭೆ ಸೇರಿಸಿದಾಗ ಇದು ತಾಲೂಕು ಮಟ್ಟದಲ್ಲಿ ಸಾಧ್ಯ ಇಲ್ಲ, ನಾವು ಈ ರೀತಿಯ ಹಲವು ಚಿಂತನೆಗಳನ್ನು ಹಲವು ದಶಕಗಳನ್ನು ಮಾಡಿದ್ದೇವೆ ಎನ್ನುವಂಥ ಒಂದು ಮಾತು ಬಂತು. ಆದರೆ ನಮ್ಮಲ್ಲಿ ಆ ಗುರಿ ಹುಟ್ಟಬೇಕು ಎನ್ನುವ ಒಂದು ಛಲ ಇತ್ತು. ನಮ್ಮ ಸ್ನೇಹಿತರೆಲ್ಲ ಅದಕ್ಕೆ ನಮಗೆ ಬೆಂಬಲ ಕೊಟ್ಟು ಈ ಒಂದು ರಕ್ತನಿಧಿ ಕೇಂದ್ರ ನಾವು 2015ರಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ದುರಾದೃಷ್ಟದಿಂದ ಇವತ್ತಿನವರೆಗೆ ಸರ್ಕಾರದಲ್ಲಿ ಯಾವುದೇ ರೀತಿಯ ಅನುದಾನ ನಮಗೆ ಸಿಗಲಿಲ್ಲ. ನಮ್ಮ ಯಾವ ಪ್ರಯತ್ನವೂ ಕೂಡ ಫಲವಾಗಲಿಲ್ಲ. ಅದು ತಾಲೂಕು ಮಟ್ಟದಲ್ಲಿ ಸರ್ಕಾರದ ಯಾವುದೇ ಒಂದು ಅನುದಾನ ಇಲ್ಲದೆ ರಕ್ತನಿಧಿ ಕೇಂದ್ರವನ್ನು ಸ್ಥಾಪನೆ ಮಾಡೋದು ಕಷ್ಟ. ಆದರೆ ಅದಕ್ಕಿಂತಲೂ ಕಷ್ಟ ಅದನ್ನು ನಡೆಸಿಕೊಂಡು ಹೋಗುವಂಥದ್ದು ದೇವರ ದಯದಿಂದ ಮತ್ತು ನಮ್ಮೆಲ್ಲರ ಸದಸ್ಯರ ಸಹಕಾರದಿಂದ ನಾವು ಅದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಯಾಕಂದರೆ ಹೆಚ್ಚಿನವರು ಇಲ್ಲಿ ವಾಲಂಟಿಯರ್ ಆಗಿ ದುಡಿತಾ ಇದ್ದಾರೆ, ಯಾವುದೇ ಒಂದು ಸಂಭಾವನೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ. ಹಾಗಾಗಿ ಇದನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಹತ್ತಿರ ಕಾಲದಲ್ಲಿ ಕೂಡ ಮಾಡಬೇಕೆಂದು ಚಿಂತನೆ ಇಟ್ಟು ಅವರು ಕೂಡ ಇದರ ಬಗ್ಗೆ ಸ್ಟಡಿ ಮಾಡಿದ್ರು. ಆದರೆ ಇದು ವೈಬಲ್ ಅಲ್ಲ, ಮಾಡಲಿಕ್ಕೆ ಕಷ್ಟ ಇದೆ ಅಂತ ಹೇಳಿ ಮತ್ತೆ ಅವರು ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು. ಸರ್ಕಾರಿ ಆಸ್ಪತ್ರೆ ವಾತಾವರಣ ಆವರಣದಲ್ಲಿ ಇರೋದ್ರಿಂದ ಕೆಲವರು ಹೇಳ್ತಾರೆ ಇದು ಸರ್ಕಾರದ್ದು ಅನ್ನುವಂಥ ಒಂದು ಭಾವನೆ ಇದೆ. ಆದರೆ ಸರ್ಕಾರದ ಆಸ್ಪತ್ರೆಗೆ ಪ್ರತಿ ತಿಂಗಳು 40,000 ಎಲೆಕ್ಟ್ರಿಸಿಟಿ ನಾವೇ ಕೊಡ್ತೀವಿ ಅಂತ ಹೇಳಿದ್ರೆ ನಮಗೆ ಸರ್ಕಾರದ ಯಾವುದೇ ರೀತಿಯ ಅನುದಾನ ಇಲ್ಲ. ಸರ್ಕಾರ ನಮಗೆ ಖಾಲಿ ಜಾಗ ಕೊಟ್ಟಿದೆ, ಅದರ ಮೇಲೆ ಬಿಲ್ಡಿಂಗ್ ನಾವೇ ಕಟ್ಟಿಕೊಂಡದ್ದು. ಅದು ಅದರ MOU ಪ್ರಕಾರ ಅದರ ಓನರ್ಶಿಪ್ ಸರ್ಕಾರದೇ ಆಗಿರುತ್ತದೆ. ಇದು ಸರ್ಕಾರದ ನಿಯಮ. ಅದಲ್ಲದ ಕಡೆ ಯಾವುದೇ ರೀತಿಯ ಅದಕ್ಕೆ ನಾವು PWD ಅವರು ನಿಗದಿಪಡಿಸಿದಂತಹ ಬಾಡಿಗೆ ಕೂಡ ಕೊಡಬೇಕು ಎನ್ನುವಂಥ ಒಂದು ಷರತ್ತಿದೆ. ಇದಕ್ಕೆಲ್ಲ ಒಪ್ಪಿ ನಾವು ಈ ಬ್ಲಡ್ ಬ್ಯಾಂಕನ್ನು ಇವತ್ತು ಸ್ಟಾರ್ಟ್ ಮಾಡಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಒಂದು ಸುಸಜ್ಜಿತವಾದ ರಕ್ತನಿಧಿ ಕೇಂದ್ರವಾಗಿ ಮಾತ್ರ
ಸಾಧಾರಣ 2.5 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಇದರಲ್ಲಿ ನಾವು ಮಾಡಿದ್ದೇವೆ. ಇನ್ನು ಕುಂದಾಪುರದಲ್ಲಿ ಕೂಡ ಒಂದು ಅತ್ಯುತ್ತಮವಾದ ಜನೌಷಧಿ ಕೇಂದ್ರ, ಗುಣಮಟ್ಟದ ಔಷಧಗಳು ಕಡಿಮೆ ದರದಲ್ಲಿ ಸಿಗುವಂತಹ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ದಿವಸಕ್ಕೆ 300ರಿಂದ 400 ಜನರಷ್ಟು ಬಂದು ಇದರ ಪ್ರಯೋಜನ ಪಡೆಯುತ್ತಾ ಇದ್ದಾರೆ. ಇದರಿಂದ ಜನರಿಗೆ ತುಂಬ ಉಪಯೋಗ ಆಗ್ತಾ ಇದೆ. ಹೀಗೆ ಮುಂದೆ ಇನ್ನೊಂದು ದೊಡ್ಡ ಪ್ರೀ ಪ್ರಾಜೆಕ್ಟನ್ನು ನಾವು ಹಾಕಿಕೊಂಡಿದ್ದೇವೆ. ನಮ್ಮ ಸಮಾಜಕ್ಕೆ ಅಲ್ಲಿ ಅಗತ್ಯ ಇರುವಂತಹ ಒಂದು ಸೀನಿಯರ್ ಸಿಟಿಜನ್ ಹೋಮನ್ನು ಕಟ್ಟಬೇಕು ಎನ್ನುವ ಒಂದು ಆಲೋಚನೆ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಅದರ ಪ್ರಕಾರ ಈಗಾಗಲೇ ಸರ್ಕಾರಕ್ಕೆ 2 ಎಕರೆ ಜಾಗಕ್ಕೆ ಜಮೀನಿಗೆ ನಾವು ಅಪ್ಲಿಕೇಶನ್ ಕೊಟ್ಟು ಅಲಾಟ್ಮೆಂಟ್ ಫೈನಲ್ ಸ್ಟೇಜಸ್ನಲ್ಲಿದೆ. ಅದು ಅಲಾಟ್ ಆದರೆ ಇಮಿಡಿಯೇಟ್ಲಿ ಒಂದು ಸೀನಿಯರ್ ಸಿಟಿಜನ್ ಹೋಮ್ ಅನ್ನು ಸ್ಥಾಪನೆ ಮಾಡುವ ಒಂದು ಯೋಜನೆಯನ್ನು ನಾವು ಸಂಪೂರ್ಣ ಮಾಡಲಿಕ್ಕೆ ಪ್ರಯತ್ನಿಸುತ್ತೇವೆ. ಮತ್ತೊಮ್ಮೆ ಈ ಒಂದು ಸಮಾರಂಭಕ್ಕೆ ನಮ್ಮನ್ನು ಕರೆದು ನಮ್ಮನ್ನು ಗುರುತಿಸಿದ್ದಕ್ಕೆ ಅಷ್ಟಿನ ಸಾಲಿಯ ಮತ್ತು ಅವರೆಲ್ಲ ತಂಡದಲ್ಲಿ ಕೂಡ ಮುಂದೆ ಇರುವಂತಹ ನನ್ನ ಎಲ್ಲ ರೆಡ್ ಕ್ರಾಸಿನ ಎಲ್ಲ ಪದಾಧಿಕಾರಿಗಳು ಕೂಡ ಕೃತಜ್ಞತೆ ಹೇಳ್ತಾರೆ. ನನ್ನ ಮಾತಾಡುತ್ತಿದ್ದೇನೆ. ನಮ್ಮ ಮೇಲೆ ಅಭಿಮಾನವನ್ನು ಆಗಮಿಸಿ ನಮ್ಮ ಸಂಸ್ಥೆಯ ವತಿಯಿಂದ ಕೊಡಬರುವ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿದ ಹಿರಿಯರಾಗಿರುವ ಮಾನ್ಯ ಎಸ್ ಜಯಕೃಷ್ಣ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ಳುತ್ತಾ ಬಂಧುಗಳೇ, ವೇದಿಕೆಯ ಮೇಲ್ಭಾಗದಲ್ಲಿ ಡಾಕ್ಟರ್ ಬರ್ಕೂರು ಗೋಪಾಲಾಚಾರ್ಯರು ಇದ್ದಾರೆ. ಆದರೆ ಅವರು ಇದೆಲ್ಲ ಮಾತನಾಡುವ ಹೊತ್ತು ಅದಕ್ಕಾಗಿ ಬರುತ್ತೇನೆ ಇನ್ನೊಂದು ಹೊತ್ತು ಎಂದು ಮನಸ್ಸಲ್ಲಿ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇಂದಿನ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯುವ ನಾಯಕ, ಯುವಕರ ಕಣ್ಮಣಿ, ಆಡಳಿತದ ವ್ಯಕ್ತಿ, ಇತ್ತೀಚಿನ ಕೆಲ ವಿದ್ಯಮಾನಗಳ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದ ದೃಶ್ಯ ಮಾಧ್ಯಮದ ಬಂಧುಗಳು ಇವರನ್ನ ಆಂಗ್ಲ ಭಾಷೆಯಲ್ಲಿ ಮಾತನಾಡಿಸಿದಾಗ ಎಲ್ಲರ ಎಣಿಕೆಗೆ ಮೀರಿದ ಉತ್ತರವನ್ನು ನೀಡಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಗುರುತಿಸಿಕೊಂಡಿರುವಂತಹ ಮಾನ್ಯ ಎಸ್ ಅವರು ಇದೀಗ ಅಧ್ಯಕ್ಷೀಯ ಮಾತುಗಳನ್ನು ಮಾಡಬೇಕಾಗಿ ಅವರಲ್ಲಿ ಕಳಕಳಿಯಾಗಿ ಕೊಡುತ್ತಾರೆ. ಒಳಗಡೆಯ ಉಡುಪಿ ಶ್ರೀಕೃಷ್ಣ ಮಂಡಳಿ ವಿನಿಯೋಗ ಅಭಯಸ್ಥ ಚಾರಿಟಬಲ್ ಟ್ರಸ್ಟ್ ಪ್ರಸಿದ್ಧ ಅಭಯಸ್ಥ ವರ್ಷದ ವ್ಯಕ್ತಿ, ಅದೇ ರೀತಿ ಸಾಧಕರ ಸನ್ಮಾನ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಒಂದು ವೇದಿಕೆಯಲ್ಲಿ ಉಪಸ್ಥಿತು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯಿರುವ ಈ ಭಾಗದ ಖ್ಯಾತ ಅಧಿಕಾರಿಗಳು ನಾಡೋದ ಡಾಕ್ಟರ್ ಕೃಷ್ಣಪ್ರಸಾದ್ ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತು ಸನ್ಮಾನವನ್ನು ನೆರವೇರಿಸಿರುವ ಮಾರ್ಗದರ್ಶಕರಾದ ನಾಡೋದ ಡಾಕ್ಟರ್ ಜಿ ಶಂಕರರು, ವೇದಿಕೆಯಲ್ಲಿ ಉಪಸ್ಥಿತಿರುವ ಭಾಗದ ಸಮಾಜ ಸೇವಕರಾದ ಕೃಷ್ಣಮೂರ್ತಿ ಆಚಾರ್ಯರು, ಈ ಒಂದು ಅಭಯಸ್ಥದ ಚಾರಿಟಬಲ್ ಟ್ರಸ್ಟ್ ನೇತೃತ್ವ ವಹಿಸಿಕೊಳ್ಳುವ ಮೂಲಕ ಜಿಲ್ಲೆಯಾದ್ಯಂತ ರಕ್ತದಾನದ ಶಿಬಿರ ನಡೆಸುವ ಮೂಲಕ ಯುವಕರಿಗೆ ಸ್ಫೂರ್ತಿಸಿರುವ ಪ್ರತಿಷ್ಠಾನಗಳಲ್ಲಿ ಡಾಕ್ಟರ್ ಬರ್ಕೂರು ಗೋಪಾಲಾಚಾರ್ಯರು, ಕೃಷ್ಣಾಕರ್ ಸಾಮಾನ್ಯರು, ರಾಜೇಶ್ ಅವರು, ಅದೇ ರೀತಿ ದಿನೇಶ್ ಅವರು ತೆರೆದಿರುವ ಎಲ್ಲ ಅಭಯಸ್ಥ ಸಂಘಟನೆಯ ಪದಾಧಿಕಾರಿಗಳು ಅಭಿಮಾನಿಗಳೇ ಬಂದು ನಿಂತಿದ್ದಾರೆ. ಬಹುಶಃ ಅಭಯಸ್ಥ ಸಂಘಟನೆ ಮೂಲಕ ಈಗಾಗಲೇ ಒಂದು ರಕ್ತದಾನದ ಶಿಬಿರವನ್ನು ಆಯೋಜಿಸುವ ಮೂಲಕ ರಕ್ತದಾನದ ಮಹತ್ವ ಮತ್ತು ಅರಿವನ್ನು ಯುವಜನತೆಗೆ ಕಲ್ಪಿಸುವ ಮೂಲಕ ಇಡೀ ಜಿಲ್ಲೆಯನ್ನೇ ರಕ್ತದಾನಿಗಳ ಜಿಲ್ಲೆ ಮಾಡುವಲ್ಲಿ ತನ್ನದೇ ಆದ ಕೊಡುಗೆ ನೀಡುವ ಸತೀಶ್ ಸಾಲೇರವರ ಒಂದು ಕನಸಿದೆ. ಅಂದರೆ ಈ ಭಾಗದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಪ್ರತಿ ವರ್ಷವೂ ಕೂಡ ಇನ್ನೊಂದು ವ್ಯಕ್ತಿಯನ್ನು ಗೌರವಿಸಿ ಗುರುತಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಬಹುಶಃ ಸತೀಶ್ ಸಾಲೇರವರು ಜನವರಿಯಲ್ಲಿ ಒಂದು ಕಾರ್ಯಕ್ರಮ ನಿಗದಿ ಮಾಡಿದ್ದಾರೆ. ಬಹುಶಃ ಕೊರೋನಾದ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಬಹುಶಃ ಇವತ್ತು ಆ ಕಾರ್ಯಕ್ರಮ ದಿನಗಳಿವೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಮೂಲಕ ಅಭಯಸ್ಥ ವರ್ಷದ ವ್ಯಕ್ತಿಯನ್ನು ಈಗಾಗಲೇ ಡಾಕ್ಟರ್ ಜಿ ಶಂಕರ್ ಮೂಲಕ ನಾವು ಗೌರವಿಸಿದ್ದೇವೆ. ಖಂಡಿತವಾಗಿ ಎಸ್ ಜಯಕೃಷ್ಣ ಅವರಿಗೆ ಅಭಯಸ್ಥ ವ್ಯಕ್ತಿ ವರ್ಷದ ವ್ಯಕ್ತಿ ಖಂಡಿತವಾಗಿ ಸೂಕ್ತ ವ್ಯಕ್ತಿಗೆ ಅರ್ಥಪೂರ್ಣವಾದ ಕಾರ್ಯಕ್ರಮದ ಮೂಲಕ ಈ ಸಂದರ್ಭದಲ್ಲಿ ಅವರು ಗೌರವಿಸಬೇಕು. ಖಂಡಿತವಾದ ಸಂದರ್ಭದಲ್ಲಿ ಮತ್ತೊಮ್ಮೆ ಡಾಕ್ಟರ್ ಎಸ್ ಜಯಕೃಷ್ಣ ಅವರಿಗೆ ವಿಶೇಷವಾದ ಅಭಿನಂದನೆ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಬಹುಶಃ ದಾನದಲ್ಲಿ ಬಹಳಷ್ಟು ದಾನಗಳಿವೆ, ಆದರೆ ರಕ್ತದಾನದ ವಿಶೇಷ ಏನಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯಾವುದೇ ಅಪೇಕ್ಷೆ ಇಲ್ಲದೆ ಯಾವುದನ್ನು ಕೂಡ ಬಯಸದಿರುವ ದಾನ
ಬರ್ತದೆ. ಯಾಕೆಂದರೆ ಯಾವ ಒಬ್ಬ ದಾನಿ ರಕ್ತವನ್ನು ನೀಡ್ತಾರೆ, ಬಹುಶಃ ಯಾರಿಗಲ್ಲ ಅವರ ರಕ್ತ ಸಿಗ್ತದೆ, ಯಾರಿಗಳು ಕೊಡ್ತಾರೆ ಎಂಬುದು ಅವರಿಗೆ ತಿಳಿದಿರುತ್ತೆ. ಆದರೆ ನನ್ನ ಜೀವನಾವಧಿಯಲ್ಲಿ ಏನಾದರೂ ಕೊಡುಗೆ ಕೊಡಬೇಕು, ಸಾಧನೆ ಮಾಡಬೇಕು ದೃಷ್ಟಿಯಲ್ಲಿ ಇವತ್ತು ಸತೀಶ್ ಸಾಲ್ವೇರ್ ಅವರ ಮಾರ್ಗದರ್ಶನದಲ್ಲಿ ಬಹಳಷ್ಟು ದಾನಿಗಳನ್ನು ಇವತ್ತು ಒಟ್ಟುಗೂಡುವ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಕ್ಯಾಂಪ್ಗಳನ್ನು, ಯಾಕೆಂದರೆ ಪ್ರತಿ ವಾರ ಕೂಡ ಶನಿವಾರ ಸತೀಶ್ ಸಾಲ್ವೇರ್ ಒಂದೊಂದು ಭಾಗದಲ್ಲಿ ಸಂಘಟನೆಗಳ ಮೂಲಕ ಕ್ಯಾಂಪನ್ನು ಮಾಡ್ತಾರೆ. ಅದರ ಅರ್ಥದಲ್ಲಿ ಒಬ್ಬ ವ್ಯಕ್ತಿ ಖಂಡಿತವಾಗಿ ಏನಾದರೂ ಉದ್ದೇಶ ಇಟ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ಯಶಸ್ವಿ ಸಾರ್ಥಕ ಆಗುವುದಕ್ಕೆ ಉದಾಹರಣೆ ಇವತ್ತು ಸತೀಶ್ ಸಾಲ್ವೇರ್ ಅವರು. ಬಹುಶಃ ದಿನನಿತ್ಯದ 24 ಗಂಟೆ ಯಾರಿಗೂ ಕೂಡ ರಕ್ತದ ಕೊರತೆ ಇದ್ದರೆ ಅವರನ್ನು ಕಾಲ್ ಮಾಡಿದಾಗ 24 ಗಂಟೆ ಫೋನನ್ನು ರಿಸೀವ್ ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡುವ ಮೂಲಕ ಇವತ್ತು ರಕ್ತದ ಸಮಸ್ಯೆಯಿಂದ ಯಾರು ಕೂಡ ಅಲ್ಲಲ್ಲಾಗಬೇಕು ದೃಷ್ಟಿಯಲ್ಲಿ ಆ ಕೊರತೆಯನ್ನು ನೀಗಿಸುವಂಥ ಕೆಲಸ ಸತೀಶ್ ಸಾಲ್ವೇರ್ ಅವರು ಮಾಡ್ತಾರೆ. ಖಂಡಿತವಾಗಿ ಸಂದರ್ಭದಲ್ಲಿ ಅಭಯಸ್ಥದ ಕಷ್ಟ ಮೂಲಕ ಸತೀಶ್ ಸಾಲ್ವೇರ್ ಅವರ ಜೊತೆಗೆ ಬಹಳಷ್ಟು ಯುವಕರು ಅವರ ಕಾರ್ಯಕರ್ತರಾಗಿರುತ್ತಾರೆ. ಖಂಡಿತವಾಗಿ ಸತೀಶ್ ಸಾಲ್ವೇರ್ನ ಯಶಸ್ವಿಗೆ ಕಾರಣಭೂತರಾದ ಅವರ ತಂಡದ ಎಲ್ಲ ಸದಸ್ಯರಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದಿಸುತ್ತಾ, ಬಹುಶಃ ಅಭಯಸ್ಥದ ಈ ಒಂದು ಸಂಘಟನೆ ಗೌರವಾಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸಬೇಕಂತ ಹೇಳಿದಾಗ ಸತೀಶ್ ಸಾಲ್ವೇರ್ಗೆ ನಾನು ನಿಮ್ಮೊಂದಿಗೆ ಇದ್ದೇನೆ, ಆದರೆ ನಿಮ್ಮಷ್ಟು ಸಮಯ ನನಗೆ ಕೊಡಲಿಕ್ಕೆ ಆಗುವುದು. ಆದರೆ ಸತೀಶ್ ಸಾಲ್ವೇರ್ ನಮ್ಮೊಂದಿಗೆ ಇದೆ, ಖಂಡಿತವಾಗಿ ನಿಮ್ಮೊಂದಿಗೆ ಸದಾ ಇದ್ದೇನೆ. ಮಾಡುವ ಎಲ್ಲ ಕೆಲಸ ಕಾರ್ಯಕ್ಕೆ ನಮ್ಮಿಂದ ಸಹಕಾರ ಆಗ್ತದೆ ನಮ್ಮ ಮಾತನಾಡಿದ ಎಲ್ಲ ಈ ಕಾರ್ಯಕ್ರಮ ಆಗಮಿಸಿರುವ ಎಲ್ಲರಿಗೆ ವಿಶೇಷವಾದ ಅಭಿನಂದನೆ, ಧನ್ಯವಾದ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಹೊರಡಿಸ್ತಾ ಮಾತನಾಡಿದೆ. ಶುಭ ಹಾರೈಕೆಗಾಗಿ ಕೃತಜ್ಞತೆಗಳು. ಈ ಸಂದರ್ಭದಲ್ಲಿ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಆಪತ್ ಬಾಂಧವ ಸನ್ಮಾನ್ಯ ಸತೀಶ್ ಸಾಲ್ವೇರ್ ಅವರ ಹೃದಯ ಶ್ರೀಮಂತಿಗೆ ಸಹಕರಿಸಿದವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುವ ಸಂದರ್ಭ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ನೆರವೇರಿಸಿಕೊಂಡಿರುವಂತಹ ಭಾಗ್ಯಮ್ಮ ಮತ್ತು ತಂಡ ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಿ ಮಾನ್ಯ ಯಶಪಾಲ್ ಸುವರ್ಣರವರಿಂದ ನಮ್ಮ ಗೌರವದ ಸ್ಮರಣೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೋರಿವೆ. ಭಾಗ್ಯಮ್ಮ ಮತ್ತು ತಂಡ ಸುಮಧುರ ಕಂಠ ಶ್ರೀಯೊಂದಿಗೆ ಭಗವಂತನ ಆರಾಧನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂತಹ ಭಾಗ್ಯಮ್ಮ ಮತ್ತು ತಂಡ. ಅದೇ ರೀತಿ ವೇದಿಕೆಯ ಅಲಂಕಾರ, ಧ್ವನಿವರ್ಧಕದ ವ್ಯವಸ್ಥೆ ಶರತ್ ಅಂಗಡಿ ರೀಜಾಯ್ಸ್ ಇವೆಂಟ್ಸ್ ಶರತ್ ಅಂಗಡಿ ವೇದಿಕೆಯ ಅಲಂಕಾರ ಮತ್ತು ಧ್ವನಿವರ್ಧಕದ ವ್ಯವಸ್ಥೆಗಾಗಿ. ಅದೇ ರೀತಿ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯಕ್ರಮವನ್ನು ಎಲ್ಲ ಕಡೆಗಳಲ್ಲಿ ಪ್ರಚಾರ ಮಾಡುವುದಕ್ಕೆ ಸಹಕರಿಸುವುದು ರಕ್ಷಿತ್ ಇವೆಂಟ್ಸ್ ಇದರ ಶರತ್ ಅಂಗಡಿ, ಪ್ರಚಾರದಲ್ಲಿ ಸಹಕರಿಸಿದ ರಕ್ಷಿತ್ ಉಡುಪಿ ಟ್ಯಾಕ್ಸಿನ ಉಮೇಶ್ ಅವರು, ಅದೇ ರೀತಿ ಸುಮಧುರವಾದ ಕಂಠ ಶ್ರೀಯೊಂದಿಗೆ ಹಾಡುವಂತಹ ಹಾಡಿ ನಮ್ಮೆಲ್ಲರನ್ನು ರಂಜಿಸಿರುವಂತಹ ಮೇರು ಪ್ರತಿಭೆ ಅನ್ವಿತಾ ಜೀಮೂರ್ತಿ ತಾವು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಗೌರವದ ಸ್ಮರಣೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೋರಿಕೆ. ಅನ್ವಿತಾ ಜೀಮೂರ್ತಿ ಸುಮಧುರ ಕಂಠ ಶ್ರೀಯ ಗಾಯಕಿ ನಿಮ್ಮನ್ನು ಅಭಿನಂದಿಸಿಕೊಂಡು ಕಾರ್ಯಕ್ರಮ ನಿರೂಪಣೆಯಲ್ಲಿ ಸಹಕರಿಸಿರುವಂತಹ ಶ್ರೀ ರಾಘವೇಂದ್ರ ಪರ್ವತೆ, ಮುಂದೆ ಸಭಾ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ದಿನೇಶ್ ಆತ್ಮಣಿ ಇವರು ನೆರವೇರಿಸಿಕೊಂಡಿದ್ದಾರೆ. ಅದೇ ಸಂದರ್ಭದಲ್ಲಿ ಮಾನ್ಯ ಯಶಪಾಲ್ ಸುವರ್ಣ ಅವರು ಎಲ್ಲರಿಗೂ ಸ್ಮರಣೆಯನ್ನು ನೀಡಿ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದಾರೆ. ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ಉಡುಪಿ ಇದರ ವರ್ಷದ ವ್ಯಕ್ತಿ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ವೇದಿಕೆಯ ಹಿಂಭಾಗದಲ್ಲಿರತಕ್ಕಂಥ ಎಲ್ಲ ಅಭಯಸ್ಥ ಬಂಧುಗಳು, ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉತ್ತಮವಾದಂಥ ಮಾತನಾಡಿದ ಶ್ರೀಯುತ ಕೃಷ್ಣ ಪ್ರಸಾದ್ ಕೋಟಿಗಳಿಗೆ ನಾನು ಅಭಯಹಸ್ತ ಮತ್ತು ಊರಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರು ಈ ವರ್ಷದ ನಮ್ಮ ಅಭಯಹಸ್ತಕ್ಕೆ ಅಭಯಹಸ್ತ ವರ್ಷದ ವ್ಯಕ್ತಿಯಾಗಿ ಆಯ್ಕೆ ಮಾಡಿ ಅವರಿಗೆ
ಈ ಒಂದು ಪ್ರಶಸ್ತಿಯನ್ನು ನಾವು ನೀಡಿದ್ದೇವೆ. ಖಂಡಿತವಾಗಿಯೂ ಅವರು ಈ ನಮ್ಮ ಅಭಯಹಸ್ತ ಪ್ರಶಸ್ತಿಗೆ ಸೂಕ್ತ ವ್ಯಕ್ತಿ. ಯಾಕಂತ ಹೇಳಿದ್ರೆ ಅವರು ಕುಂದಾಪುರ ಮತ್ತು ಉಡುಪಿ ಜಿಲ್ಲೆಯಲ್ಲೇ ಸಮಾಜ ಸೇವೆ ಮೂಲಕ ತೊಡಗಿಸಿಕೊಂಡವರು, ರೋಟರಿಯಲ್ಲೂ ಕೂಡ ಗುರುತಿಸಿಕೊಂಡವರು. ಖಂಡಿತವಾಗಿಯೂ ಅಂತ ಒಬ್ಬ ಮೇಲು ವ್ಯಕ್ತಿತ್ವದ ವ್ಯಕ್ತಿಯಾದ್ರಿಂದ ಏನೂ ಇಲ್ಲ, ಪ್ರಶಸ್ತಿಯನ್ನು ನೀಡಿದ್ದೇವೆ. ಖಂಡಿತವಾಗಿಯೂ ನಮಗೆ ಹೆಮ್ಮೆ ಸರ್. ಈ ಕಾರ್ಯಕ್ರಮವನ್ನು, ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರೀಯುತ ಜಯಕರ್ ಶೆಟ್ಟಿ ಅವರು ನಮ್ಮ ಸಂಸ್ಥೆಯ ಪರವಾಗಿ ಅನಂತಾನಂದ ಧನ್ಯವಾದಗಳು. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲರೂ ಒಟ್ಟಿಗೆ ಹೇಳಿಲ್ಲ, ಅದು ಯಶವಂತ್ ಅವರನ್ನ ಹೇಳಿದ್ರು. ಅವರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಬಂದ ಎಲ್ಲ ಗಣ್ಯರು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಪ್ರೇಕ್ಷಕರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಿಮಗೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. LCDಯನ್ನು ಒದಗಿಸಿದಂಥ ಉಮೇಶ್ ಹಾಗೂ ಉತ್ತಮ ರೀತಿ ವೇದಿಕೆಯನ್ನು ಸಿದ್ಧಪಡಿಸಿದಂಥ ಹಾನಗಲ್ ಎಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸಿ, ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯ ಸಂಯೋಜನೆಯನ್ನು ನೀಡಿದ್ದಾರೆ. ಹಾಗೆ MC ಕೊಟ್ಟಂಥ ಸತೀಶ್ ಶೆಟ್ಟಿಯವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸಿ, ಈ ಹಾಲನ್ನು ನೀಡಿದಂಥ ಎಲ್ಲ ಸಂಘಟನೆಗಳಿಗೂ ನಾನು ಧನ್ಯವಾದವನ್ನು ಸಮರ್ಪಿಸಿ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಅನಂತ ವಂದನೆಯನ್ನು ಅರ್ಪಿಸಿಕೊಂಡು ರಕ್ತದ ಆಪತ್ಬಾಂಧವ ಸತೀಶ್ ಅವರ ಅನುಮತಿಯ ಮೇರೆಗೆ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳುತ್ತಿದ್ದೇವೆ. ಮುಂದೆ ಅಭಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಉಡುಪಿ ನಮ್ಮ ಸಂಸ್ಥೆಯ ದ್ವಿತೀಯ ವರ್ಷದ ಸಂಭ್ರಮದಲ್ಲಿ ಆಯೋಜನೆ ಮಾಡಿರುವಂತಹ ಕರಾವಳಿಯ ಗಂಡುಕರೆ ಯಕ್ಷಗಾನ ಪ್ರಸಿದ್ಧ ಕಲಾವಿದರ ಪ್ರಬುದ್ಧ ಭಾವಾಭಿನಯಗಳ ಮೇಲೆ ಈ ವೇದಿಕೆಯಲ್ಲಿ ಮೂಡಿ ಬರುತ್ತಿರುವಂತಹ ಯಕ್ಷಗಾನ ಪ್ರಸಂಗ ವೀರ ಭದ್ರೈಕ ಈ ಒಂದು ಕಾರ್ಯಕ್ರಮದಲ್ಲೂ ತಾವೆಲ್ಲರೂ ಪಾಲ್ಗೊಂಡು ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿಯರು ಇವರಿಂದ ಈ ವೇದಿಕೆಯಲ್ಲಿ ಈಗ ಮೂಡಿ ಬರುತ್ತಿರುವಂತಹ ಯಕ್ಷಗಾನ ವೀರ ಭದ್ರೈಕ ಭಾಗವತರಾಗಿ ಯಕ್ಷ ಲೋಕದಲ್ಲಿ ತನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಟಿರುವ ಮೇರು ಭಾಗವತ ಶ್ರೀ ರಾಘವೇಂದ್ರ ಆಚಾರ್ಯ ಜನ್ಸಾಲಿ ಅವರ ಸುಮಧುರವಾದ ಕಂಠಸಿರಿಯೊಂದಿಗೆ ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಸಂದರ್ಭದಲ್ಲಿ ಅಗತ್ಯ ಇರುವವರಿಗೆ ಸದಾ ನೆರವಾಗುತ್ತಾ ಬಂದಿರುವ ಸಂಸ್ಥೆ. ಈ ಸಂಸ್ಥೆ ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದರ ಸವಿ ನೆನಪಿಗಾಗಿ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಹಾಗೂ ಅಭಯಹಸ್ತ ಪ್ರತಿಷ್ಠಿತ ಸಂಘಟನೆ 2022 ಎಂಬ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದು ಯಶಸ್ವಿಯಾಗಿ 2ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಈ ಸಂಸ್ಥೆ ಹುಟ್ಟಿಕೊಂಡದ್ದು ಒಂದು ತುರ್ತು ಸಂದರ್ಭದಲ್ಲಿ. ಹೌದು, 2020ರ ಕೊರೋನಾ ಈ ಪರಿಣಾಮವನ್ನ ಯಾರು ತಾನೇ ಮರೆಯಲು ಸಾಧ್ಯ? ಅದು ಜಗತ್ತೇ ಕೋವಿಡ್ ಮಹಾಮಾರಿಗೆ ನಲುಗಿ ಹೋಗಿದ್ದಂತಹ ಪರಿಸ್ಥಿತಿ. ಇನ್ನು ಉಡುಪಿ ಜಿಲ್ಲೆಯ ಪಾಲಿಗಂತೂ ಈ ಅವಧಿ ನರಕ ದರ್ಶನವನ್ನೇ ಮಾಡಿಸಿತ್ತು. ಈ ಅವಧಿಯಲ್ಲಿ ಅದೆಷ್ಟೋ ಮಂದಿ ಮನೆಯಿಂದ ಹೊರಬರಲು ಹೆದರುತ್ತಿದ್ದ ಸಮಯ. ಅದು ಇಂದಿಗೂ ಕಹಿ ನೆನಪಾಗಿಯೇ ಉಳಿದಿದೆ. ಅಲ್ಲದೆ ಈ ಅವಧಿಯಲ್ಲಿ ತುರ್ತು ರಕ್ತದ ಅವಶ್ಯಕತೆ ತುಂಬಾನೇ ಕಾಡಿತ್ತು. ಈ ಸಂದರ್ಭದಲ್ಲಿ ನಿತ್ಯ ತುರ್ತು ರಕ್ತದಾನಿಗಳ ಅನಿವಾರ್ಯತೆಯನ್ನ ಮನಗಂಡು ರಕ್ತದ ಆಪತ್ ಬಾಂಧವ ಸತೀಶ್ ಸಾಲ್ಯಾನ್ ಮಣಿಪಾಲ್ ಹಾಗೂ ರಾಜೇಶ್ ಮೆಂಡನ್ ಬೈಪಾಸ್ ಅವರ ಸಾರಥ್ಯದಲ್ಲಿ ಮಾರ್ಚ್ನಲ್ಲಿ ಅಭಯಹಸ್ತ ಹೆಲ್ಪ್ ಲೈನ್ ಹೆಸರಿನಲ್ಲಿ ಈ ಸಂಸ್ಥೆ ಹುಟ್ಟಿಕೊಂಡಿತು. ರಕ್ತದಾನದ ಕ್ರಾಂತಿ ಪುರುಷ ನಾಡೋಜ ಜಿ ಶಂಕರ್ ಅವರ ಪ್ರೇರಣೆಯಿಂದ ಅಭಯಹಸ್ತ ಹೆಲ್ಪ್ಲೈನ್ ಎಂಬ ಹೆಸರಿನಲ್ಲಿ ವಾಟ್ಸಪ್ ಮೂಲಕ ಆರಂಭವಾದ ಈ ಸಂಸ್ಥೆ ರಕ್ತದಾನದ ಕ್ಷೇತ್ರದಲ್ಲಿ ತನ್ನದೇ ಆದ ದಾಖಲೆಯನ್ನ ಮಾಡಿದೆ. ಇದುವರೆಗೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತಹ 72ಕ್ಕೂ ಅಧಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿ ಸುಮಾರು 1,500ಕ್ಕೂ ಅಧಿಕ ನಿತ್ಯ ತುರ್ತು ರಕ್ತದಾನಿಗಳನ್ನು ಉಡುಪಿ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಿಗೆ ಪೂರೈಕೆ ಮಾಡುತ್ತಲೇ ಬಂದಿದೆ.
ಈವರೆಗೆ ಶಿಬಿರದ ಮೂಲಕ ಅಭಯಹಸ್ತ ಸಂಸ್ಥೆಯ ವತಿಯಿಂದ 7,000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹ ಮಾಡಿರುವಂತಹ ಹೆಗ್ಗಳಿಕೆ ಈ ಸಂಸ್ಥೆಯದು. ಈ ಸಂಸ್ಥೆಯ ಸೇವೆಯನ್ನ ಮೆಚ್ಚಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಹಲವಾರು ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಉಡುಪಿ ಕುಂದಾಪುರ ಭಾಗದಲ್ಲಿ ಅಭಯಹಸ್ತ ಕೊರೋನಾ ವಾರಿಯರ್ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಮಣಿಪಾಲ ಆಸ್ಪತ್ರೆಯಿಂದ ಕೊಡಮಾಡುವ ಪ್ರತಿಷ್ಠಿತ ಡಾಕ್ಟರ್ ಸತೀಶ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ಮಣಿಪಾಲ ಆಸ್ಪತ್ರೆಯಿಂದ ಕೊಡಮಾಡುವ ಹಾಗೂ ಮಣಿಪಾಲ ಆಸ್ಪತ್ರೆಯಿಂದ ಕೊಡಮಾಡುವ ಪ್ರತಿಷ್ಠಿತ ಡಾಕ್ಟರ್ ಸತೀಶ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಪ್ರಶಸ್ತಿ ಈ ಸಂಸ್ಥೆಯ ಮುಡಿಗೇರಿದೆ. ಸುಮಾರು 1 ವರ್ಷಗಳ ಕಾಲ ಯಾವುದೇ ಸಂಘ ಸಂಸ್ಥೆಗಳಿಂದ ದೇಣಿಗೆಯನ್ನ ಪಡೆಯದೆ ಸ್ವಂತ ಖರ್ಚಿನಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ಬಂದಿರುವ ಈ ಸಂಸ್ಥೆ 2021 ಆಗಸ್ಟ್ನಲ್ಲಿ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ದಾನಿಗಳ ಸಹಕಾರದೊಂದಿಗೆ ಇನ್ನಷ್ಟು ನಿರಂತರ ಸೇವೆಯನ್ನ ನೀಡುತ್ತಾ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಬಂದಿದೆ. ಇದೀಗ ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಸಂದರ್ಭದಲ್ಲಿ ಅಗತ್ಯ ಇರುವವರಿಗೆ ಸದಾ ನೆರವಾಗುತ್ತಾ ಬಂದಿರುವ ಸಂಸ್ಥೆ. ಈ ಸಂಸ್ಥೆ ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದರ ಸವಿ ನೆನಪಿಗಾಗಿ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಹಾಗೂ ಅಭಯಹಸ್ತ ಪ್ರತಿಷ್ಠಿತ ಸಂಘಟನೆ 2022 ಎಂಬ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದು ಯಶಸ್ವಿಯಾಗಿ 2ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಈ ಸಂಸ್ಥೆ ಹುಟ್ಟಿಕೊಂಡದ್ದು ಒಂದು ತುರ್ತು ಸಂದರ್ಭದಲ್ಲಿ. ಹೌದು, 2020ರ ಕೊರೋನಾ ಈ ಪರಿಣಾಮವನ್ನ ಯಾರು ತಾನೇ ಮರೆಯಲು ಸಾಧ್ಯ? ಅದು ಜಗತ್ತೇ ಕೋವಿಡ್ ಮಹಾಮಾರಿಗೆ ನಲುಗಿ ಹೋಗಿದ್ದಂತಹ ಪರಿಸ್ಥಿತಿ. ಇನ್ನು ಉಡುಪಿ ಜಿಲ್ಲೆಯ ಪಾಲಿಗಂತೂ ಈ ಅವಧಿ ನರಕ ದರ್ಶನವನ್ನೇ ಮಾಡಿಸಿತ್ತು. ಈ ಅವಧಿಯಲ್ಲಿ ಅದೆಷ್ಟೋ ಮಂದಿ ಮನೆಯಿಂದ ಹೊರಬರಲು ಹೆದರುತ್ತಿದ್ದ ಸಮಯ. ಅದು ಇಂದಿಗೂ ಕಹಿ ನೆನಪಾಗಿಯೇ ಉಳಿದಿದೆ. ಅಲ್ಲದೆ ಈ ಅವಧಿಯಲ್ಲಿ ತುರ್ತು ರಕ್ತದ ಅವಶ್ಯಕತೆ ತುಂಬನೇ ಕಾಡಿತ್ತು. ಈ ಸಂದರ್ಭದಲ್ಲಿ ನಿತ್ಯ ತುರ್ತು ರಕ್ತದಾನಿಗಳ ಅನಿವಾರ್ಯತೆಯನ್ನ ಮನಗಂಡು ರಕ್ತದ ಆಪತ್ ಬಾಂಧವ ಸತೀಶ್ ಸಾಲ್ಯಾನ್ ಮಣಿಪಾಲ್ ಹಾಗೂ ರಾಜೇಶ್ ಮೆಂಡನ್ ಬೈಪಾಸ್ ಅವರ ಸಾರಥ್ಯದಲ್ಲಿ ಮಾರ್ಚ್ನಲ್ಲಿ ಅಭಯಹಸ್ತ ಹೆಲ್ಪ್ ಲೈನ್ ಹೆಸರಿನಲ್ಲಿ ಈ ಸಂಸ್ಥೆ ಹುಟ್ಟಿಕೊಂಡಿತು. ರಕ್ತದಾನದ ಕ್ರಾಂತಿ ಪುರುಷ ನಾಡೋಜ ಜಿ ಶಂಕರ್ ಅವರ ಪ್ರೇರಣೆಯಿಂದ ಅಭಯಹಸ್ತ ಹೆಲ್ಪ್ಲೈನ್ ಎಂಬ ಹೆಸರಿನಲ್ಲಿ ವಾಟ್ಸಪ್ ಮೂಲಕ ಆರಂಭವಾದ ಈ ಸಂಸ್ಥೆ ರಕ್ತದಾನದ ಕ್ಷೇತ್ರದಲ್ಲಿ ತನ್ನದೇ ಆದ ದಾಖಲೆಯನ್ನ ಮಾಡಿದೆ.
ಇದುವರೆಗೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ 72ಕ್ಕೂ ಅಧಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿ ಸುಮಾರು 1,500ಕ್ಕೂ ಅಧಿಕ ನಿತ್ಯ ತುರ್ತು ರಕ್ತದಾನಿಗಳನ್ನು ಉಡುಪಿ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಿಗೆ ಪೂರೈಕೆ ಮಾಡುತ್ತಲೇ ಬಂದಿದೆ. ಈವರೆಗೆ ಶಿಬಿರದ ಮೂಲಕ ಅಭಯಹಸ್ತ ಸಂಸ್ಥೆಯ ವತಿಯಿಂದ 7,000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹ ಮಾಡಿರುವಂತಹ ಹೆಗ್ಗಳಿಕೆ ಈ ಸಂಸ್ಥೆಯದು. ಈ ಸಂಸ್ಥೆಯ ಸೇವೆಯನ್ನ ಮೆಚ್ಚಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಹಲವಾರು ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಉಡುಪಿ ಕುಂದಾಪುರ ಭಾಗದಲ್ಲಿ ಅಭಯಹಸ್ತ ಕೊರೋನಾ ವಾರಿಯರ್ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಮಣಿಪಾಲ ಆಸ್ಪತ್ರೆಯಿಂದ ಕೊಡಮಾಡುವ ಪ್ರತಿಷ್ಠಿತ ಡಾಕ್ಟರ್ ಸತೀಶ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ಮಣಿಪಾಲ ಆಸ್ಪತ್ರೆಯಿಂದ ಕೊಡಮಾಡುವ ಪ್ರತಿಷ್ಠಿತ ಡಾಕ್ಟರ್ ಸತೀಶ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಪ್ರಶಸ್ತಿ ಈ ಸಂಸ್ಥೆಯ ಮುಡಿಗೇರಿದೆ. ಸುಮಾರು 1 ವರ್ಷಗಳ ಕಾಲ ಯಾವುದೇ ಸಂಘ ಸಂಸ್ಥೆಗಳಿಂದ ದೇಣಿಗೆಯನ್ನ ಪಡೆಯದೆ ಸ್ವಂತ ಖರ್ಚಿನಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ಬಂದಿರುವ ಈ ಸಂಸ್ಥೆ 2021 ಆಗಸ್ಟ್ನಲ್ಲಿ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ದಾನಿಗಳ ಸಹಕಾರದೊಂದಿಗೆ ಇನ್ನಷ್ಟು ನಿರಂತರ ಸೇವೆಯನ್ನ ನೀಡುತ್ತಾ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಬಂದಿದೆ. ಇದೀಗ ಅಭಯಹಸ್ತ ಸಂಸ್ಥೆ ತನ್ನ 2ನೇ ವರ್ಷದ ಹೊಸ್ತಿಲಲ್ಲಿ ಇರುವ ಈ ಶುಭ ಸಂದರ್ಭದಲ್ಲಿ ಕುಂದಾಪುರದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇದರ ಸಭಾಪತಿಯಾಗಿರುವ ಎಸ್ ಜಯಕರ್ ಶೆಟ್ಟಿ ಅವರಿಗೆ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. ಕರಾವಳಿ ಯೂತ್ ಕ್ಲಬ್ ಉಡುಪಿ, ಮಾತೃಶ್ರೀ ಸೇವಾ ಸಂಘ ಮಣಿಪಾಲ, ಕುಂದಾಪುರ ಹೆಲ್ಪಿಂಗ್ ಹ್ಯಾಂಡ್ಸ್ ಸಂಸ್ಥೆಗಳಿಗೆ ಅಭಯಹಸ್ತ ಪ್ರತಿಷ್ಠಿತ ಸಂಘಟನೆ 2022 ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. ಈ ಸಂಸ್ಥೆಯ ಸಮಾಜಮುಖಿ ಕಾರ್ಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗಲಿ. ಈ ಸಂಸ್ಥೆ ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಕರಾವಳಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಲಿ ಎಂಬುದು ನಮ್ಮ ಆಶಯ. ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಸಂದರ್ಭದಲ್ಲಿ ಅಗತ್ಯ ಇರುವವರಿಗೆ ಸದಾ ನೆರವಾಗುತ್ತಾ ಬಂದಿರುವ ಸಂಸ್ಥೆ. ಈ ಸಂಸ್ಥೆ ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದರ ಸವಿ ನೆನಪಿಗಾಗಿ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಹಾಗೂ ಅಭಯಹಸ್ತ ಪ್ರತಿಷ್ಠಿತ ಸಂಘಟನೆ 2022 ಎಂಬ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದು ಯಶಸ್ವಿಯಾಗಿ 2ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಈ ಸಂಸ್ಥೆ ಹುಟ್ಟಿಕೊಂಡದ್ದು ಒಂದು ತುರ್ತು ಸಂದರ್ಭದಲ್ಲಿ. ಹೌದು, 2020ರ ಕೊರೋನಾ ಈ ಪರಿಣಾಮವನ್ನ ಯಾರು ತಾನೇ ಮರೆಯಲು ಸಾಧ್ಯ? ಅದು ಜಗತ್ತೇ ಕೋವಿಡ್ ಮಹಾಮಾರಿಗೆ ನಲುಗಿ ಹೋಗಿದ್ದಂತಹ ಪರಿಸ್ಥಿತಿ. ಇನ್ನು ಉಡುಪಿ ಜಿಲ್ಲೆಯ ಪಾಲಿಗಂತೂ ಈ ಅವಧಿ ನರಕ ದರ್ಶನವನ್ನೇ ಮಾಡಿಸಿತ್ತು. ಈ ಅವಧಿಯಲ್ಲಿ ಅದೆಷ್ಟೋ ಮಂದಿ ಮನೆಯಿಂದ ಹೊರಬರಲು ಹೆದರುತ್ತಿದ್ದ ಸಮಯ. ಅದು ಇಂದಿಗೂ ಕಹಿ ನೆನಪಾಗಿಯೇ ಉಳಿದಿದೆ. ಅಲ್ಲದೆ ಈ ಅವಧಿಯಲ್ಲಿ ತುರ್ತು ರಕ್ತದ ಅವಶ್ಯಕತೆ ತುಂಬನೇ ಕಾಡಿತ್ತು.
ಈ ಸಂದರ್ಭದಲ್ಲಿ ನಿತ್ಯ ತುರ್ತು ರಕ್ತದಾನಿಗಳ ಅನಿವಾರ್ಯತೆಯನ್ನ ಮನಗಂಡು ರಕ್ತದ ಆಪತ್ ಬಾಂಧವ ಸತೀಶ್ ಸಾಲ್ಯಾನ್ ಮಣಿಪಾಲ್ ಹಾಗೂ ರಾಜೇಶ್ ಮೆಂಡನ್ ಬೈಪಾಸ್ ಅವರ ಸಾರಥ್ಯದಲ್ಲಿ ಮಾರ್ಚ್ನಲ್ಲಿ ಅಭಯಹಸ್ತ ಹೆಲ್ಪ್ ಲೈನ್ ಹೆಸರಿನಲ್ಲಿ ಈ ಸಂಸ್ಥೆ ಹುಟ್ಟಿಕೊಂಡಿತು. ರಕ್ತದಾನದ ಕ್ರಾಂತಿ ಪುರುಷ ನಾಡೋಜ ಜಿ ಶಂಕರ್ ಅವರ ಪ್ರೇರಣೆಯಿಂದ ಅಭಯಹಸ್ತ ಹೆಲ್ಪ್ಲೈನ್ ಎಂಬ ಹೆಸರಿನಲ್ಲಿ ವಾಟ್ಸಪ್ ಮೂಲಕ ಆರಂಭವಾದ ಈ ಸಂಸ್ಥೆ ರಕ್ತದಾನದ ಕ್ಷೇತ್ರದಲ್ಲಿ ತನ್ನದೇ ಆದ ದಾಖಲೆಯನ್ನ ಮಾಡಿದೆ. ಇದುವರೆಗೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ 72ಕ್ಕೂ ಅಧಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿ ಸುಮಾರು 1,500ಕ್ಕೂ ಅಧಿಕ ನಿತ್ಯ ತುರ್ತು ರಕ್ತದಾನಿಗಳನ್ನು ಉಡುಪಿ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಿಗೆ ಪೂರೈಕೆ ಮಾಡುತ್ತಲೇ ಬಂದಿದೆ. ಈವರೆಗೆ ಶಿಬಿರದ ಮೂಲಕ ಅಭಯಹಸ್ತ ಸಂಸ್ಥೆಯ ವತಿಯಿಂದ 7,000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹ ಮಾಡಿರುವಂತಹ ಹೆಗ್ಗಳಿಕೆ ಈ ಸಂಸ್ಥೆಯದು. ಈ ಸಂಸ್ಥೆಯ ಸೇವೆಯನ್ನ ಮೆಚ್ಚಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಹಲವಾರು ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಉಡುಪಿ ಕುಂದಾಪುರ ಭಾಗದಲ್ಲಿ ಅಭಯಹಸ್ತ ಕೊರೋನಾ ವಾರಿಯರ್ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಮಣಿಪಾಲ ಆಸ್ಪತ್ರೆಯಿಂದ ಕೊಡಮಾಡುವ ಪ್ರತಿಷ್ಠಿತ ಡಾಕ್ಟರ್ ಸತೀಶ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ಮಣಿಪಾಲ ಆಸ್ಪತ್ರೆಯಿಂದ ಕೊಡಮಾಡುವ ಹಾಗೂ ಮಣಿಪಾಲ ಆಸ್ಪತ್ರೆಯಿಂದ ಕೊಡಮಾಡುವ ಪ್ರತಿಷ್ಠಿತ ಡಾಕ್ಟರ್ ಸತೀಶ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಪ್ರಶಸ್ತಿ ಈ ಸಂಸ್ಥೆಯ ಮುಡಿಗೇರಿದೆ. ಸುಮಾರು 1 ವರ್ಷಗಳ ಕಾಲ ಯಾವುದೇ ಸಂಘ ಸಂಸ್ಥೆಗಳಿಂದ ದೇಣಿಗೆಯನ್ನ ಪಡೆಯದೆ ಸ್ವಂತ ಖರ್ಚಿನಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ಬಂದಿರುವ ಈ ಸಂಸ್ಥೆ 2021 ಆಗಸ್ಟ್ನಲ್ಲಿ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ದಾನಿಗಳ ಸಹಕಾರದೊಂದಿಗೆ ಇನ್ನಷ್ಟು ನಿರಂತರ ಸೇವೆಯನ್ನ ನೀಡುತ್ತಾ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಬಂದಿದೆ. ಇದೀಗ ಅಭಯಹಸ್ತ ಸಂಸ್ಥೆ ತನ್ನ 2ನೇ ವರ್ಷದ ಹೊಸ್ತಿಲಲ್ಲಿ ಇರುವ ಈ ಶುಭ ಸಂದರ್ಭದಲ್ಲಿ ಕುಂದಾಪುರದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇದರ ಸಭಾಪತಿಯಾಗಿರುವ ಎಸ್ ಜಯಕರ್ ಶೆಟ್ಟಿ ಅವರಿಗೆ ಅಭಯಹಸ್ತ ವರ್ಷದ ವ್ಯಕ್ತಿ 2020 ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಸಂದರ್ಭದಲ್ಲಿ ಅಗತ್ಯ ಇರುವವರಿಗೆ ಸದಾ ನೆರವಾಗುತ್ತಾ ಬಂದಿರುವ ಸಂಸ್ಥೆ. ಈ ಸಂಸ್ಥೆ ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದರ ಸವಿ ನೆನಪಿಗಾಗಿ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಹಾಗೂ ಅಭಯಹಸ್ತ ಪ್ರತಿಷ್ಠಿತ ಸಂಘಟನೆ 2022 ಎಂಬ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದು ಯಶಸ್ವಿಯಾಗಿ 2ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಈ ಸಂಸ್ಥೆ ಹುಟ್ಟಿಕೊಂಡದ್ದು ಒಂದು ತುರ್ತು ಸಂದರ್ಭದಲ್ಲಿ. ಹೌದು, 2020ರ ಕೊರೋನಾ ಈ ಪರಿಣಾಮವನ್ನ ಯಾರು ತಾನೇ ಮರೆಯಲು ಸಾಧ್ಯ? ಅದು ಜಗತ್ತೇ ಕೋವಿಡ್ ಮಹಾಮಾರಿಗೆ ನಲುಗಿ ಹೋಗಿದ್ದಂತಹ ಪರಿಸ್ಥಿತಿ. ಇನ್ನು ಉಡುಪಿ ಜಿಲ್ಲೆಯ ಪಾಲಿಗಂತೂ ಈ ಅವಧಿ ನರಕ ದರ್ಶನವನ್ನೇ ಮಾಡಿಸಿತ್ತು. ಈ ಅವಧಿಯಲ್ಲಿ ಅದೆಷ್ಟೋ ಮಂದಿ ಮನೆಯಿಂದ ಹೊರಬರಲು ಹೆದರುತ್ತಿದ್ದ ಸಮಯ. ಅದು ಇಂದಿಗೂ ಕಹಿ ನೆನಪಾಗಿಯೇ ಉಳಿದಿದೆ. ಅಲ್ಲದೆ ಈ ಅವಧಿಯಲ್ಲಿ ತುರ್ತು ರಕ್ತದ ಅವಶ್ಯಕತೆ ತುಂಬಾನೇ ಕಾಡಿತ್ತು. ಈ ಸಂದರ್ಭದಲ್ಲಿ ನಿತ್ಯ ತುರ್ತು ರಕ್ತದಾನಿಗಳ ಅನಿವಾರ್ಯತೆಯನ್ನ ಮನಗಂಡು ರಕ್ತದ ಆಪತ್ ಬಾಂಧವ ಸತೀಶ್ ಸಾಲ್ಯಾನ್ ಮಣಿಪಾಲ್ ಹಾಗೂ ರಾಜೇಶ್ ಮೆಂಡನ್ ಬೈಪಾಸ್ ಅವರ ಸಾರಥ್ಯದಲ್ಲಿ ಮಾರ್ಚ್ನಲ್ಲಿ ಅಭಯಹಸ್ತ ಹೆಲ್ಪ್ ಲೈನ್ ಹೆಸರಿನಲ್ಲಿ ಈ ಸಂಸ್ಥೆ ಹುಟ್ಟಿಕೊಂಡಿತು. ರಕ್ತದಾನದ ಕ್ರಾಂತಿ ಪುರುಷ ನಾಡೋಜ ಜಿ ಶಂಕರ್ ಅವರ ಪ್ರೇರಣೆಯಿಂದ ಅಭಯಹಸ್ತ ಹೆಲ್ಪ್ಲೈನ್ ಎಂಬ ಹೆಸರಿನಲ್ಲಿ ವಾಟ್ಸಪ್ ಮೂಲಕ ಆರಂಭವಾದ ಈ ಸಂಸ್ಥೆ ರಕ್ತದಾನದ ಕ್ಷೇತ್ರದಲ್ಲಿ ತನ್ನದೇ ಆದ ದಾಖಲೆಯನ್ನ ಮಾಡಿದೆ. ಇದುವರೆಗೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ 72ಕ್ಕೂ ಅಧಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿ ಸುಮಾರು 1,500ಕ್ಕೂ ಅಧಿಕ ನಿತ್ಯ ತುರ್ತು ರಕ್ತದಾನಿಗಳನ್ನು ಉಡುಪಿ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಿಗೆ ಪೂರೈಕೆ ಮಾಡುತ್ತಲೇ ಬಂದಿದೆ.
ಈವರೆಗೆ ಶಿಬಿರದ ಮೂಲಕ ಅಭಯಹಸ್ತ ಸಂಸ್ಥೆಯ ವತಿಯಿಂದ 7,000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹ ಮಾಡಿರುವಂತಹ ಹೆಗ್ಗಳಿಕೆ ಈ ಸಂಸ್ಥೆಯದು. ಈ ಸಂಸ್ಥೆಯ ಸೇವೆಯನ್ನ ಮೆಚ್ಚಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಹಲವಾರು ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಉಡುಪಿ ಕುಂದಾಪುರ ಭಾಗದಲ್ಲಿ ಅಭಯಹಸ್ತ ಕೊರೋನಾ ವಾರಿಯರ್ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಮಣಿಪಾಲ ಆಸ್ಪತ್ರೆಯಿಂದ ಕೊಡಮಾಡುವ ಪ್ರತಿಷ್ಠಿತ ಡಾಕ್ಟರ್ ಸತೀಶ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ಮಣಿಪಾಲ ಆಸ್ಪತ್ರೆಯಿಂದ ಕೊಡಮಾಡುವ ಹಾಗೂ ಮಣಿಪಾಲ ಆಸ್ಪತ್ರೆಯಿಂದ ಕೊಡಮಾಡುವ ಪ್ರತಿಷ್ಠಿತ ಡಾಕ್ಟರ್ ಸತೀಶ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಪ್ರಶಸ್ತಿ ಈ ಸಂಸ್ಥೆಯ ಮುಡಿಗೇರಿದೆ. ಸುಮಾರು 1 ವರ್ಷಗಳ ಕಾಲ ಯಾವುದೇ ಸಂಘ ಸಂಸ್ಥೆಗಳಿಂದ ದೇಣಿಗೆಯನ್ನ ಪಡೆಯದೆ ಸ್ವಂತ ಖರ್ಚಿನಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ಬಂದಿರುವ ಈ ಸಂಸ್ಥೆ 2021 ಆಗಸ್ಟ್ನಲ್ಲಿ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ದಾನಿಗಳ ಸಹಕಾರದೊಂದಿಗೆ ಇನ್ನಷ್ಟು ನಿರಂತರ ಸೇವೆಯನ್ನ ನೀಡುತ್ತಾ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಬಂದಿದೆ. ಇದೀಗ ಅಭಯಹಸ್ತ ಸಂಸ್ಥೆ ತನ್ನ 2ನೇ ವರ್ಷದ ಹೊಸ್ತಿಲಲ್ಲಿ ಇರುವ ಈ ಶುಭ ಸಂದರ್ಭದಲ್ಲಿ ಕುಂದಾಪುರದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇದರ ಸಭಾಪತಿಯಾಗಿರುವ ಎಸ್ ಜಯಕರ್ ಶೆಟ್ಟಿ ಅವರಿಗೆ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. ಕರಾವಳಿ ಯೂತ್ ಕ್ಲಬ್ ಉಡುಪಿ, ಮಾತೃಶ್ರೀ ಸೇವಾ ಸಂಘ ಮಣಿಪಾಲ, ಕುಂದಾಪುರ ಹೆಲ್ಪಿಂಗ್ ಹ್ಯಾಂಡ್ಸ್ ಸಂಸ್ಥೆಗಳಿಗೆ ಅಭಯಹಸ್ತ ಪ್ರತಿಷ್ಠಿತ ಸಂಘಟನೆ 2022 ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. ಈ ಸಂಸ್ಥೆಯ ಸಮಾಜಮುಖಿ ಕಾರ್ಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗಲಿ. ಈ ಸಂಸ್ಥೆ ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಕರಾವಳಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಲಿ ಎಂಬುದು ನಮ್ಮ ಆಶಯ. ಅಭಯಹಸ್ತ ಹೆಸರೇ ಹೇಳುವಂತೆ ಇದೊಂದು ತುರ್ತು ಸಂದರ್ಭದಲ್ಲಿ ಅಗತ್ಯ ಇರುವವರಿಗೆ ಸದಾ ನೆರವಾಗುತ್ತಾ ಬಂದಿರುವ ಸಂಸ್ಥೆ. ಈ ಸಂಸ್ಥೆ ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದರ ಸವಿ ನೆನಪಿಗಾಗಿ ಅಭಯಹಸ್ತ ವರ್ಷದ ವ್ಯಕ್ತಿ 2022 ಹಾಗೂ ಅಭಯಹಸ್ತ ಪ್ರತಿಷ್ಠಿತ ಸಂಘಟನೆ 2022 ಎಂಬ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದು ಯಶಸ್ವಿಯಾಗಿ 2ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಈ ಸಂಸ್ಥೆ ಹುಟ್ಟಿಕೊಂಡದ್ದು ಒಂದು ತುರ್ತು ಸಂದರ್ಭದಲ್ಲಿ. ಹೌದು, 2020ರ ಕೊರೋನಾ ಈ ಪರಿಣಾಮವನ್ನ ಯಾರು ತಾನೇ ಮರೆಯಲು ಸಾಧ್ಯ? ಅದು ಜಗತ್ತೇ ಕೋವಿಡ್ ಮಹಾಮಾರಿಗೆ ನಲುಗಿ ಹೋಗಿದ್ದಂತಹ ಪರಿಸ್ಥಿತಿ. ಇನ್ನು ಉಡುಪಿ ಜಿಲ್ಲೆಯ ಪಾಲಿಗಂತೂ ಈ ಅವಧಿ ನರಕ ದರ್ಶನವನ್ನೇ ಮಾಡಿಸಿತ್ತು. ಈ ಅವಧಿಯಲ್ಲಿ ಅದೆಷ್ಟೋ ಮಂದಿ ಮನೆಯಿಂದ ಹೊರಬರಲು ಹೆದರುತ್ತಿದ್ದ ಸಮಯ. ಅದು ಇಂದಿಗೂ ಕಹಿ ನೆನಪಾಗಿಯೇ ಉಳಿದಿದೆ. ಅಲ್ಲದೆ ಈ ಅವಧಿಯಲ್ಲಿ ತುರ್ತು ರಕ್ತದ ಅವಶ್ಯಕತೆ ತುಂಬಾನೇ ಕಾಡಿತ್ತು. ಈ ಸಂದರ್ಭದಲ್ಲಿ ನಿತ್ಯ ತುರ್ತು ರಕ್ತದಾನಿಗಳ ಅನಿವಾರ್ಯತೆಯನ್ನ ಮನಗಂಡು ರಕ್ತದ ಆಪತ್ ಬಾಂಧವ ಸತೀಶ್ ಸಾಲ್ಯಾನ್ ಮಣಿಪಾಲ್ ಹಾಗೂ ರಾಜೇಶ್ ಮೆಂಡನ್ ಬೈಪಾಸ್ ಅವರ ಸಾರಥ್ಯದಲ್ಲಿ ಮಾರ್ಚ್ನಲ್ಲಿ ಅಭಯಹಸ್ತ ಹೆಲ್ಪ್ ಲೈನ್ ಹೆಸರಿನಲ್ಲಿ ಈ ಸಂಸ್ಥೆ ಹುಟ್ಟಿಕೊಂಡಿತು.
ರಕ್ತದಾನದ ಕ್ರಾಂತಿ ಪುರುಷ ನಾಡೋಜ ಜಿ ಶಂಕರ್ ಅವರ ಪ್ರೇರಣೆಯಿಂದ ಅಭಯಹಸ್ತ ಹೆಲ್ಪ್ಲೈನ್ ಎಂಬ ಹೆಸರಿನಲ್ಲಿ ವಾಟ್ಸಪ್ ಮೂಲಕ ಆರಂಭವಾದ ಈ ಸಂಸ್ಥೆ ರಕ್ತದಾನದ ಕ್ಷೇತ್ರದಲ್ಲಿ ತನ್ನದೇ ಆದ ದಾಖಲೆಯನ್ನ ಮಾಡಿದೆ. ಇದುವರೆಗೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ 72ಕ್ಕೂ ಅಧಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು